ಇವತ್ತಿನ ತರಗತಿಗೆ ಸ್ವಾಗತ. ಪ್ಲೀಸ್ ಆಡಿಯೋ ವಿಡಿಯೋ ಚೆಕ್ ಮಾಡಿ ಬಿಫೋರ್ ವಿ ಸ್ಟಾರ್ಟ್ ದ ಕ್ಲಾಸ್. ಎಲ್ಲರಿಗೂ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಆಗಿದೆಯಾ? ಗುಡ್ ಈವ್ನಿಂಗ್ ಕಿಡ್ಸ್. ನೋಡಿ, ನಾವು ಒಂದು ಕ್ಲಾಸ್ ಜೋಗ್ರಫಿ ಎನ್ವೈರನ್ಮೆಂಟ್ ಮಾಡ್ತಾ ಬಂದ್ವಿ. ಸೊ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಜೋಗ್ರಫಿ ಮಾಡಿದ್ದು, ಜೋಗ್ರಫಿನಲ್ಲಿ ಖಂಡಗಳ ಅಲೆತ ಸಿದ್ಧಾಂತ ಮತ್ತು ಪ್ಲೇಟ್ ಟೆಕ್ಟಾನಿಕ್ಸ್, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಮತ್ತು ಪ್ಲೇಟ್ ಟೆಕ್ಟಾನಿಕ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ನಿನ್ನೆ ಹಿಮಾಲಯ ಇದೆ. ಸೊ ಇವತ್ತಿನ ತರಗತಿಯಲ್ಲಿ ಪರಿಸರಶಾಸ್ತ್ರ ಮುಂದುವರಿತಾ ಇದೆ. ಯಾವ ರೀತಿ ತರಗತಿಗಳನ್ನ ಮಾಡ್ತಾ ಇದೀವಿ ಅಂದ್ರೆ, ಒಂದು ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರ ಸಂಪೂರ್ಣ ಮಾಡ್ತಾ ಇದ್ರೆ, ಕಂಪ್ಲೀಟ್ ಮಾಡ್ತಾ ಇದ್ರೆ ಹಂಗೆ ಮುಂದುವರಿಸ್ತಾ ಇದೀವಿ. ಯಾಕೆ ಈ ರೀತಿ ಮಾಡ್ತಾ ಇದೀವಿ ಅಂದ್ರೆ, ನಾವು ಮೊದಲನೇ ತರಗತಿಯಲ್ಲಿ ನಾವೆಲ್ಲರೂ ಡಿಸ್ಕಸ್ ಮಾಡ್ದಂಗೆ ಪರಿಸರಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಎರಡು ಒಟ್ಟಿಗೆ ಮುಗಿಬೇಕು ನಮ್ಗೆ ಸಿಲೆಬಸ್, ಗೊತ್ತಲ್ವಾ? ಸೊ ನೀವು ಜಾಗ್ರಫಿ ಎಲ್ಲರಿಗೂ ಮಾಡಿ ಆಮೇಲೆ ಎನ್ವೈರನ್ಮೆಂಟ್ ಕೊನೆಗೆ ಟೈಮ್ ಸಾಲಿಲ್ಲ ಅಂದ್ರೆ ಈ ರೀತಿ ಮಾಡ್ತೀವಿ. ಗೊತ್ತಲ್ಲ ಎಲ್ಲರಿಗೂ ಈ ಐಡಿಯಾ ಯಾವ ರೀತಿ ಇದೆ, ಗೊತ್ತಾಯ್ತಲ್ಲ? ಜಾಗ್ರಫಿ ಮುಗಿಯೋವರೆಗೂ ನಾವು ಅವಶ್ಯಕತೆ ಇಲ್ಲ. ಜಾಗ್ರಫಿ ಎನ್ವೈರನ್ಮೆಂಟ್ ಅವಾಗ ಎರಡು ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ನಾನು ಜೊತೆಗೆ ಅಪ್ಲೈ ಮಾಡ್ತಾ ಇದ್ದೀನಿ ಜಾಗ್ರಫಿ ಕ್ಲಾಸಸ್ ನ ಎನ್ವೈರನ್ಮೆಂಟ್ ಕ್ಲಾಸಸ್ಗೆ. ಸೊ ಇವತ್ತಿನ ತರಗತಿಗೆ ಸ್ವಾಗತ ಎಲ್ಲರಿಗೂ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ಜೊತೆಗೆ ನಿರ್ವಹಣೆ ಪ್ರಾಧಿಕಾರಕ್ಕೆ ಸಲಹೆಗಾರನ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಪರಿಸರ ತಜ್ಞನಾಗಿ ಹಲವಾರು ಯೋಜನೆಗಳನ್ನ ಕೂಡ ಮಾಡಿದ್ದೇನೆ ಭಾರತದಲ್ಲಿ. ಇವತ್ತಿನ ತರಗತಿಯಲ್ಲಿ ನಾನು ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರದ ಮೇನ್ಸ್ ಸಿಲೆಬಸ್ ನ ಮಾದರಿಯಾಗಿಟ್ಕೊಂಡು ಸಂಪೂರ್ಣ ಎಲ್ಲಾ ಪರೀಕ್ಷೆಗಳಿಗೂ ತರಗತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ತಮ್ಮ ಸ್ನೇಹಿತರುಗಳಿಗೆ ಹೇಳಿ, ನನ್ನ ಈ ತರಗತಿಗಳ ಬಗ್ಗೆ ನನ್ನ ಈ ಆಪ್ ಫೀ ಮತ್ತು ಫೋನ್ ಪೇ ನಂಬರ್ ಹೇಳಿ ಅವ್ರಿಗೆ ನೋಂದಾಯಿಸಿ, ಆಯ್ತಾ? ಜೊತೆಗೆ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ನಿಮಗೆ ಗೊತ್ತಿದೆ. ಸೊ ಇವಾಗ ಇವತ್ತಿನ ತರಗತಿ ನೋಡಿ ಶುರು ಮಾಡೋಣ. ನೋಡಿ, ಇವತ್ತಿನ ತರಗತಿಯಲ್ಲಿ ಮ್ಯಾಂಗ್ರೂವ್ಸ್ ಕೋರಲ್ ಸ್ಟಡಿ ಮಾಡ್ತಿದ್ವಿ. ಯಾಕೆ ಈ ಟಾಪಿಕ್ ಓದ್ತಾ ಇದ್ದೀನಿ ಅಂದ್ರೆ, ನಾವು ಕಳೆದ ತರಗತಿಯಲ್ಲಿ ಭಾರತದ ಸಸ್ಯ ವರ್ಗಗಳು ಮತ್ತು ಕಾಡುಗಳ ಬಗ್ಗೆ ಓದ್ತಾ ಇದ್ವಿ. ಎಲ್ಲರಿಗೂ ನಿಮ್ ನೋಟ್ಸ್ ನೋಡಿ, ಎಲ್ಲರೂ ನೋಟ್ಸ್ ನಲ್ಲಿ ನ್ಯಾಚುರಲ್ ವೆಜಿಟೇಷನ್ ಭಾರತದ ಸಸ್ಯ ವರ್ಗಗಳು ಮತ್ತು ಅರಣ್ಯ ಪ್ರದೇಶಗಳ ಬಗ್ಗೆ ಓದ್ತಾ ಇದ್ವಿ, ಕರೆಕ್ಟಾ? ಇದರಲ್ಲಿ ನಾನು ಎಲ್ಲಾ ತರ ಭಾಗಗಳು ಹೇಳಿದ್ದೆ. ರಾಮ್ಸರ್ ಸೈಟ್ಸ್ ಕವರ್ ಮಾಡಿದೀವಿ, ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಎಲ್ಲ ಕವರ್ ಆಗೋಗಿದೆ. ಇದರಲ್ಲಿ ಕೊನೆಗೆ ಉಳ್ಕೊಂಡಿರೋದು ಮ್ಯಾಂಗ್ರೂವ್ಸ್ ಮತ್ತು ಕೋರಲ್ ರೀಫ್ಸ್. ಮ್ಯಾಂಗ್ರೂವ್ಸ್ ಮತ್ತು ಕೋರಲ್ ರೀಫ್ಸ್ ಇವೆರಡರ ಮೇಲೂ ತುಂಬಾ ಕ್ವಶನ್ಸ್ ಗಳು ಬರ್ತವೆ, ಪ್ರಿಲಿಮ್ಸ್ ಅಲ್ಲಿ ಮತ್ತೆ ಮೇನ್ಸ್ ಅಲ್ಲಿ. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ವಲ್ಲ ಸರ್ ಅನ್ಬೋದು ನೀವು. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ಇದ್ರ ಬಗ್ಗೆ ಬರುತ್ತೆ. ಜನಕ್ಕೆ ಅರ್ಥ ಆಗ್ತಾ ಇದೆ. ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ ಅವರು, ಬಟ್ ಇಂಡೈರೆಕ್ಟ್ ಆಗಿ ಕೇಳ್ತಾರೆ ಇದನ್ನ. ಮ್ಯಾಂಗ್ರೂವ್ಸ್ ಮತ್ತು ಕೋರಲ್ ರೀಫ್ಸ್ ಇವೆರಡರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಮ್ಯಾಂಗ್ರೂವ್ಸ್ ಯಾವ ತರ? ಕರಾವಳಿ ತೀರದಲ್ಲಿ ಇರುವಂತ ಸಸ್ಯ ವರ್ಗಗಳು, ಲಿಟ್ಟೋರಲ್ ವೆಜಿಟೇಷನ್ ಅಂತ ಕರೆಸ್ಕೊಳ್ಳುತ್ತೀವಿ. ಕರಾವಳಿ ಜೋಗು ಪ್ರದೇಶಗಳು ಬರುತ್ತದೆ ಲಿಟ್ಟೋರಲ್ ವೆಜಿಟೇಷನ್. ಉಪ್ಪು ನೀರಲ್ಲಿ ಬೆಳೆಯುವಂತ ಜೀವಿಗಳು. ಲಿಟ್ಟೋರಲ್ ಅಂದ್ರೆ ಕರಾವಳಿ, ಆಯ್ತಾ? ಉಪ್ಪು ನೀರು ಅಂದ್ರೆ ಕರಾವಳಿ ತೀರದಲ್ಲಿ ಸಿಗುವಂತ ಉಪ್ಪು ನೀರಲ್ಲಿ ಬೆಳೆಯುವಂತ ಸಸ್ಯಗಳು ಅದು. ಮತ್ತೆ ಇವತ್ತು ಕೋರಲ್ ರೀಫ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲರಿಗೂ ಕರಾವಳಿ ತೀರ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ನೋಡೋಣ. ಇದು ಲಕ್ಷ್ಯ, ಇದು ಕರಾವಳಿ ತೀರ. ಇದು ಅಲೆಗಳು ಮತ್ತು ಸಮುದ್ರ, ಹೌದಾ? ಇಲ್ಲಿ ಈ ರೀತಿ ಇರುತ್ತೆ. ಸೊ ನಮ್ಗೆ ಕರಾವಳಿ ತೀರದಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲರೂ, ಇದು ಶೆಲ್ಫ್, ಕಂಡಾವರಣ ಪ್ರದೇಶ, ಶೆಲ್ಫ್ ಅಂತ ಕರಿತೀವಿ ಇದನ್ನ, ಶೆಲ್ಫ್.
ಖಂಡಾವರಣ ಪ್ರದೇಶ. ಇಲ್ಲಿ ಅಲೆಗಳು ಬಂದಾಗ ನೋಡಿ, ಎಲ್ಲರೂ ಗಮನಿಸಿ, ಅಲೆಗಳು ಬಂದು ಈ ತರ ಬರ್ತಾವೆ ಇಲ್ಲಿ ಈ ಪ್ರದೇಶದಲ್ಲಿ, ಆಯ್ತಾ? ಯಾಕೆಂದ್ರೆ ನೋಡಿ, ಅಲೆಗಳು ಬಂದಾಗ, ಪ್ರತಿಯೊಂದು ಅಲೆಗಳು ಈಗ ಬಂದಾಗ ಇಲ್ಲಿ ಕರಾವಳಿ ತೀರಕ್ಕೆ ಹತ್ರ ಬರ್ತಿದ್ದಾಗ ಏನಾಗುತ್ತೆ, ಡೆಪ್ತ್ ಕಮ್ಮಿ ಆಗುತ್ತೆ. ಅವಾಗ ಅಲೆಗಳೆಲ್ಲ ಬಂದು ಒಂದಕ್ಕೊಂದು ಹಿಂಗೆ ರಭಸಕ್ಕೆ ಈ ತರ ಆಗಿ ಇಲ್ಲಿ ಮುಂದಕ್ಕೆ ನೀರ್ ಮಾತ್ರ ಮುಂದಕ್ಕೆ ಬರುತ್ತೆ, ಆಯ್ತಾ? ಈ ಪ್ರದೇಶದಲ್ಲಿ ನೋಡಿ, ನೀವು ಗಮನಿಸ್ಬೇಕು, ಹೈ ಟೈಡ್ ಅಂತ ಒಂದು ಪಾಯಿಂಟ್ ಇರುತ್ತೆ. ಹೈ ಟೈಡ್ ಅಂದ್ರೆ ನೀರ್ ಎಲ್ಲಿವರೆಗೂ ಮೇಲ್ ಬರುತ್ತಲ್ಲ ಟೈಡ್ ಆದಾಗ, ಅದನ್ನ ಹೈ ಟೈಡ್ ಮಾರ್ಕ್ ಅಂತ ಕರಿತೀವಿ. ಹೈ ಟೈಡ್ ಅಂದ್ರೆ ನೀರ್ ಹಿಂದೆ ಸರಿಯುತ್ತೆ, ಅದು ಲೋ ಟೈಡ್. ಗುರುತ್ವಾಕರ್ಷಣೆಗೆ, ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಗೆ ಕೆಲವೊಮ್ಮೆ ನೀರಿನ ಮಟ್ಟದಲ್ಲಿ ಏರುಪೇರಾಗುತ್ತೆ. ನೀರ್ ಇಲ್ಲಿವರೆಗೂ ಬರುತ್ತೆ ಹೈ ಟೈಡ್, ಹಿಂದೆ ಸರಿಯುತ್ತೆ ಲೋ ಟೈಡ್. ಓಕೆ, ಸೊ ಅಂದ್ರೆ ನೀವು ಮಾಡ್ಕೊಳ್ಬೇಕು ಇವಾಗ ಸದ್ಯಕ್ಕೆ, ಟೈಡ್ಸ್ ಆದಾಗ ಅಲೆಗಳು ಇಲ್ಲಿವರೆಗೂ ಬಂದ್ಬಿಡುತ್ತೆ, ಅವಾಗ ಹೈ ಟೈಡ್ ಅಂತ ಕರಿತೀವಿ. ಸೊ ಲೋ ಟೈಡ್ ಆದಾಗ, ಗ್ರಾವಿಟಿ ಕಡಿಮೆ ಆದಾಗ ಹಿಂದೆವರೆಗೂ ಬರುತ್ತೆ, ಇಲ್ಲಿವರೆಗೂ ಹೋಗುತ್ತೆ, ಹಿಂದೆ ಸರಿಯುತ್ತೆ ಅವಾಗ ಈ ತರ ಇಲ್ಲಿಗೆ. ಗೊತ್ತಾಯ್ತಲ್ಲ, ಹೈ ಟೈಡ್, ಲೋ ಟೈಡ್. ಸೊ ಟೈಡ್ಸ್ ಆಗದೆ ಯಾವಾಗ, ಉಬ್ಬರವಿಳಿತಗಳು ಯಾವಾಗದಾಗ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಗೆ ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ. ಈ ವಲಯಕ್ಕೆ ನಾವು ಕರಾವಳಿ, ಕಡಲು ಅಂತ ಕರೆಯುತ್ತೇವೆ. ಗೊತ್ತಾಯ್ತಾ ಈಗ ಎಕ್ಸಾಕ್ಟ್ಲಿ ಕರಾವಳಿ ಅಥವಾ ಕಡಲು ಪ್ರದೇಶ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಎಲ್ಲರಿಗೂ? ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಲಿಟ್ಟೋರಲ್ ಪ್ರದೇಶ ಅಂತ ಕರಿತೀವಿ. ಲಿಟ್ಟೋರಲ್ ಪ್ರದೇಶ. ಓಕೆ, ಕನ್ನಡದಲ್ಲಿ ಕಡಲು ಪ್ರದೇಶ ಅಂತ ಕರಿತೀವಿ. ಇದನ್ನ ಕರಾವಳಿ ಅಂತ ಕರಿತೀವಿ. ಓಕೆ, ಕಡಲು ಅಥವಾ ಕರಾವಳಿ. ಆಯ್ತಾ, ನಾವು ಕಟ್ಕೊಳ್ಳಿ, ಕಡಲು ಅಥವಾ ಕರಾವಳಿ ಪ್ರದೇಶ. ಈ ಪ್ರದೇಶದಲ್ಲಿ ನಮಗೆ ನೋಡಿ ಯಾವಾಗ್ಲೂ ಅಲೆಗಳು ಬರುತ್ತೆ ಹೋಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಇದು ನೋಡಿ? ಹೈ ಟೈಡ್ ಆದಾಗ ಇಲ್ಲಿವರೆಗೂ ಬರುತ್ತೆ ನೀರು, ಲೋ ಟೈಡ್ ಆದಾಗ ಹಿಂದೆ ಬರುತ್ತೆ ಕರಾವಳಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೀನಿ, ಕ್ವಶನ್ ಬರುತ್ತದು, ಆಯ್ತಾ? ಈಗ ಕರಾವಳಿ ತೀರದಲ್ಲಿ ಹೈ ಟೈಡ್ ಇರುತ್ತೆ ನೋಡಿ, ಆ ಹೈ ಟೈಡ್ ಇಂದ 200 ಮೀಟರ್ ಮೇಲೆ ನಾವು ಏನು ಮಾಡಂಗಿಲ್ಲ ಇಲ್ಲಿವರೆಗೂ. ಇಲ್ಲಿಂದ ಈ 200 ಮೀಟರ್ ಇರುತ್ತೆ ನೋಡಿ, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? 200 ಮೀಟರ್, ಅಲ್ಲಿಂದ 200 ಮೀಟರ್ ಪ್ರದೇಶದಲ್ಲಿ ನೀವು ಯಾವುದೇ ರೀತಿಯಾದಂತ ಶಾಶ್ವತವಾದಂತ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಿಲ್ಲ. ಅಂದ್ರೆ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಅಪಾರ್ಟ್ಮೆಂಟ್ ಕಟ್ಟಂಗಿಲ್ಲ, ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಕಟ್ಟಂಗಿಲ್ಲ. ಟೆಂಪ್ರರಿ ಸ್ಟ್ರಕ್ಚರ್ಸ್ ಕಟ್ಬೋದು, ತಾತ್ಕಾಲಿಕ ಕಟ್ಟಡಗಳು ಕಟ್ಟಬಹುದು, ಅದೇ ಶೆಡ್ ಹಾಕೋದೆಲ್ಲ ಮಾಡಬಹುದು ನೀರು ಕರಾವಳಿ ತೀರದಲ್ಲಿ. ಇದನ್ನ ನಾವು ನೋ ಡೆವಲಪ್ಮೆಂಟ್ ಝೋನ್ ಅಂತ ಕರಿತೀವಿ, NDZ. ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕರಾವಳಿ ತೀರಗಳಲ್ಲಿ ಎಷ್ಟು ಮೀಟರ್ ನಾವು ಹೈ ಟೈಡ್ ಇಂದ ನೋ ಡೆವಲಪ್ಮೆಂಟ್ ಝೋನ್ ಅಂತ ಕರಿತೀವಿ? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಕ್ವಶನ್? ಗೊತ್ತಾ? ಕರಾವಳಿ ತೀರದಲ್ಲಿ 200 ಮೀಟರ್ ಏನಕ್ಕೆ ಸರ್ ಹೇಳ್ತಾ ಇದೀವಿ ಇದನ್ನ ಅಂದ್ರೆ, ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅಂತ ಇದೆ. ಕರಾವಳಿ ತೀರದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಆ ಎಲ್ಲಾ ಚಟುವಟಿಕೆಗಳ ಮೇಲೂ ಒಂದಷ್ಟು ನೀತಿ ನಿಯಮಗಳಿದೆ. ಅದನ್ನ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅಂತ ಕರಿತೀವಿ. 200 ಮೀಟರ್ ವರೆಗೂ ಏನು ಮಾಡಂಗಿಲ್ಲ ಅಂತ ರೂಲ್ಸ್ ಇದೆ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, NDZ. ಅದು ಹೈ ಟೈಡ್ ಇಂದ ಮೇಲಕ್ಕೆ. ಇಲ್ಲಿವರೆಗೂ ಲಿಟ್ಟೋರಲ್ ವಲಯ, ಲಿಟ್ಟೋರಲ್ ಕರಾವಳಿ, ಕಡಲು. ಗೊತ್ತಾಯ್ತಲ್ಲ? ಇಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ ನೋಡಿ, ಇಲ್ಲಿವರೆಗೂ ಈ ಪ್ರದೇಶ, ಇದನ್ನ ನಾವು ನೆರೆಟಿಕ್ ವಲಯ ಅಂತ ಕರಿತೀವಿ. ನೆರೆಟಿಕ್ ಅಂದ್ರೆ ಆಳವಿಲ್ಲದ ವಲಯ, ಜಾಸ್ತಿ ಡೀಪ್ ಇರಲ್ಲ, ಇದು ಶಾಲೋ ವಾಟರ್. ನೆರೆಟಿಕ್ ಆಳವಿಲ್ಲದ ವಲಯ, ಇಲ್ಲಿವರೆಗೂ ಈ ಪ್ರದೇಶದವರೆಗೂ ನೆರೆಟಿಕ್ ಝೋನ್. ಇಲ್ಲಿವರೆಗೂ ನೆರೆಟಿಕ್. ಸೊ ಇದು ಗೊತ್ತಿರ್ಬೇಕು ಎಲ್ಲರಿಗೂ. ಸೊ ನೋ ಡೆವಲಪ್ಮೆಂಟ್ ಝೋನ್ ನಮ್ಮ ಕಡೆ. ಇದು ಮನೆ ನಾನು ಇಲ್ಲಿ ಕಟ್ತಾ ಇದೀನಿ ನೋಡಿ, ಇಲ್ಲಿ ಕಟ್ತಾ ಇದೀನಿ ಮನೇನ, ಈ ಸೈಡ್ ಇಲ್ಲಿ ಕಟ್ಬೋದು ಮನೇನ, ಇಲ್ಲಿ ಕಟ್ಟಂಗಿಲ್ಲ. ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಕಟ್ಟಂಗಿಲ್ಲ ಇಲ್ಲಿ. ಸೊ ಲಿಟ್ಟೋರಲ್ ವಲಯದಲ್ಲಿ ನಮಗೆ ಮ್ಯಾಂಗ್ರೋವ್ ಗಿಡಗಳು ಬೆಳಿತವೆ. ಇಲ್ಲೇ ಮ್ಯಾಂಗ್ರೋವ್ ಗಿಡಗಳು ಇರೋದು. ಮ್ಯಾಂಗ್ರೂವ್ಸ್ ಕರಾವಳಿ ತೀರದಲ್ಲಿ ಯಾವ ವಲಯದಲ್ಲಿ ಬೆಳೀತವೆ ಅಂತ ಕೇಳ್ತಾರೆ ನೋಡಿ. ಈ ಪ್ರದೇಶದಲ್ಲಿ ಇದೆ ಮ್ಯಾಂಗ್ರೂವ್. ಉಪ್ಪು ನೀರಲ್ಲಿ ಬೆಳೆಯುವಂತ ಸಸ್ಯ ವರ್ಗಗಳು, ಹೆಲೋಫೈಟ್ಸ್.
ಹೆಲೋ ಅಂದ್ರೇನು? ಉಪ್ಪು. ಫೈಟ್ ಅಂದ್ರೇನು? ಗಿಡ. ಸಾಲ್ಟ್ ಟಾಲರೆಂಟ್ ಪ್ಲಾಂಟ್ಸ್, ಉಪ್ಪು ನೀರಲ್ಲಿ ಬೆಳೆಯುವಂತ ಜೀವಿಗಳು. ನೀವು ಕೇಳ್ಬೋದು ಸರ್ ಇಲ್ಲಿ ಯಾಕೆ ಬೆಳೆಯಲ್ಲ ಅಂತ. ಬೆಳೆಯುತ್ತೆ, ಇಲ್ಲೂ ಬೆಳೆಯುತ್ತೆ. ಆದ್ರೆ ಇಲ್ಲಿ ಬೇರೆ ಪ್ಲಾಂಟ್ಸ್ ಗಳ ಜೊತೆ ಕಾಂಪಿಟೇಷನ್ ಇರುತ್ತೆ. ರಿಸೋರ್ಸಸ್ಗೆ, ಜಾಗಕ್ಕೆ, ನ್ಯೂಟ್ರಿಯೆಂಟ್ಸ್ಗೆ, ನೀರಿಗೆ ಕಾಂಪಿಟೇಷನ್ ಇರುತ್ತೆ. ಅದಕ್ಕೆ ಇಲ್ಲಿ ಬೆಳೆಯಕ್ಕಾಗಲ್ಲ ಇವುಗಳಿಗೆ. ಆದ್ರೆ ಕರಾವಳಿ ತೀರದಲ್ಲಿ ಏನು ಕಾಂಪಿಟೇಷನ್ ಇರಲ್ಲ. ಯಾಕೆ? ಈ ಜೀವಿಗಳಲ್ಲಿ ಬೆಳೆಯೋದಿಲ್ವಲ್ಲ, ನಮ್ಮ ಪ್ಲಾಂಟ್ಸ್ ಗಳು ಅಲ್ಲಿ ಬೆಳೆಯೋದಿಲ್ಲ ಕರಾವಳಿ ತೀರದಲ್ಲಿ. ಅದಕ್ಕೆ ಅಲ್ಲಿ ಏನೋ ಕಾಂಪಿಟೇಷನ್ ಇಲ್ಲಿ ಇವುಗಳು ಬೆಳಿತಾವ ಆರಾಮ. ಸೊ ಮ್ಯಾಂಗ್ರೋವ್ ಗಿಡಗಳು ಕರಾವಳಿ ತೀರದಲ್ಲಿ ಲಿಟ್ಟೋರಲ್ ಪ್ರದೇಶದಲ್ಲಿ ಕಂಡು ಬರುವಂತಹ ಜೀವಿಗಳು. ಇದು ನೀರಲ್ಲಿ ಹೈಟೈಡ್ ಆದಾಗ ನೀರಲ್ಲಿ ಮುಳುಗಿರುತ್ತೆ, ಲೋ ಟೈಡ್ ಆದಾಗ ಎಕ್ಸ್ಪೋಸ್ ಆಗುತ್ತೆ. ಅದಕ್ಕೆ ಅವುಗಳನ್ನ ನಾವು ಲಿಟ್ಟೋರಲ್ ಸ್ವ್ಯಾಂಪ್ ಅಂತ ಕರಿತೀವಿ. ಕರಾವಳಿ ಜೋಗು ಪ್ರದೇಶಗಳು, ಲಿಟ್ಟೋರಲ್ ಸ್ವ್ಯಾಂಪ್. ನಕ್ಕಿದೆ ಎಲ್ಲರಿಗೂ ಸ್ವ್ಯಾಂಪ್ ಅಂದ್ರೆ ಮರಗಳು, ನೀರಲ್ಲಿ ಬೆಳೀತಾ ಇರುವಂತ ಮರಗಳನ್ನ ಸ್ವ್ಯಾಂಪ್ ಅಂತ ಕರಿತೀವಿ. ಆಯ್ತು. ಇಲ್ಲಿ ಇಲ್ಲೇನಿರುತ್ತೆ, ಈ ಪ್ರದೇಶದಲ್ಲಿ ನಮಗೆ ಕೋರಲ್ ಅವಳಗಳಿರೋದು. ನೆರೆಟಿಕ್ ವಲಯದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅವಳ ದಿಣ್ಣೆಗಳು. ಎಷ್ಟು ಜನ ಕೇಳಿದ್ರೆ ಅವಳ ದಿಣ್ಣೆಗಳು? ಕೋರಲ್ ರೀಫ್, ಕೋರಲ್ ರೀಫ್, ಅವಳ ದಿಣ್ಣೆಗಳು, ಕೋರಲ್ ರೀಫ್ಸ್ ಇಲ್ಲಿ ಸಿಗುತ್ತೆ ನೆರೆಟಿಕ್ ವಲಯದಲ್ಲಿ. ಓಕೆ. ಮ್ಯಾಂಗ್ರೋವ್ ಪ್ರದೇಶಗಳು ಇಲ್ಲಿ ಲಿಟ್ಟೋರಲ್ ಪ್ರದೇಶದಲ್ಲಿ ಮ್ಯಾಂಗ್ರೋವ್ಸ್ ಆದ್ರೆ, ಈ ಪ್ರದೇಶದಲ್ಲಿ ಕೋರಲ್ ಸಿಗುತ್ತೆ, ಕೋರಲ್ ರೀಫ್, ಕೋರಲ್ ರೀಫ್. ಸೊ ನಮ್ಮ ಕರಾವಳಿ ತೀರದಲ್ಲಿ ಮ್ಯಾಂಗ್ರೋವ್ ಎಲ್ಲಿ ಸಿಗುತ್ತೆ, ಕೋರಲ್ಸ್ ಅಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಅದನ್ನ ಎಲ್ಲ ಕಡೆನೂ ಅಲ್ಲ, ಯೋಚನೆ ಮಾಡಬೇಡಿ. ಸೊ ಎಲ್ಲ ಕಡೆ ನಿಂಗೆ ಸಿಗುತ್ತೆ ಸರ್, ಇಲ್ಲ. ಕೆಲವು ಕಡೆ ಮ್ಯಾಂಗ್ರೋವ್ಸ್ ಕರಾವಳಿ ತೀರದಲ್ಲಿ ಇರುತ್ತೆ, ಅದರಿಂದ ಮುಂದಕ್ಕೆ ಕೋರಲ್ ರೀಫ್ಸ್ ಇರುತ್ತೆ. ಸೊ ಇದಿಷ್ಟು ನಮ್ಮ ಶೆಲ್ಫ್. ಇದಿಷ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್, ಖಂಡಾವರಣ ಪ್ರದೇಶ. ಸೊ ಪ್ಲೀಸ್ ಜ್ಞಾಪಕಟ್ಕೊಳ್ಳಿ ಇದನ್ನ ಎಲ್ಲರೂ ದಯವಿಟ್ಟು. ಸೊ ನಿಮ್ಮ ಕರಾವಳಿ ತೀರದ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾಗ್ಬಿಡ್ಬೇಕು. ಸೊ ಕೋರಲ್ ರೀಫ್ಸ್ ಏನಿರುತ್ತೆ ಮತ್ತೆ ಮ್ಯಾಂಗ್ರೋವ್ಸ್ ಏನಿರುತ್ತೆ, ದೇ ಆರ್ ಅವರ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಫಾರ್ ಸುನಾಮಿ, ಸೈಕ್ಲೋನ್ಸ್. ಎಷ್ಟು ಜನ ಅರ್ಥ ಆಗ್ತಿದ್ದು? ಕರಾವಳಿ ತೀರದಲ್ಲಿ ಚಂಡಮಾರುತಗಳು ಮತ್ತು ಸುನಾಮಿ ಸಂಭವಿಸಿದಾಗ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರೀತಾರೆ ಇವುಗಳನ್ನ. ಯಾಕೆಂದ್ರೆ ಅವುಗಳು ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಬಂದಾಗ ಈ ಅವಳ ದಿಣ್ಣೆಗಳು ಮತ್ತು ಮ್ಯಾಂಗ್ರೋವ್ಸ್ ಅದನ್ನ ತಡೆದ್ಬಿಡುತ್ತೆ ಇಂಪ್ಯಾಕ್ಟ್ ನ. ಇಲ್ಲಿರೋಂಥ ಮನೆ ನೋಡಿ ಸುರಕ್ಷಿತವಾಗಿರುತ್ತೆ. ಈ ಮನೆ ಗೊತ್ತಾ? ಇಲ್ಲಿರೋಂಥ ಮನೆಗಳು, ನಮ್ಮ ಕಟ್ಟಡಗಳು ಸುರಕ್ಷಿತವಾಗಿರುತ್ತವೆ ಇಲ್ಲಿ ಈ ಸೈಡ್. ಏನು ತೊಂದರೆ ಆಗಲ್ಲ ಅವುಗಳಿಗೆ. ನಾವು ಯಾವಾಗ ಮ್ಯಾಂಗ್ರೋವ್ಸ್ ನ ಮತ್ತು ಕೋರಲ್ ರೀಫ್ಸ್ ನ ತೆಗಿತೀವಿ ಅವಾಗಲೇ ನಮ್ಗೆ ಇದು ಎಫೆಕ್ಟ್. ಎಲ್ಲಾ ಟಾಪಿಕ್ ಕವರ್ ಮಾಡ್ತಾ ಬಂದಿದ್ದೀನಿ. ಇವತ್ತ ಟಾಪಿಕ್ ಮ್ಯಾಂಗ್ರೋವ್ಸ್ ಮತ್ತೆ ಕೋರಲ್ ರೀಫ್ಸ್. ಗೊತ್ತಾಯ್ತಲ್ಲ? ಎಲ್ಲರೂ ಒಂದು ನಿಮಿಷ ಈ ಚಿತ್ರ ನೋಡಿ, ನಿಮ್ಗೆ ಗೊತ್ತಾಗತ್ತ ಅವಾಗ. ಇಲ್ಲಿ ನೋಡಿ, ಕರಾವಳಿ ತೀರದಲ್ಲಿ ನಮಗೆ ಈ ತರ ನೀರಲ್ಲಿ ಬೆಳಿತಾವು. ಗೊತ್ತಾಯ್ತಾ ಎಲ್ಲರಿಗೂ? ಟೈಡಲ್ ವಲಯದಲ್ಲಿ, ಹೈಟೈಡ್ ಲೋ ಟೈಡ್ ಮಧ್ಯ, ಅದಕ್ಕೆ ಇದನ್ನ ಟೈಡಲ್ ಫಾರೆಸ್ಟ್ ಅಂತ ಕರೀತಾರೆ, ಲಿಟ್ಟೋರಲ್ ಫಾರೆಸ್ಟ್ ಅಂತ ಕರೀತಾರೆ. ಗೊತ್ತಾಯ್ತಾ? ಇದೇ ಸುಂದರಿ ಟ್ರೀ, ಮ್ಯಾಂಗ್ರೋವ್ ಟ್ರೀ ಅಂದ್ರೆ ಸುಂದರಿ, ರೈಸೋಫ್ರಾ ಮ್ಯಾಂಗಲ್ ಅಂತ ಕರೆದ್ರೆ ಇದೇನೆ. ಇವುಗಳು ಉಪ್ಪು ನೀರಲ್ಲಿ ಬೆಳೆಯುವಂತ ಜೀವಿಗಳು. ಹಂಗೆ ಅವಳ ದಿಣ್ಣೆಗಳು ತೋರಿಸ್ತೀವಿ ನೋಡಿ, ಇದು ಕೋರಲ್ ರೀಫ್ಸ್. ಹೆಂಗಿದೆ ನೋಡಿ, ಹಲವಾರು ಅವಳಗಳು ಒಟ್ಟಿಗೆ ಬೆಳೀತಾ ಇದ್ರೆ ಅವಳ ದಿಣ್ಣೆಗಳು, ರೀಫ್ ಅಂತ ಕರೀತೀವಿ. ಇವುಗಳು ಕೋರಲ್ ರೀಫ್. ಗೊತ್ತಾಯ್ತು ಎಲ್ಲರಿಗೂ? ಚಿತ್ರ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮ್ಗೊಂದು ಇಮ್ಯಾಜಿನೇಷನ್ ಇರ್ಲಿ ಇವಾಗ. ಓ, ಯಾವ್ದ್ರ ಬಗ್ಗೆ ಕ್ಲಾಸ್ ಆಗ್ತಾ ಇದೆ ಇವತ್ತು. ಯೂಶಲಿ ಇವೆರಡರ ಬಗ್ಗೆ ಎಲ್ಲೂ ಕ್ಲಾಸಸ್ ಮಾಡೋದಿಲ್ಲ ಯಾರು, ಅಂದ್ರೆ ಈ ಟಾಪಿಕ್ಸ್ ಬಗ್ಗೆ ಹೇಳಕ್ ಹೋಗಲ್ಲ ಯಾರು. ಓ, ಸಸ್ಯವರ್ಗ ನೋಡಿ, ಕಾರ್ಡ್ ನೋಡಿ, ಮರ ನೋಡಿ ಅನ್ಬಿಟ್ಟು ಹೋಗ್ತಾರೆ. ಕರೆಕ್ಟಾ ಫ್ರೆಂಡ್ಸ್? ಶುರು ಮಾಡ್ಬೋದಾ? ಸೊ ಮ್ಯಾಂಗ್ರೋವ್ಸ್ ಉಪ್ಪು ನೀರಲ್ಲಿ ಬೆಳೆಯುವಂತ ಒಂದು ಸಸ್ಯವರ್ಗ, ಮೊದಲನೇದು. ಇಲ್ಲಿ ನೋಡಿ, ಮ್ಯಾಂಗ್ರೋವ್ ಗಿಡಗಳು ನೋಡಿ, ಇಲ್ಲಿ ಬರೀತೀನಿ ನೋಡಿ ನಾನೇ ಮ್ಯಾಂಗ್ರೋವ್ಸ್ ಬಗ್ಗೆ ಫಸ್ಟ್.
ಅಂದ್ರೆ ಒಂದಷ್ಟು ಪಾಯಿಂಟ್ಸ್ ನಿಮ್ಗೆ ಗಮನದಲ್ಲಿ ಇರ್ಬೇಕು ಇವಾಗ ಆಗ್ಲೇ. ಓಕೆ, ಈ ಮ್ಯಾಂಗ್ರೂವ್ ಎಂಬ ಪದ ಏನಿದೆ ಅಲ್ಲ, ಅಲ್ಲಿಂದ ಶುರು ಮಾಡೋಣ. ಇದು ಸೆನೆಗಲ್ ದೇಶದಲ್ಲಿ ಪೋರ್ಚುಗೀಸ್ ಸೇಲರ್ಸ್ ನ ಮೊದಲು ಇದನ್ನು ಗಮನಿಸಿದ್ರು. ಸೆನೆಗಲ್ ಕಂಟ್ರಿ. ಸೆನೆಗಲ್ ಎಲ್ಲಿ ಬರುತ್ತೆ? ಆಫ್ರಿಕಾ ಕರಾವಳಿ ತೀರದಲ್ಲಿ ಈ ಸಸ್ಯಗಳನ್ನ ಪೋರ್ಚುಗೀಸ್ನವರು ಇದನ್ನ ಫಸ್ಟ್ ಗಮನಿಸಿದ್ರು. ಅವಾಗ ಹೋಗಿ ಕೇಳ್ತಾರೆ ಅವ್ರನ್ನ, ಇದೇನಪ್ಪ ಇದು, ಯಾವ ತರ ಗಿಡಗಳಿದು ಅಂತ. ಯಾಕೆಂದ್ರೆ ಈ ಮ್ಯಾಂಗ್ರೋವ್ ಗಿಡಗಳು ಉಷ್ಣವಲಯದಲ್ಲಿ ಮಾತ್ರ ಬೆಳೆಯುವಂಥದ್ದು. ಕರಾವಳಿ ತೀರದಲ್ಲಿ ಮತ್ತು ಉಷ್ಣವಲಯದಲ್ಲಿ ಟ್ರಾಪಿಕಲ್ ಕೋಸ್ಟಲ್ ವೆಜಿಟೇಷನ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕರಾವಳಿ ತೀರದಲ್ಲಿ ಉಷ್ಣವಲಯದಲ್ಲಿ ಮಾತ್ರ ಸಿಗುತ್ತೆ. ಟ್ರಾಪಿಕಲ್ ಕೋಸ್ಟಲ್ ವೆಜಿಟೇಷನ್ ಕರಾವಳಿ ತೀರದಲ್ಲಿ ಮಾತ್ರ ಬೆಳೆಯುವಂಥದ್ದು ಮತ್ತು ಉಷ್ಣವಲಯದಲ್ಲಿ ಮಾತ್ರ, ಉಷ್ಣವಲಯದಲ್ಲಿ ಮಾತ್ರ ಸಿಗುತ್ತಿದ್ದು. ಸೊ ಪೋರ್ಚುಗೀಸ್ ಎಲ್ಲಿಂದ ಬಂದ್ರು? ಟೆಂಪರೇಟ್ ಭಾಗದಿಂದ ಬಂದ್ರು. ಅವ್ರು ನೋಡಿರ್ಲಿಲ್ಲ ಇದನ್ನ. ಸೊ ಅವ್ರು ಬರ್ತಿದಂಗೆ ಇದನ್ನ ನೋಡಿದ್ರು, ಓ ಇದೇನಿದು ಅಂತ ಕೇಳಿದ್ರು ಸೆನೆಗಲ್ ಅವ್ರಿಗೆ. ಅವಾಗ ಸೆನೆಗಲ್ ದೇಶದಲ್ಲಿ ಅದನ್ನ ಮ್ಯಾಂಗ್ಯೂ ಅಂತ ಕರೀತಾರೆ. ಮ್ಯಾಂಗ್ಯೂ ಒರಿಜಿನ್ ಇದು ಸೆನೆಗಲೀಸ್. ಅದಾದ್ಮೇಲೆ ಆ ಪದನ ಪೋರ್ಚುಗೀಸ್ ಅವ್ರು ಸೇರಿಸ್ಕೊಂಡ್ರು ಅವ್ರ ಭಾಷೆಗೆ, ಪೋರ್ಚುಗೀಸ್ ಭಾಷೆಗೆ ಸೇರ್ಕೊಂಡು ಮ್ಯಾಂಗ್ಯೂ ಅಂತ ಈ ಗಿಡಗಳಿಗೆ. ಗ್ರೋ ಅಂದ್ರೇನು? ಗುಂಪು ಮರಗಳು ಒಟ್ಟಿಗೆ ಒಂದೇ ಜಾಗದಲ್ಲಿ ಬೆಳೀತಾ ಇರುವಂತ ಮರಗಳನ್ನ ನಾವು ಗ್ರೋ ಅಂತ ಕರಿತೀವಿ. ಗ್ರೋ. ಸೊ ಮ್ಯಾಂಗ್ರೂವ್ ಮತ್ತು ಗ್ರೋ ಎರಡು ಸೇರಿದ್ರೆ ಏನಾಯ್ತು? ಮ್ಯಾಂಗ್ಯೂ ಮತ್ತು ಗ್ರೋ ಎರಡು ಸೇರಿದ್ರೆ ಮ್ಯಾಂಗ್ರೂವ್ ಅಂತ ಆಯ್ತು. ಸೊ ಮ್ಯಾಂಗ್ರೂವ್ಸ್ ಏನು? ಉಪ್ಪು ನೀರಲ್ಲಿ ಬೆಳೆಯುವಂತ ಗಿಡಗಳು, ಹೇಲೋಫೈಟ್ಸ್. ಕರೆಕ್ಟಾ? ಕರಾವಳಿ ತೀರದಲ್ಲಿ ಬೆಳೆಯುವಂಥದ್ದು. ಲಿಟ್ಟೋರಲ್ ಮತ್ತು ಟೈಡಲ್ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಟೈಡಲ್ ಫಾರೆಸ್ಟ್. ಲಿಟ್ಟೋರಲ್ ಫಾರೆಸ್ಟ್ ಅಥವಾ ಟೈಡಲ್ ಫಾರೆಸ್ಟ್. ಇದು ನೀರಿನಲ್ಲಿ ಬೆಳೀತಾ ಇರೋದ್ರಿಂದ ಇದನ್ನ ಸ್ವ್ಯಾಂಪ್ ಅಂತಾನೂ ಕರಿತೀವಿ. ಸ್ವ್ಯಾಂಪ್ಸ್ ಗೊತ್ತಾಗ್ತಾ ಎಲ್ಲರಿಗೂ? ಒರಿಜಿನ್ ಆಫ್ ದ ವರ್ಡ್ಸ್ ಹೇಳ್ತಾ ಇದ್ದೀನಿ. ಸೊ ಜಗತ್ತಿನಾದ್ಯಂತ ಉಷ್ಣವಲಯ, ಉಪ ಉಷ್ಣವಲಯದಲ್ಲಿ ಕಂಡುಬರುವಂತ ಕರಾವಳಿ ಸಸ್ಯವರ್ಗ ಮ್ಯಾಂಗ್ರೋವ್ ಗಿಡಗಳು. ನೋಡಿ, ಇದು ಮ್ಯಾಪ್ ನೋಡಿ ಎಲ್ಲರೂ. ಭಾರತ ಗೊತ್ತಾಗ್ತದೆ ಎಲ್ಲರಿಗೂ? ಭಾರತ ಎಲ್ಲಿದೆ ನೋಡಿ, ಭಾರತ. ನೋಡಿ, ನೋಡಿ, ಇದು 30 ಡಿಗ್ರಿ, ಇದು 30 ಡಿಗ್ರಿ ದಕ್ಷಿಣ. ಎಲ್ಲರಿಗೂ ಗೊತ್ತಾಗ್ತಾ ಇದೆಯಾ? 30 ಅಂತ ಬರೆದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣ. ಸೊ ಉಪ ಉಷ್ಣವಲಯ ಮತ್ತು ಉಷ್ಣವಲಯದಲ್ಲಿ ಕಂಡು ಬರ್ತಾ ಇದೆ. ಇಡೀ ವಿಶ್ವದ ಒಂದು ನಕಾಶೆ ಇದೆ ನೋಡಿ, ವರ್ಲ್ಡ್ ಮ್ಯಾಪ್ ಇದೆ. ಈ ವರ್ಲ್ಡ್ ಮ್ಯಾಪ್ ಮೇಲೆ ಎಲ್ಲರೂ ಗಮನಿಸಿ, ಅತಿ ಹೆಚ್ಚು ಮ್ಯಾಂಗ್ರೂವ್ ವೆರೈಟಿ ಸ್ಪೀಶೀಸ್ ಗಳಿರೋದು ನೋಡಿ ಇಂಡೋನೇಷ್ಯಾ ಮತ್ತು ಭಾರತ ಮತ್ತು ಸೌತ್ ಈಸ್ಟ್ ಏಷ್ಯಾ ಭಾಗದಲ್ಲಿ ಕಾಣ್ತಾ ಇದೆ ಎಲ್ಲರಿಗೂ. ಆಸಿಯಾನ್ ಭಾಗದಲ್ಲೇ, ಭಾರತ ಮತ್ತು ಆಸಿಯಾನ್ ಪ್ರದೇಶದಲ್ಲಿ ಇದು ಮಾರ್ಕ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಜನ ಗಮನಿಸ್ತಾ ಇದ್ರೆ ಇದನ್ನ? ಈ ಪ್ರದೇಶ ಭಾರತ ಮತ್ತು ಈ ಕಡೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅತಿ ಹೆಚ್ಚು ವೆರೈಟಿ ಇರುವಂತದ್ದು. ಇಂಡೋನೇಷ್ಯಾದಲ್ಲಿ 17,000 ದ್ವೀಪಗಳಿದೆ, ಅಲ್ಲೆಲ್ಲ ಸುತ್ತ ಬರುತ್ತಿದ್ದು. ಹಂಗೆ ಇಲ್ಲಿ ಫಿಲಿಪೀನ್ಸ್ ಭಾಗ, ಪೆಸಿಫಿಕ್ ಓಷನ್ ಈ ಭಾಗ, ಚೈನಾ, ಭಾರತ ನೋಡಿ, ಗಲ್ಫ್ ಆಫ್ ಪರ್ಷಿಯನ್ ಗಲ್ಫ್, ರೆಡ್ ಸಿ ಭಾಗ, ಗಲ್ಫ್ ಆಫ್ ಅಡೇನ್ ಭಾಗ, ಹಂಗೆ ಮಡಗಾಸ್ಕರ್ ಭಾಗ, ಆಫ್ರಿಕಾ ಕೋಸ್ಟ್ ನೋಡಿ. ಇಲ್ಲಿ ಸೆನೆಗಲ್ ದೇಶ ಇಲ್ಲಿದೆ ನೋಡಿ, ಸೆನೆಗಲ್ ದೇಶ ಇಲ್ಲಿ, ಆಫ್ರಿಕಾ ಕೋಸ್ಟ್. ಹಂಗೆ ಕೆರೆಬಿಯನ್ ಭಾಗ ನೋಡಿ ಇಲ್ಲಿ, ಗಲ್ಫ್ ಆಫ್ ಮೆಕ್ಸಿಕೋ, ಕೆರೆಬಿಯನ್ ಸಿ. ಗೊತ್ತಾ? ಈ ಎಲ್ಲ ಭಾಗಗಳಲ್ಲಿ ನಮಗೆ ಜಾಸ್ತಿ ಮ್ಯಾಂಗ್ರೋವ್ಗಳು ಕಂಡು ಬರ್ತಾ ಇದೆ. ಉಷ್ಣವಲಯ, ಉಪ ಉಷ್ಣವಲಯದಲ್ಲಿ ಎರಡು ಕಡೆನೂ, ಪಶ್ಚಿಮ ಮತ್ತು ಪೂರ್ವ ಕರಾವಳಿ ತೀರದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಫಸ್ಟ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ಳಿ. ಈ ಮ್ಯಾಪ್ ನೋಡಿದ ತಕ್ಷಣ ಎಲ್ಲರಿಗೂ ನೆನಪು ಇರಬೇಕು, ಓದು ಇಷ್ಟೇ ಅಂತ. ಸೊ ಹಂಗಾರೆ ಟ್ರಾಪಿಕಲ್ ಭಾಗದಲ್ಲಿ ಮಾತ್ರ ಕಂಡು ಬರುತ್ತೆ. ಎಕ್ಸಾಂಪಲ್ ಕೇಳ್ಬಿಟ್ರೆ ಅನ್ಕೊಳ್ಳಿ, ಮ್ಯಾಂಗ್ರೋವ್ಸ್ ಎಲ್ಲಿ ಸಿಗುತ್ತೆ? ಕರಾವಳಿ ತೀರದಲ್ಲಿ ಒಂದು. ಸೆಕೆಂಡ್, ಟ್ರಾಪಿಕಲ್ ಉಷ್ಣವಲಯದಲ್ಲಿ, ಉಪ ಉಷ್ಣವಲಯದಲ್ಲಿ ಮಾತ್ರ. ಆರ್ಟಿಕಲ್ ಸಿಗುತ್ತಾ? ಇಲ್ಲ. ಅಂಟಾರ್ಟಿಕಾದಲ್ಲಿ ಸಿಗುತ್ತಾ? ಇಲ್ಲ. ಮತ್ತು ಟೆಂಪರೇಟ್ ಭಾಗಗಳಲ್ಲಿ ಸಿಗುತ್ತಾ? ಇಲ್ಲ. ಗೊತ್ತಾಯ್ತಾ ಎಲ್ಲರಿಗೂ? ಕ್ಲಾರಿಟಿ?
ಇಲ್ಲ ಇದೆಯಲ್ಲ, ಆಫ್ರಿಕಾದಲ್ಲೂ ಇದೆಯಲ್ಲ ನೋಡಿ, ಇದೆ ಆಫ್ರಿಕಾ, ವೆಸ್ಟ್ ಮತ್ತು ಈಸ್ಟ್. ಆಫ್ರಿಕಾ ಕೋಸ್ಟ್ ಅಲ್ಲೂ ಇದೆ ನೋಡಿ, ಗಮನಿಸಿ. ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್ ಎರಡು ಕಡೆನೂ ಇದೆ. ಎಲ್ಲರಿಗೂ ಖಂಡಗಳು ಗೊತ್ತು ತಾನೆ? ಹಾ, ಸೊ ಪ್ಲೀಸ್ ಜ್ಞಾಪಕಟ್ಕೊಳ್ಳಿ ಇದನ್ನ. ಉಷ್ಣವಲಯ, ಉಪ ಉಷ್ಣವಲಯದಲ್ಲಿ ಇರುವಂತ ಜೀವಿಗಳು, ಮ್ಯಾಂಗ್ರೋವ್ ಗಿಡಗಳು. ನೋಡಿ ಯಾವ ರೀತಿ ಕಾಣ್ತವೆ ನೋಡಿ. ಇದು ಈ ರೀತಿ ಕಂಬಗಳ ತರ ಇರುತ್ತೆ, ಅದು ರೂಟ್, ಈ ತರ ಕಂಬ, ಸ್ಟಿಲ್ಟ್ ರೂಟ್ಸ್ ಅಂತ ಕರಿತೀವಿ. ಪ್ರಾಪ್ ರೂಟ್ಸ್, ಸ್ಟಿಲ್ಟ್ ರೂಟ್ ನೋಡಿದ್ರೆಲ್ಲ ಈ ತರ ಇರುತ್ತೆ ಮ್ಯಾಂಗ್ರೋವ್ ಗಿಡಗಳದ್ದು ಬೇರು. ಇದೊಂದು ರೀತಿ. ಇನ್ನೊಂದು ತರ ಜೀವಿ ಇದು ಈ ತರ ಇರುತ್ತೆ. ಮರ ಇಲ್ಲಿದೆ ನೋಡಿ, ಅದ್ರ ಬೇರ್ ನೋಡಿ, ಇಲ್ಲೆಲ್ಲ ಬಂದಿದೆ ನೋಡಿ. ಈ ಮರಗಳ ಬೇರ್ ನೋಡಿ ಎಲ್ಲಿದೆ. ಓಕೆ, ಈ ಭಾಗದಲ್ಲಿ ನೋಡಿ ಎಲ್ಲ. ಸೊ ನೋಡಿ, ಗಮನಿಸಿ, ಮೆಡಿಟರೇನಿಯನ್ ಸಿ ಅಂದ್ರೆ ಏನು? ಟೆಂಪರೇಟ್ ಭಾಗ ತಾನೆ. ಮೆಡಿಟರೇನಿಯನ್ ಸಿ ಇಲ್ಲಿದೆ ನೋಡಿ, ಮೆಡಿಟರೇನಿಯನ್ ಸಿ ಟೆಂಪರೇಟ್ ಭಾಗ ಹೋಗುತ್ತೆ. ಮೆಡಿಟರೇನಿಯನ್ ಸಿ ಗೊತ್ತಾಯ್ತಾ? ಇಲ್ಲಿ ನಾನು ಬರ್ದಿರೋದ್ರ ರೇಖೆ ನೋಡ್ಕೊಳ್ಳಿ ಎಲ್ಲರೂ. 30 ಉತ್ತರ, 30 ದಕ್ಷಿಣ. ಎಲ್ಲರೂ ಅಟ್ಲಾಸ್ ಇಟ್ಕೊಳ್ರಪ್ಪ. ನೀವು ವರ್ಲ್ಡ್ ಮ್ಯಾಪ್ ನೀವು ಸ್ವಲ್ಪ ಗೊತ್ತಿರ್ಬೇಕು ಎಲ್ಲರಿಗೂ, ಯಾವ ಭಾಗ ಎಲ್ಲೆಲ್ಲಿ ಬರುತ್ತೆ ಅಂತ. ಈ ಭಾಗ ನೋಡಿ, ಮೆಡಿಟರೇನಿಯನ್ ಸಿ. ಇದು ಮೆಡಿಟರೇನಿಯನ್ ಸಿ ಎಲ್ಲ ಟೆಂಪರೇಟ್ ಅಲ್ಲ. ಹಾ, ಇಲ್ಲಿ ನೋಡಿ, ಈ ಮರಗಳು ಬೇರ್ ನೋಡಿ ಯಾವ ರೀತಿ ಇದೆ. ಅಂದ್ರೆ ಮರ ಇದೆ, ಆ ಮರದ ಬೇರು ಈ ತರ ಇದೆ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. ಕಂಬ ಈ ತರ ಇರುತ್ತೆ. ಇಲ್ಲಿ ಮರ ಹೇಳುತ್ತೆ ಹಿಂಗೆ. ನೀರ್ ಬಂದ್ರು ಈ ಭಾಗ ಮುಳುಗೋತ್ತೆ ಹಿಂಗೆ, ಆಯ್ತಾ? ಈ ರೀತಿ ಆಯ್ತಾ? ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ ಇದು. ಇನ್ನೊಂದು ಮರ ಹೆಂಗಿರುತ್ತೆ ಅಂದ್ರೆ, ಅದ್ರ ಬೇರು ನೋಡಿ, ಇದು ಮಣ್ಣು ಅಂದ್ರೆ ನೋಡಿ, ಅದ್ರ ಬೇರ್ ಕೆಳಗಡೆ ಹೋಗುತ್ತೆ ಈ ತರ. ಮರದ ಕೆಳಗಡೆ ಹಿಂಗ್ ಹೋಗಿರುತ್ತೆ ಬೇರು. ಇದು ಮರ. ಇಲ್ಲಿ ಆ ಬೇರ್ ನೋಡಿ ಹಿಂಗ್ ಬರುತ್ತೆ ಕೆಳಗಡೆಯಿಂದ. ಇದೆ ನಿಮ್ಗೆ ಕಾಣ್ತಾ ಇರೋದು, ಇಲ್ಲಿ ಕಾಣ್ತಾ ಇದೆ ಎಲ್ಲರಿಗೂ. ಒಂಥರ ಶಾರ್ಪ್ ಆಗಿರೋದು ನೋಡಿ, ಎಷ್ಟೊಂದು ಕಾಣ್ತಾ ಇದೆ ನೋಡಿ ಈ ತರ. ಸೊ ಆ ಮರದ ಕೇಬಲ್ ರೂಟ್ ಅಂತ ಕರಿತಾರೆ ಇದನ್ನ. ಕೆಳಗಡೆ ಇರೋದು ಕೇಬಲ್ ರೂಟ್. ಈ ಕೇಬಲ್ ರೂಟ್ಗೆ ಅಟ್ಯಾಚ್ ಆಗಿ, ಆ ಬೇರಿಗೆ ಅಟ್ಯಾಚ್ ಆಗಿ ಮೇಲ್ಮೇಲೆ ಬಂದಿರುತ್ತೆ. ಅದನ್ನ ನಾವು ನಿಮ್ಯಾಟೋಫೋರ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳಿ, ಯಾವ ತರ ಗಿಡಗಳಲ್ಲಿ ನಿಮ್ಯಾಟೋಫೋರ್ಸ್ ಕಂಡು ಬರುತ್ತೆ? ನಿಮ್ಯಾಟೋಫೋರ್ಸ್ ಅಂದ್ರೆ ಇವುಗಳು. ಸ್ವಲ್ಪ ಟೆಕ್ನಿಕಲ್ ಆಗಿದೆ, ನೀವು ಅದನ್ನ ನೆನಪಿಟ್ಕೊಳ್ಬೇಕು. ಎನ್ವೈರನ್ಮೆಂಟ್ ಹಿಂಗೆ ಇರುತ್ತೆ ಕ್ವಶನ್ಗಳು. ನಿಮ್ಯಾಟೋಫೋರ್ಸ್ ಅಂದ್ರೆ ಹೈ ಟೈಡ್ ಬಂದಾಗ ನೋಡಿ ಎಲ್ಲ ಮುಳುಗೋಗ್ತವೆ, ಇವೆಲ್ಲ ಮುಳುಗೋಗುತ್ತೆ. ಹೈ ಟೈಡ್ ಬಂದಾಗ ಇದೆಲ್ಲ ಮುಳುಗೋಗುತ್ತೆ. ಹೈ ಟೈಡ್ ಬಂದಾಗ, ಲೋ ಟೈಡ್ ಬಂದಾಗ ಎಕ್ಸ್ಪೋಸ್ ಆಗುತ್ತೆ. ಆತರ ಹೈ ಟೈಡ್ ಅಲ್ಲಿ ಮುಳುಗೋಗುತ್ತೆ, ಲೋ ಟೈಡ್ ಎಕ್ಸ್ಪೋಸ್. ಈ ರೀತಿ ಏನಾಗುತ್ತೆ, ಅದಕ್ಕೆ ಗಾಳಿನೂ ಹಾಡುತ್ತೆ, ನೀರು ಬರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಆ ಬೇರಿಗೆ ಸಾಕಷ್ಟು ಗಾಳಿನೂ ಹಾಡ್ಬೇಕು ಹಿಂಗೆ, ಆಮೇಲೆ ಜೊತೆಗೆ ನೀರು ಬೀಳ್ಬೇಕು. ಸೊ ಅವಾಗ ಚೆನ್ನಾಗಿ ಪೌಷ್ಟಿಕಾಂಶಗಳನ್ನೆಲ್ಲ ಹೀರ್ಕೊಂಡು ಬೆಳೆಯುತ್ತೆ ನೋಡಿ. ಈ ತರ ಸಸ್ಯವರ್ಗಗಳೆಲ್ಲ ಇದ್ರೆ ಏನಾಗುತ್ತೆ, ಕರಾವಳಿ ತೀರ ಸ್ಟೇಬಲ್ ಆಗುತ್ತೆ, ಅಲೆಗಳೆಲ್ಲ ದೊಡ್ಡದಿರಲ್ಲ, ಆಮೇಲೆ ಜೊತೆಗೆ ಕಡಲ ಕೊರೆತ ಆಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಮ್ಯಾಂಗ್ರೂವ್ಸ್ ನಮ್ಗೆ ಕಡಲ ಕೊರೆತದಿಂದ ರಕ್ಷಣೆ ಕೊಡುತ್ತೆ, ಸುನಾಮಿ, ಸೈಕ್ಲೋನ್ ಇಂದ ರಕ್ಷಣೆ ಕೊಡುತ್ತೆ. ಜೊತೆಗೆ ಕರಾವಳಿ ಮಟ್ಟದಲ್ಲಿ ಸಾಗರ ಮಟ್ಟ ಹೆಚ್ಚಾಗೋದನ್ನ ತಡೆಯುತ್ತೆ, ಸಿ ಲೆವೆಲ್ ರೈಸ್ ಆಗಕ್ ಬಿಡಲ್ಲ. ಗೊತ್ತಾಯ್ತಲ್ಲ? ಸೊ ಅಲ್ಲಿ ಸುತ್ತಮುತ್ತ ಕರಾವಳಿ ತೀರದಲ್ಲಿ ಇರುವಂತ ಮನೆಗಳೆಲ್ಲ ಸುರಕ್ಷಿತವಾಗಿರ್ತಾವೆ. ಸೊ ಬ್ರಿಟಿಷ್ ಬಂದವರು ಏನ್ ಮಾಡಿದ್ರು, ಇದನ್ನೆಲ್ಲ ಕಟ್ ಮಾಡಿದ್ರು. ಪೋರ್ಟ್ ಮಾಡ್ತೀವಿ ಅಂತ, ಪೋರ್ಟ್ಸ್ ಡೆವಲಪ್ ಮಾಡ್ಬೇಕು ನಾವು ಅಂತ ಹೇಳಿ ಕಟ್ಟಿಸಿದ್ರು. ಇಷ್ಟೊಂದು ನಮ್ಮ ಮ್ಯಾಂಗ್ರೋವ್ ಗಿಡಗಳೆಲ್ಲ ನಾಶ ಆಗೋದು. ಆಮೇಲೆ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಮಾಡಿದ್ವಿ, ನಗರಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಕಟ್ ಮಾಡಿದ್ವಿ. ಈ ರೀತಿ ನಿಮ್ಯಾಟೋಫೋರ್ಸ್ಗಳು ಮತ್ತೆ ಮ್ಯಾಂಗ್ರೋವ್ ಗಿಡಗಳನ್ನೆಲ್ಲ ತೆಗೆದಾಕ. ಗೊತ್ತಾಗ್ತಾ ಎಲ್ಲರಿಗೂ? ಈ ರೀತಿ ಮರಗಳು ಸಿಗುತ್ತೆ ಸ್ನೇಹಿತರೆ ಕರಾವಳಿ ತೀರದಲ್ಲಿ. ಈ ಕರಾವಳಿ ತೀರದಲ್ಲಿ ಈ ಗಿಡಗಳು ಬೆಳೆಯುವಾಗ ನೋಡಿ, ನಮಗೆ ಸಾಕಷ್ಟು ಉಪಯೋಗಗಳಿದೆ, ಎಲ್ಲರಿಗೂ ಗೊತ್ತಾಯ್ತು. ಅತಿ ಹೆಚ್ಚು ಮ್ಯಾಂಗ್ರೋವ್ ಇರೋದು ನೋಡಿ ಯಾವ ದೇಶದಲ್ಲಿ, ಇಲ್ಲಿ ಕೊಟ್ಟಿದೆ ನೋಡಿ ಸ್ಟಾಟಿಸ್ಟಿಕ್ಸ್. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ಮ್ಯಾಂಗ್ರೋವ್ ಕನ್ಸರ್ವೇಷನ್ ಇನಿಷಿಯೇಟಿವ್ ಅಂತ ಹೇಳಿದೆ, ಅವರೇ ಕೊಟ್ಟಿರೋಂತ ಡೇಟಾ ಇದು. ಮ್ಯಾಂಗ್ರೋವ್ ಅತಿ ಹೆಚ್ಚು ಇರೋದು ಇಂಡೋನೇಷ್ಯಾ, ಫಾಲೋಡ್ ಬೈ ಬ್ರೆಜಿಲ್, ಮಲೇಷಿಯಾ, ಪಾಪುವಾ ನ್ಯೂ ಗಿನಿ, ಆಸ್ಟ್ರೇಲಿಯಾ. ಯಾಕೆಂದ್ರೆ ಇವರ ಹತ್ರ ಎಷ್ಟಿದೆ ಅಂದ್ರೆ ಇವರೇ ಲೀಡಿಂಗ್, ಇಂಡೋನೇಷ್ಯಾನೇ ಲೀಡಿಂಗ್ ಈಗ. ಜ್ಞಾಪಕಟ್ಕೊಳ್ಳಿ, ಇದೊಂದು ಜ್ಞಾಪಕಟ್ಕೊಳ್ಳಿ ಸಾಕು. ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳಿರೋ ದೇಶ ಇಂಡೋನೇಷ್ಯಾ.
ಆಯ್ತಾ. ಇಂಡೋನೇಷ್ಯಾ, ಆಮೇಲೆ ಫಾಲೋಡ್ ಬೈ ಬ್ರೆಜಿಲ್, ದೆನ್ ಮಲೇಷಿಯಾ, ದೆನ್ ಪಪುವಾ ನ್ಯೂ ಗಿನಿ. ಖಂಡಗಳ ವೈಸ್ ಖಂಡಗಳಲ್ಲಿ ತಗೊಂಡ್ರೆ ನೋಡಿ, ಜಾಸ್ತಿ ನಮ್ಗೆ ಸಿಗದೆ ಏಷ್ಯಾ ಭಾಗದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ಗಳು ಸಿಗೋದು, ಫಾಲೋಡ್ ಬೈ ಆಫ್ರಿಕಾ, ಸೆಕೆಂಡ್ ಆಫ್ರಿಕಾ. ಫಸ್ಟ್ ಏಷ್ಯಾ, ಸೆಕೆಂಡ್ ಆಫ್ರಿಕಾ. ಓಕೆ, ನೆಕ್ಸ್ಟ್ ಬರೋದು ಸೆಂಟ್ರಲ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಥರ್ಡ್ ನಾರ್ತ್ ಅಮೆರಿಕಾ. ನೋಡಿ, ಇದು ಸೆಂಟ್ರಲ್ ಅಮೆರಿಕಾ, ನಾರ್ತ್ ಅಮೆರಿಕಾ. ದೆನ್ ಕಮ್ಸ್ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ ಬರ್ತಾ ಇದೆ, ನಾಲ್ಕನೇದು. ಐದನೇದು ಓಷನಿಯಾ, ಆಸ್ಟ್ರೇಲಿಯಾ, ಓಷನಿಯಾ ಭಾಗ 5. ಖಂಡಗಳಲ್ಲಿ ತಗೊಂಡ್ರೆ ಅತಿ ಹೆಚ್ಚು ಮ್ಯಾಂಗ್ರೋವ್ ಪ್ರದೇಶ ಏಷ್ಯಾ, ದೆನ್ ಆಫ್ರಿಕಾ. ಆಯ್ತಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಓಷನಿಯಾ. ಅಂಟಾರ್ಟಿಕಾ ಭಾಗದಲ್ಲಿ ಇರೋದಿಲ್ಲ, ಯುರೋಪ್ ಅಲ್ಲಿ ಇಲ್ಲ. ಹೌದು, ಎಷ್ಟು ಜನ ಗಮನಿಸ್ತಾ ಇದ್ದೀರಾ ಅದನ್ನ? ಕರೆಕ್ಟಾ? ಅಂಟಾರ್ಟಿಕಾದಲ್ಲಿ ಆಗ್ಲಿ, ಯುರೋಪ್ ಅಲ್ಲಿ ಆಗ್ಲಿ ಇಲ್ಲ. ಇದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ತುಂಬಾ ರೇರ್ ಕ್ವಶನ್ಸ್ ಬಂದಿರೋದು ಇದ್ರ ಮೇಲೆ. ಸೊ ನನಗೆ ಗೊತ್ತಿರೋ ಪ್ರಕಾರ KPSC ಅವರು, UPSC ಅವರು ಕೇಳ್ತಾರೆ ಇದನ್ನ. ಸೊ ಭಾರತದಲ್ಲಿ ನೋಡಿ, ಈಗ ಭಾರತದಲ್ಲಿ ಒಟ್ಟು ಹತ್ತತ್ರ 5,000 ಚದರ ಕಿಲೋಮೀಟರ್ ಅಷ್ಟು ಮ್ಯಾಂಗ್ರೋವ್ ಇದೆ. ಅದಾ, ಒಟ್ಟು 0.15% ಆಫ್ ದ ಟೋಟಲ್ ಜಾಗ್ರಫಿಕಲ್ ಏರಿಯಾ ಕವರ್ ಮಾಡುತ್ತೆ. ಭಾರತದಲ್ಲಿ ಎಷ್ಟು? ಹತ್ತತ್ರ 5,000 ಅಂತ ನಾವು ಕಟ್ಕೊಳ್ಬೋದಲ್ಲ, ಸುಲಭ ನಂಬರ್. 5,000 ಚದರ ಕಿಲೋಮೀಟರ್, ಇಲ್ಲಿ ಕರಾವಳಿ ತೀರದಲ್ಲಿ ಮಾತ್ರ. ಆಯ್ತಾ. ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಯಾವುದು ಇಡೀ ಜಗತ್ತಲ್ಲೇ? ಸುಂದರ್ಬನ್ಸ್. ಎಷ್ಟು ಜನ ಕೇಳಿದ್ರ ಸುಂದರ್ಬನ್ಸ್? ಈ ಸುಂದರ್ಬನ್ಸ್ ಅಂದ್ರೆ ಸುಂದರಿ ಗಿಡ ಅಂತ. ಸುಂದರಿ ಗಿಡ, ಇಲ್ಲಿ ಸುಂದರಿ ಗಿಡಗಳ ಕಾಡು, ಅದಕ್ಕೆ ಸುಂದರ್ವನ್. ಗೊತ್ತಾಯ್ತಾ ಎಲ್ಲರಿಗೂ? ಸುಂದರಿ ಗಿಡ ಏನಿದೆ, ನಾನು ತೋರಿಸೋದಲ್ಲ ಫೋಟೋ, ಅದು ತುಂಬಾ ಸುಂದರವಾದ ಗಿಡ ಸ್ನೇಹಿತರೆ. ಅದು ಇಲ್ಲಿ ತುಂಬಾ ಬೆಳೆಯುತ್ತೆ, ಅದಕ್ಕೆ ಸುಂದರ್ಬನ್. ಸೈಂಟಿಫಿಕ್ ನೇಮ್ ಏನು ಬರಿತಾ ಇದೆ ನೋಡಿ, ರೈಜೋಫೋರಾ ಮ್ಯಾಂಗಲ್. ರೈಜೋಫೋರಾ ಮ್ಯಾಂಗಲ್, ರೈಜೋಫೋರಾ ಮ್ಯಾಂಗಲ್ ಅಂತ ಕರಿತೀವಿ. ನಾ ಇಲ್ಲಿ ಬರಿತೀನಿ ನೋಡಿ ಇದನ್ನ. ರೈಜೋಫೋರಾ ಮ್ಯಾಂಗಲ್. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ, ಸೈಂಟಿಫಿಕ್ ಹೆಸರೇ ಕೊಟ್ಬಿಟ್ಟು ಕೇಳ್ಬಿಡ್ತಾರೆ. ನೀವು ಅವಾಗ ಇಲ್ಲೇನೋ ಕ್ಲಾಸಲ್ಲಿ ಕೇಳಿರಲಿಲ್ಲ ಅನ್ಕೊಳ್ಳಿ, ಹೋಯ್ತದು ಕ್ವಶನ್. ಈ ಗಿಡಗಳನ್ನ ಸುಂದರ, ಇದು ತುಂಬಾ ಬೆಳೆಯುತ್ತೆ ಇಲ್ಲಿ. ಆಯ್ತಾ, ಇದನ್ನ ರೆಡ್ ಮ್ಯಾಂಗ್ರೋವ್ ಅಂತಾನೂ ಕರೀತಾರೆ. ಸಿಂಪಲ್ ನೇಮ್ ರೆಡ್ ಮ್ಯಾಂಗ್ರೋವ್. ಈ ಸುಂದರ ಗಿಡಗಳು ಒನ್, ಸುಂದರ್ ಬನ್. ಬನ್ ಅಂದ್ರೆ ಒನ್ ಅಂತ, ಬೆಂಗಾಲಿ ಜನಗಳು ಒನ್ ಸುಂದರ್ ಬನ್ ಅಂತಾರೆ ಅವರು. ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಯಾವುದು? ಸುಂದರ್ಬನ್ಸ್. ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶಲ್ಲಿದೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ, ಮತ್ತು ನಮ್ಮ ಬಯೋಸ್ಫಿಯರ್ ರಿಸರ್ವ್ ಕೂಡ, ಮತ್ತು ನಮ್ಮ ರಾಮ್ಸರ್ ಸೈಟ್ ಕೂಡ. ಎಷ್ಟು ಜನ ಗೊತ್ತಾಗ್ತಾ ಇದೆ? ಇದು ಐತಿಹಾಸಿಕ ಸ್ಥಳಗಳ ಪಟ್ಟಿಗೂ ಸೇರಿದೆ, ವಿಶ್ವ ಐತಿಹಾಸಿಕ ಸ್ಥಳಗಳ ಪಟ್ಟಿಗೂ ಸೇರಿದೆ, ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು, ಮತ್ತು ನಮ್ಮ ದೇಶದ ಅತಿ ದೊಡ್ಡ ರಾಮ್ಸರ್ ಜೋಗು ಪ್ರದೇಶ ಕೂಡ ಹೌದು. ಕರೆಕ್ಟಾ? ರಾಮ್ಸರ್ ಸೈಟ್. ನಮ್ಮ ರಾಯಲ್ ಬೆಂಗಾಲ್ ಟೈಗರ್ ಇರೋದು ಕೂಡ ಇಲ್ಲೇ, ಟೈಗರ್ ರಿಸರ್ವ್ ಕೂಡ ಹೌದು, ಸುಂದರ್ಬನ್ಸ್. ಸೊ ತಾವು ಇಲ್ಲಿ ಕಾಣ್ಬೋದು, ನಮ್ಮ ಹತ್ರ ಎಲ್ಲ ನೋಡಿ, ಇಲ್ಲೆಲ್ಲ ಇದೆ ನೋಡಿ. ಸುಂದರ್ಬನ್ಸ್ ಇದೆ, ಸುಬರ್ಣರೇಖಾ ಇದೆ, ಬೈತರ್ಕನಿಕಾ ಇದೆ, ಇಲ್ಲಿ ಎಲ್ಲ ನಮ್ಮ ಮುಖ್ಯ ಮಹಾನದಿ ಇದೆ, ಚಿಲ್ಕಾ ಇದೆ, ಚಿಲ್ಕಾ.
ಇವೆಲ್ಲ ನಮ್ಮ ಕರಾವಳಿ ತೀರದಲ್ಲಿರೋದು. ಈಸ್ಟ್ ಗೋದಾವರಿ, ಕೊರಿಂಗ, ಕೃಷ್ಣ, ಕೆಜಿ ಬೇಸಿನ್ ನೋಡಿ, ಹುಲಿಕಟ್, ಕರೆಕ್ಟಾ, ಪಿಚ್ಚಾವರಂ, ಮುತ್ತುಪೇಟ್. ಇದನ್ನ ಇಮೇಜ್ ನಾನು ಕಳಿಸ್ಕೊಡ್ತೀನಿ ನಿಮಗೆ ಗ್ರೂಪ್ ಅಲ್ಲಿ. ಇನ್ ಕೇಸ್ ನಿಮ್ಗೆ ಇನ್ನು ಸಪರೇಟ್ ಇಮೇಜ್ ಕೊಡಿ ಸರ್ ನನ್ಗೆ ಅಂದ್ರೆ ನಾನು ಕಳಿಸ್ಕೊಡ್ತೀನಿ, ಸರಿನಾ. ವೆಮ್ಮನಾಡ್ ಕೇರಳ, ಕನ್ನೂರು, ಮಂಗಳೂರು, ಕುಂದಾಪುರ, ದಕ್ಷಿಣ ಕನ್ನಡ, ಅಗನಾಸಿನಿ, ನಾಲ್ಕೈದು ಅಗನಾಸಿನಿ ಎಲ್ಲರಿಗೂ, ಅಗನಾಸಿನಿ. ಹಂಗೆ ಗೋವಾ, ಮಾಲ್ವನ್ ನೋಡಿ, ಈ ತರ ಎಷ್ಟೊಂದು ಇಂಪಾರ್ಟೆಂಟ್ ಜಾಗಗಳೆಲ್ಲ ಇಲ್ಲಿದೆ. ಗಲ್ಫ್ ಆಫ್ ಕಚ್ ಪ್ರದೇಶ, ಗಲ್ಫ್ ಆಫ್ ಕಂಬತ್ ಪ್ರದೇಶ. ಸೊ ಈ ರೀತಿ ಇದು ವಸಾಯಿ ಪ್ರದೇಶ. ಈ ರೀತಿ ಎಷ್ಟೊಂದು ಮ್ಯಾಂಗ್ರೋವ್ ಕಾಡುಗಳು ನಮ್ಮ ಕರಾವಳಿ ತೀರದಲ್ಲಿ ಇದೆ. ನೀವು ನಮ್ಮ ಪಶ್ಚಿಮ ಕರಾವಳಿ ತೀರದಲ್ಲಿ ಹೋದಾಗ ನೋಡಬಹುದು ನೀವು, ಕಾಳಿ ಎಸ್ಚುರಿನಲ್ಲಿದೆ, ಅಗನಾಸಿನಿ ನದಿಗಳೆಲ್ಲ ಸಮುದ್ರ ಸೇರ್ತಾವಲ್ಲ, ಆ ಭಾಗಗಳಲ್ಲೆಲ್ಲ ನಮ್ಗೆ ಮ್ಯಾಂಗ್ರೋವ್ ಗಿಡಗಳಿದೆ. ನೀವೆಲ್ಲ ಕರಾವಳಿ ತೀರದವರಾದ್ರೆ ನೋಡಿರ್ತೀರ ಇದನ್ನ. ಅತಿ ಹೆಚ್ಚು ಇರೋದು ವೆಸ್ಟ್ ಬೆಂಗಾಲ್ ನಲ್ಲಿ. ಇಲ್ಲಿ ನೋಡಿ, ಈಗ ಸ್ಟೇಟ್ಸ್ ಬರೋಣ. ಅತಿ ಹೆಚ್ಚು ವೆಸ್ಟ್ ಬೆಂಗಾಲ್, ಫಸ್ಟ್ ವೆಸ್ಟ್ ಬೆಂಗಾಲ್ ಬರುತ್ತೆ, ಆಯ್ತಾ. ಎರಡನೇದು ಗುಜರಾತ್, ಎರಡನೇ ಸ್ಥಾನಕ್ಕೆ ಗುಜರಾತ್. ಮೂರನೇ ಸ್ಥಾನಕ್ಕೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಮೂರನೇ ಸ್ಥಾನಕ್ಕೆ. ನಾಲ್ಕನೇದು ಆಂಧ್ರ ಪ್ರದೇಶ್, ಎಪಿ, ಆಂಧ್ರ ಪ್ರದೇಶ್. ಐದನೇ ಸ್ಥಾನ ಕೇರಳ, ಐದನೇ ಸ್ಥಾನಕ್ಕೆ. ಒಂದು ನಿಮಿಷ, ಮಹಾರಾಷ್ಟ್ರ, ಸಾರಿ, ಐದನೇ ಸ್ಥಾನ ಮಹಾರಾಷ್ಟ್ರ, MH ಮಹಾರಾಷ್ಟ್ರ ಐದನೇ ಸ್ಥಾನಕ್ಕೆ, ಆಯ್ತಾ. ನೆಕ್ಸ್ಟ್ ಆರನೇ ಸ್ಥಾನ ನೋಡಿ, ಒಡಿಸ್ಸಾ, ಇಲ್ಲಿ ಒಡಿಸ್ಸಾ. ಏಳನೇ ಸ್ಥಾನ ತಮಿಳುನಾಡು, 7th ತಮಿಳುನಾಡು, ಆಯ್ತಾ. 8th ಗೋವಾ, 9th ಕರ್ನಾಟಕ, 10th ಕೇರಳ. ಗೊತ್ತಾಯ್ತಾ ಎಲ್ಲರಿಗೂ? ಈ ಲಿಸ್ಟ್ ಬರ್ಕೊಬಿಡಿ ಇವಾಗ್ಲೇ, ಆಮೇಲೆ ನೀವು ಬರೆಯೋದಿಲ್ಲ. ಬರೀರಿ ಎಲ್ಲರೂ. ಇದನ್ನ ನಾನು ನಿಮ್ಗೆ ಸಪರೇಟ್ ಕಳಿಸ್ಕೊಡ್ತೀನಿ, ಸೊ ದಟ್ ನೀವು ಮರೀದೇ ಇರ್ಲಿ ಅಂತ ಹೇಳಿ. ಇವತ್ತೇನು ಆಡಿಯೋ ಇಶ್ಯೂ ಇಲ್ಲ ಅಲ್ವಾ? ಹೋಪ್ ಎಲ್ಲರಿಗೂ ಆಡಿಯೋ ವಿಡಿಯೋ ಕರೆಕ್ಟ್ ಆಗಿದೆ ಇವತ್ತು. ಯಾಕೆ ನೆನ್ನೆ ಸ್ವಲ್ಪ ವೈರ್ ಲೂಸ್ ಆಗಿತ್ತದು. Shall I continue? ಲಿಸ್ಟ್ ಬರೆದ್ರೆ ಎಲ್ಲರೂ? ದಯವಿಟ್ಟು ನೀವು ಏನ್ ಮಾಡ್ಬೇಕು, ಎಲ್ಲ ಲಿಸ್ಟ್ ನ ಅಲ್ಲಲ್ಲೇ ಇವತ್ತಿನ ನೋಟ್ಸ್ ಇವತ್ತೇ ಮುಗಿಸ್ಬೇಕು. ನೀವು ನಾಳೆಗೆ ಏನು ಇಟ್ಕೊಳಕ್ ಹೋಗ್ಬೇಡಿ. ಸೊ ಬೇಗ ಮ್ಯಾಂಗ್ರೂವ್ ಗಿಡಗಳ ಉಪಯೋಗಗಳು ಬರೀರಿ, ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ. ಮ್ಯಾಂಗ್ರೂವ್ ಗಿಡಗಳು ಪ್ರಾಮುಖ್ಯತೆ ಏನು ಅಂತ ಕೇಳ್ತಾರೆ ಮೇನ್ಸ್ ಅಲ್ಲಿ. ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೂವ್ಸ್, ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೂವ್. ಮೊದಲನೇದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾ ಏನ್ ಬೆಳಿತೀವಿ ಅಂದ್ರೆ, ಮ್ಯಾಂಗ್ರೂವ್ ಗಿಡಗಳು ಹಲವಾರು ಪ್ರಾಣಿಗಳಿಗೆ ನೆಲೆ ಹ್ಯಾಬಿಟಾಟ್, ಹಲವಾರು ಜೀವಿಗಳಿಗೆ ನೆಲೆ. ಇವಾಗ ಹುಲಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮೊಸಳೆ ಆಗಿರ್ಬೋದು, ಕೇಳಿದ್ರಲ್ಲ ಎಲ್ಲರೂ, ಇದಕ್ಕೆಲ್ಲ ನೆಲೆ. ಹಾ, ಗೌರಿ, ವೆರಿ ನೈಸ್. ಹಂಗೆ ಬರೀರಿ, ಹಂಗೆ ಕಂಟಿನ್ಯೂ ಮಾಡಿ, ನೋಟ್ಸ್ ಚೆನ್ನಾಗಿ ಬರೀತಾ ಇದ್ದೀರಾ. ಓಕೆ, ಸೊ ಹ್ಯಾಬಿಟಾಟ್, ನೆಲೆ, ಪ್ರಾಣಿಗಳಿಗೆ ನೆಲೆ. ಹ್ಯಾಬಿಟಾಟ್ ಫಾರ್ ವೈಲ್ಡ್ ಲೈಫ್. ಎಷ್ಟು ಜನ ಕರ್ತಾ ಇದ್ದೀವಿ ಪಾಯಿಂಟ್? ನಮ್ಗೆ ಈ ಮ್ಯಾಂಗ್ರೂವ್ಗಳಿಗೆ ಹೋದ್ರೆ ಹಲವಾರು ತರ ಪ್ರಾಣಿಗಳೆಲ್ಲ ಸಿಗ್ತವೆ, ಪಕ್ಷಿಗಳೆಲ್ಲ ಸಿಗ್ತವೆ. ಎರಡನೇದು, ಈ ತರ ಸಸ್ಯ ವರ್ಗಗಳೆಲ್ಲ ಇರೋದ್ರಿಂದ ಏನಾಗುತ್ತೆ ಹೇಳಿ, ಇದು ಏನು ಎಲ್ಲ ತರ ಗಿಡಗಳೆಲ್ಲ ಇರೋದ್ರಿಂದ ನಮ್ಮ ವಾಯುಮಂಡಲದಲ್ಲಿರುವಂತ ಇಂಗಾಲದ ಡೈಆಕ್ಸೈಡ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಅದನ್ನ ಇದು ಹೀರಿಟ್ಕೊಳ್ಳುತ್ತೆ. ಫೋಟೋಸಿಂಥಸಿಸ್ ಮುಖಾಂತರ, ದ್ಯುತಿ ಸಂಶ್ಲೇಷಣೆ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ಕಾರ್ಬನ್ ಸಿಂಕ್ ಅಂತ ಕರಿತೀವಿ, ಕಾರ್ಬನ್ ಸಿಂಕ್.
ಕಾರ್ಬನ್ ಸಿಂಕ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನು ಸೇವ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ ಈ ತರ ಅದನ್ನ ಗ್ಲೂಕೋಸ್ ಕನ್ವರ್ಟ್ ಮಾಡ್ಕೊಳುತ್ತೆ ಗಿಡಗಳೆಲ್ಲ ಕಾರ್ಬನ್ ಡೈಆಕ್ಸೈಡ್ ನ. ಎಕ್ಸಸ್ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಗೊತ್ತಾಯ್ತಲ್ಲ ನೋಡಿ, ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಇದೆ ಇಲ್ಲಿ. ಕಾರ್ಬನ್ ಡೈಆಕ್ಸೈಡ್ ವಾಟರ್ ನ ಸಿಕ್ವಿಸ್ಟರ್ ಮಾಡಿ ಗ್ಲೂಕೋಸ್ ಉತ್ಪಾದನೆ ಮಾಡ್ತದೆ. ಸ್ವಂತ ಆಹಾರ ಉತ್ಪಾದನೆ ಮಾಡುವ ಶಕ್ತಿ ಇರೋ ಜೀವಿಗಳು ಇವುಗಳು. ಆಸ್ ರಿಸಲ್ಟ್ ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ, ಕಾರ್ಬನ್ ಅದು ಸ್ಟೋರ್ ಆಗುತ್ತೆ ಗಿಡಗಳಲ್ಲಿ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಇದನ್ನ ನಾವು ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಸೊ ಮ್ಯಾಂಗ್ರೋವ್ಗಳು ಇರೋದ್ರಿಂದ ನಮ್ಗೆ ಅದೊಂದು ಅಡ್ವಾಂಟೇಜ್. ಸೊ ಕರಾವಳಿ ತೀರಗಳಲ್ಲಿ ಮ್ಯಾಂಗ್ರೋವ್ಗಳು ಕೂಡ ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡುತ್ತೆ. ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಆಗೋದನ್ನ ತಪ್ಪಿಸುತ್ತೆ. ಪ್ರಿವೆಂಟ್ಸ್ ಗ್ಲೋಬಲ್ ವಾರ್ಮಿಂಗ್ ಆರ್ ಫೈಟ್ಸ್ ಗ್ಲೋಬಲ್ ವಾರ್ಮಿಂಗ್. ತಾಪಮಾನ ಹೆಚ್ಚಾಗೋದನ್ನ ತಡೆಯುತ್ತೆ. ತಾಪಮಾನ ಹೆಚ್ಚಾಗೋದನ್ನ ತಡೆಯುತ್ತೆ. ಜೊತೆಗೆ ಸಾಗರ ಮಟ್ಟ ಹೆಚ್ಚಾಗೋದನ್ನ ತಡೆಯುತ್ತೆ. ಪ್ರಿವೆಂಟ್ಸ್ ರೈಸ್ ಇನ್ ಸಿ ಲೆವೆಲ್. ಪ್ರಿವೆಂಟ್ಸ್ ರೈಸ್ ಇನ್ ಸಿ ಲೆವೆಲ್. ಸಾಗರ ಮಟ್ಟ ಹೆಚ್ಚಾಗೋದು, ಸಾಗರ ಮಟ್ಟ ಹೆಚ್ಚಾಗುವುದನ್ನು ತಡೆಗಟ್ಟುತ್ತದೆ. ಪ್ರಿವೆಂಟ್ಸ್ ರೈಸ್ ಇನ್ ಸಿ ಲೆವೆಲ್. ಕರಾವಳಿ ತೀರದಲ್ಲಿ ಸಾಗರ ಮಟ್ಟ ಹೆಚ್ಚಾಗುವುದನ್ನು ತಡೆಯುತ್ತದೆ. ಹಂಗೆ ಪ್ರೊಟೆಕ್ಟ್ಸ್ ಫ್ರಮ್ ಸುನಾಮಿ ಅಂಡ್ ಸೈಕ್ಲೋನ್. ಪ್ರೊಟೆಕ್ಷನ್ ಫ್ರಮ್ ಸುನಾಮಿ ಅಂಡ್ ಸೈಕ್ಲೋನ್. ಯಾಕೆಂದ್ರೆ ಕರಾವಳಿ ತೀರದಲ್ಲಿ ಏನಾಗುತ್ತೆ, ಸಾಗರ ಮಟ್ಟ ಹೆಚ್ಚಾಗ್ತಾರೆ, ಗಿಡಗಳು ಏನ್ ಮಾಡುತ್ತೆ, ಅದನ್ನ ಮೇಲ್ ಬರಕ್ ಬಿಡಲ್ಲ, ನೀರಿನ ಗೊತ್ತಾಯ್ತಾ, ಸ್ಟೆಬಿಲೈಸ್ ಮಾಡ್ಬಿಡುತ್ತೆ ಕೋಸ್ಟ್ ನ. ಸೊ ಎಷ್ಟೇ ನೀರ್ ಮೇಲ್ ಬಂದ್ರು ಈ ಗಿಡಗಳು ಏನ್ ಮಾಡ್ತವೆ, ಮೆಕ್ಯಾನಿಕಲ್ ಬ್ಯಾರಿಯರ್ ಅಲ್ವಾ, ಸೊ ಮೇಲ್ಗಡೆ ಬಂದು ಕರಾವಳಿ ತೀರ ಬಿಡಲ್ಲ ಮರಗಳು. ಯಾಕೆಂದ್ರೆ ಬೇರು ತುಂಬಾ ಆಳಕ್ ನಾಟಿ ಆಗಿರುತ್ತೆ ಮರಗಳ ಬೇರು. ಸೊ ಹೆಸರು ಕರಾವಳಿ ತೀರದಲ್ಲಿ ಇರುವಂತ ಗಿಡಗಳು ಈ ಸಾಗರ ಮಟ್ಟ ಹೆಚ್ಚಾಗಕ್ ಬಿಡದೇ ಇಲ್ಲ. ಯಾವಾಗಲೂ ನೆನಪಿಟ್ಕೊಳ್ಳಿ, ಮರಗಳು ಒಂಥರ ಬ್ಯಾರಿಯರ್ ತರ, ತಡೆ ತರ. ಸುನಾಮಿ ಸೈಕ್ಲೋನ್ ನ ತಡೆಯುತ್ತೆ, ಸಾಗರ ಮಟ್ಟ ಹೆಚ್ಚಾಗೋದು ತಡೆಯುತ್ತೆ. ಕರೆಕ್ಟಾ? ಈಗ ನೋಡಿ, ಪ್ರವಾಸೋದ್ಯಮ, ಟೂರಿಸಂ, ನೆನಪಿದೆ ಎಲ್ಲರಿಗೂ ಇಕೋ ಟೂರಿಸಂ. ಇಕೋ ಟೂರಿಸಂ ಅಂದ್ರೇನು? ಪರಿಸರ ಸಂರಕ್ಷಿತ ತಾಣಗಳಿಗೆ ಭೇಟಿ ಕೊಡೋದನ್ನ ಪರಿಸರ ಪ್ರವಾಸೋದ್ಯಮ ಅಂತ ಕರಿತೀವಿ. ವಿಸಿಟಿಂಗ್ ನ್ಯಾಚುರಲ್ ರೀಜನ್ಸ್ ಫಾರ್ ದ ಪರ್ಪಸ್ ಆಫ್ ಎಜುಕೇಶನ್, ಕನ್ಸರ್ವೇಶನ್ ಅಂಡ್ ರಿಕ್ರಿಗೇಷನ್. ಅಂದ್ರೆ ಪರಿಸರ ಸಂರಕ್ಷಿತ ತಾಣಗಳಿಗೆ ನಮ್ಮ ಬಿಡುವು ಸಮಯವನ್ನು ಕಳೆಯಲು ನಾವು ಭೇಟಿ ಕೊಡ್ತೀವಲ್ಲ, ಅದನ್ನ ನಾವು ಪರಿಸರ ಪ್ರವಾಸೋದ್ಯಮ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ನಾವು ಎಷ್ಟು ವಿಷಯಗಳು ಕಲಿತೀವಿ, ಜೊತೆಗೆ ಆ ಕಾಡಿನ ಸಂರಕ್ಷಣೆ ಆಗುತ್ತೆ, ಹಂಗೆ ನಮ್ಮ ಸಮಯನು ನಾವು ಕಳೆದಂಗಾಗುತ್ತೆ. ಇಕೋ ಟೂರಿಸಂ ಇದೇ ಒಂದು ಸಪರೇಟ್ ಕ್ವಶನ್ ಬರುತ್ತೆ ನಿಮ್ಗೆ. ಯಾವ ರೀತಿ ದೇಶದಲ್ಲಿ ಪರಿಸರ ಉಳಿಸೋದ್ರಿಂದ ಆದಾಯ ಹೆಚ್ಚಾಗುತ್ತೆ, ಪ್ರವಾಸೋದ್ಯಮ ಆದಾಯ ಹೆಚ್ಚಾಗುತ್ತೆ. ಇವಾಗೆಲ್ಲರೂ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಕೇಳಿರ್ತೀರ, JLR. ಯಾವ ರೀತಿ ಅವರು ಎಷ್ಟೋ ರೆವೆನ್ಯೂ ಜನರೇಟ್ ಮಾಡ್ತಾ ಇದಾರೆ ನೋಡಿ ಇವಾಗ. ಓಕೆ, ಗೊತ್ತಾಯ್ತು ಎಲ್ಲರಿಗೂ? ಈ ರೀತಿ ಮ್ಯಾಂಗ್ರೋವ್ಗಳ ಉಪಯೋಗಗಳೇನು ಅಂತ ಕೇಳ್ತಾರೆ. ಸೊ ಒಂದೇ ಒಂದು ನಿಮಿಷ ಸ್ನೇಹಿತರೆ, ಇನ್ನೊಂದು ಚಿತ್ರ ಆಡ್ ಮಾಡ್ಬೇಕಾಗಿದೆ, ಅದನ್ನ ಆಡ್ ಮಾಡಿಲ್ಲ, ನಾನು ಆಡ್ ಮಾಡ್ತೀನಿ ಈಗ. ಗಿವ್ ಮಿ 1 ಸೆಕೆಂಡ್.
ಆಡ್ ಮಾಡ್ತಾ ಇದೀನಿ ನೋಡಿ ಒಂದು ಇಮೇಜ್ ನ. ನೋಡಿ ಎಲ್ಲರೂ ಕಾಣ್ತಾ ಇದೆಯಾ? ಇದು ಮ್ಯಾಂಗ್ರೋವ್ ಗಿಡಗಳು ನೀರಲ್ಲಿ ತೆಗ್ದಿರೋ ಫೋಟೋ ಇದೆ ನಾನು. ಅಂದ್ರೆ ನೀರು ಇದಿರುತ್ತಲ್ಲ ಅದರಲ್ಲಿ ಯಾವ ರೀತಿ ಇದೆ ನೋಡಿ. ಇದು ಮ್ಯಾಂಗ್ರೋವ್ ಗಿಡಗಳದ್ದು ಸೀಡ್ಸ್. ಇದು ಯಾವ ರೀತಿ ಇದೆ ನೋಡಿ. ಪ್ರಾಪಗ್ಯೂಲ್ ಅಂತ ಕರಿತೀವಿ. ಪ್ರಾಪಗ್ಯೂಲ್ಸ್ ಆರ್ ಮ್ಯಾಂಗ್ರೋವ್ದು ಒಂದು ಸೀಡ್. ಅದು ಗಿಡದಲ್ಲಿ ಇರುವಾಗ್ಲೇನೆ ಜರ್ಮಿನೇಟ್ ಆಗುತ್ತೆ, ಗೊತ್ತಾಯ್ತಲ್ಲ? ಸೊ ಗಿಡದಲ್ಲಿರುವಾಗ್ಲೇ ವಿವಿಪರಸ್ ಅಂತ ಕರಿತೀವಿ. ವೆರಿ ಗುಡ್. ಸೊ ಗಿಡಗಳಲ್ಲಿ ಇರುವಾಗ್ಲೇ ಅದು ಜರ್ಮಿನೇಟ್ ಆಗಿದೆ ನೋಡಿ. ಅದು ಕಾಣ್ತಾ ಇದೆಯಾ ಎಲ್ಲರಿಗೂ? ಸೊ ಆಸ್ ಅ ರಿಸಲ್ಟ್ ಇಲ್ಲೇ ಅದು ಸೀಡ್ಲಿಂಗ್ ಗ್ರೋತ್ ಕಾಣ್ತಾ ಇದೆ ನೋಡಿ. ಸೊ ವಿವಿಪರಸ್ ಅಂತ ಕರಿತೀವಿ. ಸೊ ವೇರ್ ಇಟ್ ಈಸ್ ಜರ್ಮಿನೇಟಿಂಗ್ ಇನ್ ಇಟ್ಸ್ ಮದರ್ ಪ್ಲಾಂಟ್ ಇಟ್ ಸೆಲ್ಫ್. ಆಯ್ತಾ? ಅದಾದ್ಮೇಲಿಂದ ಏನಾಗುತ್ತೆ, ಅದು ಕೆಳಗಡೆ ಬೀಳುತ್ತೆ ನೋಡಿ. ಇನ್ನೊಂದು ಚಿತ್ರ ಆಡ್ ಮಾಡ್ತಾ ಇದೀನಿ, ವೇಟ್ ಮಾಡಿ ಎಲ್ಲರೂ. ಐ ಆಡಿಂಗ್ ಒನ್ ಮೋರ್ ಇಮೇಜ್. ಆಯ್ತಾ? ಇಲ್ಲಿ ನೋಡಿ, ಇವಾಗ ಏನಾಗುತ್ತೆ, ಲೋ ಟೈಡ್ ಇರುವಾಗ ಬೀಳುತ್ತದು. ಲೋ ಟೈಡ್ ಇರುವಾಗ ನೀರೆಲ್ಲ ಹಿಂದಕ್ಕೆ ಹೋಗಿರುತ್ತಲ್ಲ, ಅವಾಗ ಬೀಳುತ್ತೆ. ಬಿದ್ದ ತಕ್ಷಣ ಏನಾಗುತ್ತೆ, ಅದು ಮಣ್ಣೊಳಗೆ ಸೇರ್ಕೊಳ್ಳುತ್ತೆ, ಗೊತ್ತಾಯ್ತಲ್ಲ? ಮಣ್ಣೊಳಗೆ ಹೊಟ್ಟೋಗುತ್ತೀವಿ. ಅವಾಗ ಮಣ್ಣೊಳಗೆ ಇಲ್ಲೇ ನೋಡಿ ಬೆಳಿತಾ ಇದೆ ನೋಡಿ, ಗೊತ್ತಾಯ್ತಲ್ಲ? ಸೊ ಪರ್ಟಿಕ್ಯುಲರ್ ಬರ್ಡ್ ಅಲ್ಲೇ ಮದರ್ ಪ್ಲಾಂಟ್ ಅಲ್ಲಿ ಇರುವಾಗ್ಲೇನೆ ಜರ್ಮಿನೇಟ್ ಆಗ್ತಾ ಹೋಗುತ್ತೆ, ಆಮೇಲೆ ಕೆಳಗಡೆ ಬಿದ್ದು ಬೆಳೆಯಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಪ್ರಾಪಗ್ಯೂಲ್ಸ್ ಗಳು ಜರ್ಮಿನೇಟ್ ಆಗ್ತವೆ. ಹಂಗೆ ಬೆಳೀತಾ ಬೆಳೀತಾ ಮ್ಯಾಂಗ್ರೋವ್ಸ್ ಗಳು ಏನಾಗುತ್ತೆ, ಆ ಜಾಗನೆಲ್ಲ ಆವರಿಸ್ಕೊಳ್ಳುತ್ತೆ. ಹೆಜ್ಜೆನೆ ಕರ್ತಾ ಇತ್ತು. ಸೊ ವಿವಿಪರಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೇಳ್ತಾರೆ, ಇದು ಪ್ರಾಣಿಗಳಲ್ಲೂ ಮತ್ತು ಗಿಡಗಳಲ್ಲಿ ಆಗುವಂತದ್ದು ಒಂದು ವಿಧಾನ. ವೇರ್ ಅ ಪರ್ಟಿಕ್ಯುಲರ್ ಸ್ಪೀಶೀಸ್ ಟ್ರೈಸ್ ಟು ಗ್ರೋ ವೆನ್ ಇಟ್ ಇಸ್ ಇನ್ಸೈಡ್ ದ ಮದರ್ ಆರ್ ವೆನ್ ಇಟ್ ಇಸ್ ಪಾರ್ಟ್ ಆಫ್ ದ ಮದರ್ ಪ್ಲಾಂಟ್. ಆಯ್ತಾ? ಸೊ ಎಷ್ಟೋ ಫಿಶ್ ಗಳಲ್ಲಿ, ಶಾರ್ಕ್ ಗಳಲ್ಲಿ ನೋಡಿದೀವಿ ನಾವು ಈ ತರ ವಿವಿಪರಸ್ ನೇಚರ್, ವಿವಿಪ್ಯಾರಿಟಿ ಅಂತ. ಗಿಡಗಳು, ಮ್ಯಾಂಗ್ರೋವ್ ಗಿಡಗಳಲ್ಲೂ ಇದೆ. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ, ವಿವಿಪರಸ್ ಪ್ಲಾಂಟ್ಸ್ ಯಾವುದು ಅಂತ. ಸೊ ಮ್ಯಾಂಗ್ರೋವ್ಸ್ ಕೂಡ ವಿವಿಪರಸ್. ಸೊ ವೇರ್ ದ ಬಡ್ ಆರ್ ಪ್ಲಾಂಟ್ಲೆಟ್ಸ್ ಜರ್ಮಿನೇಟ್ ಇನ್ ದಿ ಮದರ್ ಪ್ಲಾಂಟ್. ಸೊ ಆ ಮರದಲ್ಲಿರುವಾಗ್ಲೇನೆ ಜರ್ಮಿನೇಟ್ ಆಗಿ ಬೀಳುತ್ತೆ ಕೆಳಗಡೆ. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇದು ಗ್ಯಾರಂಟಿ ಕ್ವಶನ್. ಇದು ಮ್ಯಾಂಗ್ರೋವ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಸೊ ಮ್ಯಾಂಗ್ರೋವ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯ್ತು ಎಲ್ಲರೂ. ನೆಕ್ಸ್ಟ್ ನೋಡಿ, ಕೋರಲ್ ರೀಫ್ಸ್. ನೋಡಿ, ಕೋರಲ್ ರೀಫ್ಸ್ ಒಂದೇ ಕಡೆ ನಮ್ಗೆ ನೋಡಿ ಹಲವಾರು ಕೋರಲ್ ಪಾಲಿಪ್ಸ್ ಗಳು ಬೆಳೀತಾ ಇದ್ರೆ ಅದನ್ನ ನಾವು ರೀಫ್ ಅಂತ ಕರಿತೀವಿ. ಕಾಲನಿ ಆಫ್ ಕೋರಲ್ ಪಾಲಿಪ್ ಇಸ್ ಕಾಲ್ಡ್ ಎಸ್ ರೀಫ್. ಅವಳ ಎಣ್ಣೆಗಳು ಒಟ್ಟಿಗೆ ಎಷ್ಟೊಂದು ಇದ್ರೆ ಅವುಗಳನ್ನ ನಾವು ಕೋರಲ್ ರೀಫ್ ಅಂತ ಕರಿತೀವಿ. ಯಾವ ರೀತಿ ನೋಡಿ, ನೋಡಕ್ಕೆ ಯಾವ ರೀತಿ ಬಣ್ಣಗಳಲ್ಲಿ ಬರುತ್ತೀವಿ. ವೆರಿ ಕಲರ್ಫುಲ್, ವೆರಿ ಬ್ಯೂಟಿಫುಲ್. ನೋಡಕ್ಕೆ ಒಂದ್ ರೀತಿ ಬೀಸಣಿಗೆ ತರ ಕಾಣುತ್ತೆ. ಕೆಲವು ನೋಡಿ ಈ ರೀತಿ ಕಾಣುತ್ತೆ. ಚಿತ್ರಗಳನ್ನ ನೋಡಿ ಎಲ್ಲರೂ. ಪ್ಲೇಟ್ಸ್ ತರ ಕಾಣುತ್ತೆ. ಬ್ರೇನ್ ಕೋರಲ್ ಅಂತ ಕರಿತೀವಿ ಕೆಲವು. ಸ್ಟ್ಯಾಗಾನ್ ಕೋರಲ್ ಅಂತ ಇರುತ್ತೆ. ಕಾಲಿಫ್ಲವರ್ ತರ ಇರುತ್ತೆ ಕೆಲವು. ನೋಡಿ ಎಷ್ಟೋ ಜೀವಿಗಳೆಲ್ಲ ಬದುಕಿರ್ತವೆ ಇಲ್ಲಿ, ಫಿಶ್, ಟರ್ಟಲ್ಸ್ ಗಳು ಎಲ್ಲ. ಓಕೆ, ಇಲ್ಲಿ ಕೋರಲ್ ರೀಫ್ಸ್ ಗಳ ಹತ್ರ. ಸೊ ಎಲ್ಲರಿಗೂ ಗೊತ್ತಾಯ್ತಲ್ಲ ಕೋರಲ್ಸ್ ಯಾವ ರೀತಿ ಕಾಣ್ತವೆ, ಎಷ್ಟು ವಿವಿಧವಾಗಿ, ಎಷ್ಟು ಬಣ್ಣ ಬಣ್ಣವಾಗಿ, ಎಷ್ಟು ಸುಂದರವಾದಂತ ಜೀವಿಗಳು ಅಂತ. ಸೊ ಏನು ಇದು, ಯಾವ್ಗಳು ಅಂತ ನೋಡೋಣ. ಸೊ ಕೋರಲ್ ಪಾಲಿಪ್ ಅಂತ ಕರಿತೀವಿ ನಾವು ಇದನ್ನ. ಏನಂತ ಕರಿತೀವಿ? ಕೋರಲ್ ಪಾಲಿಪ್. ಸೊ ಕೋರಲ್ ಅಂದ್ರೆ ಏನು ಅಂದ್ರೆ ಮೊದಲು ಕ್ಯಾಲ್ಸಿಯಂ ಕಾರ್ಬನೇಟ್ ಶೆಲ್ ಅದು ಕೋರಲ್ ಅನ್ನೋದು. ಈ ಜೀವಿಗಳು ನೋಡಿ ಪ್ರಾಣಿ ಜಾತಿಗೆ ಸೇರ್ತವೆ.
ದೇ ಬಿಲಾಂಗ್ ಟು ಅನಿಮಲ್ ಕಿಂಗ್ಡಮ್ ಫಸ್ಟ್. ಅದರಲ್ಲಿ ಮರೈನ್ ಇನ್ವರ್ಟಿಬ್ರೇಟ್ಸ್ ಗೊತ್ತಾಯ್ತಾ ಎಲ್ಲರಿಗೂ? ಮರೈನ್ ಇನ್ವರ್ಟಿಬ್ರೇಟ್ಸ್ ಅಂದ್ರೆ ಬೆನ್ನೆಲುಬು ಇಲ್ದಿರೋಂಥದ್ದು. ವರ್ಟಿಬ್ರೇಟ್ಸ್ ಇನ್ವರ್ಟಿಬ್ರೇಟ್ಸ್ ಗೊತ್ತಾಗುತ್ತೆ ಎಲ್ಲರಿಗೂ? ಇನ್ವರ್ಟಿಬ್ರೇಟ್ ಸೇರ್ತವೆ ಅಂದ್ರೆ ಬೆನ್ನೆಲುಬು ಇಲ್ದಿರೋಂಥದ್ದು ಇನ್ವರ್ಟಿಬ್ರೇಟ್ಸ್ ಇವು. ಅದು ಸಮುದ್ರ ಜೀವಿಗಳು ಮರೈನ್ ಅಂದ್ರೆ. ಇದರಲ್ಲಿ ದೇ ಬಿಲಾಂಗ್ ಟು ಫೈಲಮ್ ನೈಡೇರಿಯಾ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಕೋರಲ್ ಪಾಲಿಪ್ಸ್ ಆರ್ animals. Basically they belong to animal kingdom and they are marine invertebrates. Within invertebrates they belong to phylum Cnidaria. ಈ ನೈಡೇರಿಯಾ ಎಂಬ ಇದರಲ್ಲಿ ನಮಗೆ ಸಿ ಅನಿಮೋನ್ಸ್, ಜೆಲಿ ಫಿಶ್ ಈ ಜಾತಿಗಳು ಇದಾವೆ. ಸಿ ಅನಿಮೋನ್ಸ್ ಬರುತ್ತೆ, ಜೆಲಿ ಫಿಶ್ ಕೂಡ ಬರುತ್ತೆ. ಅಂದ್ರೆ ನಮ್ಮ ಕೋರಲ್ ಪಾಲಿಪ್ಗಳು ಇವೆರಡರ ಜೊತೆ ಸೇರ್ತವೆ. ಗೊತ್ತಾಯ್ತಾ? ಕೋರಲ್ ಪಾಲಿಪ್ಸ್ ಕೂಡ ಸಿ ಅನಿಮಲ್ಸ್, ಜೆಲ್ಲಿ ಫಿಶ್ ಜೊತೆಗೆ ನೈಡೇರಿಯಾ ಗುಂಪಿಗೆ ಸೇರುತ್ತೆ. ನೋಡಿ ಒಂದು ಪಾಲಿಪ್ ಏನ್ ಕಾಣುತ್ತೆ ನೋಡಿ ಇಲ್ಲಿ ಈ ಚಿತ್ರ, ಈ ಮಧ್ಯದಲ್ಲಿ ನೋಡಿ ಇದು ಪಾಲಿಪ್. ಈ ಬೆರಳುಗಳ ತರ ಇದೆ ನೋಡಿ, ಈ ತರ ಬೆರಳುಗಳ ತರ ಇರೋದೆಲ್ಲ ಟೆಂಟಕಲ್ಸ್. ಟೆಂಟಕಲ್ಸ್ ಅಂತ ಕರಿತಾರೆ ಇಲ್ಲಿ, ಕೈಗಳು ಬೆರಳು ತರ. ಈ ಟೆಂಟಕಲ್ಸ್ ಅಲ್ಲಿ ಏನಾಗುತ್ತೆ ಎಲ್ಲ ಗಮನ ಇಟ್ಟು ನೋಡಿ. ಟೆಂಟಕಲ್ಸ್ ಅಲ್ಲಿ ಮೇಲ್ಗಡೆ ಮತ್ತು ಒಳಗೆ ಹೊರವಲಯದಲ್ಲಿ ಈ ತರ ಇರುತ್ತೆ, ಸೂಜಿ ತರ ನಿಮ್ಯಾಟೋಸಿಸ್ಟ್ ಇರುತ್ತೆ, ಸೂಜಿ. ಓಕೆ, ಸೂಜಿ ತರ ಇರುತ್ತೆ. ಇದು ಆಹಾರಕ್ಕೆ, ಆಹಾರನ ಹುಡ್ಕೋದಕ್ಕೋಸ್ಕರ ನಿಮ್ಯಾಟೋಸಿಸ್ಟ್ ಇರೋದು, ಆಹಾರ ಹುಡ್ಕೋದಕ್ಕೋಸ್ಕರ. ಈ ಇದರಲ್ಲಿ ಟೆಂಟಕಲ್ಸ್ ಗಳಲ್ಲಿ ಮೇಲ್ಗಡೆ ಇರುತ್ತೆ. ಅದರ ಕೆಳಭಾಗದಲ್ಲಿ ಝೂಝ್ಯಾಂಥೆಲೆಗೆ ಇರೋದಕ್ಕೆ ಒಂದು ಜಾಗ ಇರುತ್ತೆ. ಝೂಝ್ಯಾಂಥೆಲೆ ಇರೋದಕ್ಕೆ ಜಾಗ. ಈ ಝೂಝ್ಯಾಂಥೆಲೆ ಏನಾಗುತ್ತೆ, ವೆರಿ ಯುನೀಕ್ ಆಲ್ಗೆ ಸ್ನೇಹಿತರೆ, ಸಿಂಬಿಯೋಟಿಕ್ ಆಲ್ಗೆ, ಫೋಟೋಸಿಂಥೆಟಿಕ್ ಆಲ್ಗೆ. ಇದು ಇಲ್ಲಿ ಬಂದು ನೆಲೆಸುತ್ತೆ, ಇದರೊಳಗೆ ಆ ಜಾಗಗಳಲ್ಲಿ ಬಂದು ನೆಲೆಸುತ್ತೆ. ಸೊ ಕೋರಲ್ ಪಾಲಿಪ್ ಬೇಸಿಕಲಿ ಇಷ್ಟು ಮಾತ್ರ. ಕೋರಲ್ ಪಾಲಿಪ್ ಇಲ್ಲಿ ನಿಮೆಟೋಸಿಸ್ಟ್ ಇರುತ್ತೆ, ಖಾಲಿ ಜಾಗ ಇರುತ್ತೆ. ಇದ್ರಲ್ಲಿ ಯಾವ್ದು ಬಂದು ವಾಸ ಮಾಡ್ತಾ ಇದೆ? ಈ ಝೂಝ್ಯಾಂಥೆಲೆ ಬಂದು ಅದ್ರೊಳಗೆ ವಾಸ ಮಾಡ್ತಾ ಇದೆ. ಸೊ ಅಂದ್ರೆ ನಮ್ಮ ಈ ಕೋರಲ್ ಪಾಲಿಪ್ಗಳು ಝೂಝ್ಯಾಂಥೆಲೆಗೆ ಏನ್ ಕೊಡ್ತಾ ಇದೆ? ಶೆಲ್ಟರ್, ಜಾಗ ಕೊಡ್ತಾ ಇದೆ ಇರಕ್ಕೆ. ಆಯ್ತು ಬಂದಿಲ್ಲ ಇದು ಗೊತ್ತಾಯ್ತಲ್ಲ, ಝೂಝ್ಯಾಂಥೆಲೆಗೆ ಶೆಲ್ಟರ್, ವಸತಿ, ಜಾಗ ಕೊಡ್ತಾ ಇದೆ. ಹಂಗೆ ನೀರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ ಅದು ಸಿಗುತ್ತೆ, ಜೊತೆಗೆ ಸನ್ಲೈಟ್ ಎಷ್ಟು ಬೇಕಷ್ಟು ಸನ್ಲೈಟ್ ಸಿಗುತ್ತೆ ಇಲ್ಲಿರೋದ್ರಿಂದ. ಝೂಝ್ಯಾಂಥೆಲೆ ಈ ಜಾಗದಲ್ಲಿ ಇರೋದ್ರಿಂದ ಅದಕ್ಕೆ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ಶೆಲ್ಟರ್ ಸಿಗುತ್ತೆ. ಇಂಟರ್ನ್ ಈ ಝೂಝ್ಯಾಂಥೆಲೆ ಏನ್ ಮಾಡುತ್ತೆ? ಅದಕ್ಕೆ ಕಲರ್, ನ್ಯೂಟ್ರಿಯೆಂಟ್ಸ್, ಪೋಷಕಗಳು, ಪೋಷಕಾಂಶಗಳು ಎಲ್ಲ ಕೊಡುತ್ತೆ, ಬಣ್ಣ ಎಲ್ಲ ಕೊಡುತ್ತೆ, ಎನರ್ಜಿ ಎಲ್ಲ ಕೊಡುತ್ತೆ ಅದಕ್ಕೆ ಕೋರಲ್ ಪಾಲಿಪ್ಗೆ. ಈ ರಿಲೇಶನ್ಶಿಪ್ ನ ನಾವು ಸಿಂಬಿಯೋಟಿಕ್ ರಿಲೇಶನ್ಶಿಪ್ ನಾವು ಕೈ ಎಲ್ಲರಿಗೂ. ಸೊ ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂದ್ರೆ ಗಿವ್ ಅಂಡ್ ಟೇಕ್ ರಿಲೇಶನ್ಶಿಪ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲೆಟ್ಸ್ ಸೇ ನೀವು ಹೋಗಿ ಒಂದು PG ಹುಡುಕ್ತೀರಾ. PG ಅವರು ನಿಮ್ಗೊಂದು ರೂಮ್ ಕೊಡ್ತಾರೆ, ಆಯ್ತು ಇರಪ್ಪ ಇಲ್ಲಿ ಅಂತ. ನೀವು ಅಲ್ಲಿ PG ನಲ್ಲಿ ಇರ್ತೀರಾ. ಸೊ ನಿಮ್ಗೊಂದು ಸುರಕ್ಷಿತ ಸ್ಥಳ ಸಿಕ್ತು, ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ, ಕರೆಕ್ಟಾ? ನೀವು ಓದ್ಬೋದು, ಕುತ್ಕೊಂಡು ಓದಕ್ಕೆ ಜಾಗ ಇದೆ, ಊಟ ಕೊಡ್ತಾ ಇದಾರೆ ಅವ್ರು ನಿಮ್ಗೆ, ಆತರ. ಇಂಟರ್ ನೀವು ಅವ್ರಿಗೆ ಏನ್ ಕೊಡ್ತೀರಾ? ದುಡ್ಡು ಕೊಡ್ತೀರಾ ಅವ್ರಿಗೆ, ಆತರ. ಓದಿದಲ್ಲ, ದರ್ ಇಸ್ ಅ ಸಿಂಬಿಯೋಟಿಕ್ ರಿಲೇಶನ್ಶಿಪ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಝೂಝ್ಯಾಂಥೆಲೆಗೆ ಒಂದು ಜಾಗ ಕೊಡುತ್ತೆ, ಸನ್ಲೈಟ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಎಲ್ಲಿ? ಕೋರಲ್ ಪಾಲಿಪ್ ಒಳಗೆ. ಹಂಗೆ ಝೂಝ್ಯಾಂಥೆಲೆಯಿಂದ ಎನರ್ಜಿ, ನ್ಯೂಟ್ರಿಯೆಂಟ್ಸ್ ಯಾವ್ದಕ್ ಸಿಗುತ್ತೆ? ಕಲರ್ ಎಲ್ಲ ಟೆಂಟ್, ಅದಕ್ಕೆ ಕೋರಲ್ ಪಾಲಿಪ್ಸ್ಗೆ. ಈ ಸಿಂಬಿಯೋಟಿಕ್ ರಿಲೇಶನ್ಶಿಪ್ ನ ನಾವು ಕೋರಲ್ ಪಾಲಿಪ್ ಅಂತ ಕರಿತೀವಿ. ಸೊ ವಾಟ್ ಐ ಆಮ್ ಟ್ರೈನ್ ಟು ಸೇ, ಯೋಚನೆ ಮಾಡಿ. ಸೊ ಟೆಂಟಕಲ್ಸ್ ಇರುತ್ತೆ, ಅದನ್ನ ಝೂಮ್ ಮಾಡ್ತೀನಿ ನೋಡಿ, ಎಲ್ಲರೂ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಇದು ಟೆಂಟಕಲ್ಸ್ ಇದೆ. ಆ ಟೆಂಟಕಲ್ಸ್ ಅಲ್ಲಿ ಮೇಲ್ಭಾಗದಲ್ಲಿ ಈ ತರ ಸೂಜಿ ತರ ಇರುತ್ತೆ ನೋಡಿ, ಇದು ನಿಮ್ಯಾಟೋಸಿಸ್ಟ್ ಅಂತ. ಇದು ಆಹಾರನ ಪಡೆಯೋದಕ್ಕೋಸ್ಕರ. ಎಲ್ಲೇ ಈ ತರ ನೀರಲ್ಲಿ ಆಹಾರ ಹೋಗ್ತಾ ಇದ್ರೆ ಅದನ್ನ ಪಡೆಯೋದಕ್ಕೋಸ್ಕರ ಇದಿರುತ್ತೆ, ನಿಮ್ಯಾಟೋಸಿಸ್ಟ್ ಇರುತ್ತೆ. ಅದ್ರ ಕೆಳಗಡೆ ಝೂಝ್ಯಾಂಥೆಲೆಗೆ ಜಾಗ ಇರುತ್ತೆ. ಈ ಝೂಝ್ಯಾಂಥೆಲೆಗಳು ಬಂದು ಇಲ್ಲಿ ವಾಸ ಮಾಡ್ಬೋದು. ಇಲ್ಲಿ ಗ್ರೀನ್ ಇದೆ ನೋಡಿ, ಇಲ್ಲಿ ಇದು ಗ್ರೀನ್ ಬಣ್ಣ ಇದೆ ನೋಡಿ.
ಮಾಡೋದು ಈಗ. ಸ್ನೇಹಿತರೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹಾ, ಎಸ್. ಸೊ ಲೆಟ್ಸ್ ಕಂಟಿನ್ಯೂ. ಸೊ ದಯವಿಟ್ಟು ಸ್ವಲ್ಪ ಅಡಚಣೆ ಉಂಟಾಯ್ತು. ನನ್ನ ಸಿಸ್ಟಮ್ ಯಾವತ್ತೂ ಈ ತರ ಆಗಿರ್ಲಿಲ್ಲ, ಬಟ್ ಸಡನ್ ಆಗಿ ಶಟ್ ಡೌನ್ ಆಯ್ತು. ಎಲ್ಲರಿಗೂ ಕೇಳಿಸ್ತಾ ಇದೆ ಸ್ನೇಹಿತರೆ? ಸೊ ನನ್ನ ಸಿಸ್ಟಮ್ ಏನಾಯ್ತು ಅಂದ್ರೆ ಸಡನ್ ಆಗಿ ಶಟ್ ಡೌನ್ ಆಯ್ತು. ಸೊ ಅದಾದ್ಮೇಲಿಂದ ನಾನು 2-3 ಸತಿ ರೀಸ್ಟಾರ್ಟ್ ಮಾಡಿದೆ ಸಿಸ್ಟಮ್ ನ. ಸೊ ಇವಾಗ ಮತ್ತೆ ಬಂದಿದೆ. ಸೊ ದಯವಿಟ್ಟು ಮತ್ತೆ ಮುಂದುವರ್ಸೋಣ. ಸೊ ನಾನು ಐ ಆಮ್ ವೆರಿ ಕಮಿಟೆಡ್ ಟು ಕಂಪ್ಲೀಟ್ ದ ಸಿಲೆಬಸ್. ಸೊ ಆಸ್ ರಿಸಲ್ಟ್ ಏನೇ ಕಾರಣಗಳಾದ್ರೂ ಸೊ ನೀವು ವೇಟ್ ಮಾಡಿ, ನಾನು ಮತ್ತೆ ಬಂದು ಸಿಲೆಬಸ್ ಕಂಪ್ಲೀಟ್ ಆಗೇ ಆಗಿರ್ತದೆ, ಗೊತ್ತಾಯ್ತಲ್ಲ? ಸೊ ಯಾವುದೇ ರೀತಿಯಾದ ಅಡಚಣೆ ಉಂಟಾದ್ರೂ ಒಂದು 10 ನಿಮಿಷ 15 ನಿಮಿಷ ಆಗ್ಬೋದು, ನೀವು ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಯಾವುದೇ ಕಾರಣಕ್ಕೂ ತರಗತಿ ಮಾತ್ರ ನಿಲ್ಲೋಂಗಿಲ್ಲ. ಅದು ನಮ್ಮ ಒಂದು ಈ ರೀತಿ ಈ ಸಲ ನಾನು ಮಾಡಿರುವಂತ ಪ್ರತಿಜ್ಞೆ. ಹಾ, ಸೊ ಎಲ್ಲರಿಗೂ ಕೇಳ್ತಾ ಇದ್ದ ಆಡಿಯೋ ವಿಡಿಯೋ ಚೆಕ್. ಶೆಲ್ ವಿ ಕಂಟಿನ್ಯೂ? ಓಕೆ. ಸೊ ಇವಾಗ ನೋಡಿ, ನಮ್ಮ ಟಾಪಿಕ್ ಏನಿದೆ ಕೋರಲ್ ರೀಫ್ಸ್, ಅದನ್ನ ನಾವು ಮುಂದುವರಿಸೋಣ ಈಗ. ಸೊ ಮತ್ತೊಮ್ಮೆ ಕೋರಲ್ ಪಾಲಿಪ್ಸ್ ಗಳು ಅನಿಮಲ್ ಕಿಂಗ್ಡಮ್ ನಲ್ಲಿ ಮರೈನ್ ಇನ್ವರ್ಟಿಬ್ರೇಟ್ಸ್ ಜಾತಿಗೆ ಸೇರುವಂತ ಜೀವಿಗಳು, ಫೈಲಮ್ ನೈಡೀರಿಯಾಗೆ ಸೇರ್ತವೆ. ಅದರಲ್ಲಿ ಅವುಗಳಿಗೆ ಟೆಂಟಕಲ್ಸ್ ಅಂತ ಇರುತ್ತೆ. ಅವುಗಳು ನಲ್ಲಿ ಸಿಂಬಿಯೋಟಿಕ್ ಆಲ್ಗೆ ಕೂಡ ವಾಸ ಮಾಡುತ್ತೆ, ಅದರ ಜೂಜಾಂಥೆಲಿ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕೋರಲ್ಸ್ಗೆ ಬಣ್ಣ ಮತ್ತು ಪೌಷ್ಟಿಕಾಂಶಗಳು ಮತ್ತು ಶಕ್ತಿ ಕೊಡುವಂತ ಜೀವಿ ಯಾವುದು? ಆಯ್ತು. ಸೊ ಕೋರಲ್ ಪಾಲಿಪ್ಸ್ ಗಳು ಎಲ್ಲಿ ವಾಸ ಮಾಡ್ತವೆ? ನೀರಲ್ಲಿ ಕರಾವಳಿ ತೀರಗಳಲ್ಲಿ ವಾಸ ಮಾಡುತ್ತೆ. ಈ ತರ ಜಾಸ್ತಿ ತುಂಬಾ ಆಳ ಇರಬಾರ್ದು, ಆಯ್ತಾ? ಶಾಲೋ ವಾಟರ್ಸ್ ಅಲ್ಲಿ ವಾಸ ಮಾಡ್ತವೆ, ತುಂಬಾ ಆಳದಲ್ಲಿ ನೀರಲ್ಲಿ ಬದುಕಲ್ಲ. ಕೋರಲ್ ಪಾಲಿಪ್ಗಳು ಕೆಲವು ಕಂಡೀಷನ್ಸ್ ಇದೆ ನೋಡಿ. ಕೋರಲ್ ಪಾಲಿಪ್ಗಳು ನೀರಲ್ಲಿ ಜೀವಿಸಬೇಕಾದ್ರೆ ಮೊದಲನೇ ಕಂಡೀಷನ್ ಉಷ್ಣಾಂಶ, ನೀರಿನ ಉಷ್ಣಾಂಶ ಟೆಂಪರೇಚರ್ 19°C ಇಂದ ಹಿಡಿದು 29°C ವರೆಗೂ ಇರ್ಬೇಕು ನೀರು. ಅಂದ್ರೆ ಜಾಸ್ತಿನೂ ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಸೊ 19ರಿಂದ 29. ಟೆಂಪರೇಚರ್ ಏನಾದ್ರು ಜಾಸ್ತಿ ಆಯ್ತು ಅನ್ಕೊಳ್ಳಿ, 30, 31, 32, ಅವಾಗ ತುಂಬಾ ಸ್ಟ್ರೆಸ್ ಇರುತ್ತೆ ಕೋರಲ್ ರೀಫ್ಗೆ. ಆವಾಗ ಕೋರಲ್ ಪಾಲಿಪ್ ಮೇಲೆ ತುಂಬಾ ಒತ್ತಡ ಬಂದಾಗ ಆ ಜೂಜಾಂಥೆಲೆ ಹೊಟ್ಟೋಗುತ್ತೆ. ಯಾವಾಗ ಜೂಜಾಂಥೆಲೆ ಹೊಟ್ಟೋಗುತ್ತೆ, ಇದು ಜೂಜಾಂಥೆಲೆ ಅದ್ರ ಜಾಗ ಬಿಟ್ಟು ಹೊಟ್ಟೋಗುತ್ತೆ, ಏನಾಗುತ್ತೆ? ಕೋರಲ್ಸ್ ತನ್ನ ಬಣ್ಣ ಕಳ್ಕೊಳ್ಳುತ್ತೆ. ಅವಾಗ್ಲೇ ಅದು ಬಿಳಿ ಕಲರ್ ಆಗೋದು. ಯಾಕೆಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಲ್ವಾ ಕೋರಲ್ ಅಂದ್ರೆ. ಏನು? ಕ್ಯಾಲ್ಸಿಯಂ ಕಾರ್ಬೊನೇಟ್ ಇರೋದ್ರಿಂದ ಈ ಜೂಜಾಂಥೆಲೆ ಹೋದ ತಕ್ಷಣ ಏನಾಗೋಗುತ್ತೆ? ಕೋರಲ್ ಬಣ್ಣ. ಎಸ್ ಹೇಳಿ ನೋಡೋಣ. ಕೋರಲ್ ಬಣ್ಣ ಏನಾಗುತ್ತೆ? ಬಿಳಿ ಆಗೋಗುತ್ತೆ. ಅದನ್ನ ನಾವು ಕೋರಲ್ ಬ್ಲೀಚಿಂಗ್ ಅಂತ ಕರೆಯೋದು. ಎಷ್ಟು ಜನ ಕೇಳಿದರೆ ಈ ಪದನ? ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಸೊ ಉಷ್ಣಾಂಶ ಜಾಸ್ತಿನೂ ಆಗ್ಬಾರ್ದು, ತುಂಬಾ ಕಡಿಮೆನೂ ಆಗ್ಬಾರ್ದು. ಅದಕ್ಕೆ ಕೋರಲ್ ಪಾಲಿಪ್ಸ್ಗಳು ಉಷ್ಣ ವಲಯದಲ್ಲಿ ಕಂಡು ಬರುವಂತ ಜೀವಿಗಳು, ಸಮುದ್ರ ಜೀವಿಗಳು, ಟ್ರಾಪಿಕಲ್ ಮರೈನ್ ಆರ್ಗ್ಯಾನಿಸಮ್ಸ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ಟ್ರಾಪಿಕಲ್ ಮರೈನ್ ಆರ್ಗ್ಯಾನಿಸಮ್ ಉಷ್ಣ ವಲಯದಲ್ಲಿ ಕಂಡು ಬರುವಂತ ಜೀವಿಗಳು. ಸೊ ಉಷ್ಣ ವಲಯದ
ಭಾಗದಲ್ಲಿ ಮಾತ್ರ ಸಿಗುತ್ತೆ, ಸಮುದ್ರದಲ್ಲಿ. ಆಯ್ತಾ? ಹಂಗೆ ಲವಣಾಂಶ, ನೀರಿನ ಲವಣಾಂಶ ಸಲಿನಿಟಿ ನೋಡಿ, 30 ಪಾರ್ಟ್ಸ್ ಪರ್ 1000 ಟು 50 ಪಾರ್ಟ್ಸ್ ಪರ್ 1000. ಪಾರ್ಟ್ಸ್ ಪರ್ 1000 ಅಂದ್ರೆ 1 ಲೀಟರ್ ನೀರಿನಲ್ಲಿ ಎಷ್ಟು ಗ್ರಾಮ್ಸ್ ಸಾಲ್ಟ್ ಇದೆ ಅಂತ. ಪಾರ್ಟ್ಸ್ ಪರ್ 1000 ಅಂದ್ರೆ 30 ಗ್ರಾಮ್ಸ್ ಪರ್ ಲೀಟರ್ ಇಂದ ಹಿಡಿದು 50 ಗ್ರಾಮ್ಸ್ ಪರ್ ಲೀಟರ್ ನೀರು ಇರ್ಬೇಕು, ಉಪ್ಪಿರ್ಬೇಕು. 1 ಲೀಟರ್ ನೀರಿನಲ್ಲಿ 30 ಗ್ರಾಮ್ ಇಂದ 50 ಗ್ರಾಮ್ ವರೆಗೂ ಇರಬೇಕು ಸಲಿನಿಟಿ. ಅದಕ್ಕಿಂತ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ. ಆಯ್ತಾ? ಎರಡನೇದು ಸಲಿನಿಟಿ. ಮೂರನೇದು ಸೆಡಿಮೆಂಟ್ ಫ್ರೀ ವಾಟರ್. ನೀರಲ್ಲಿ ಮಣ್ಣು ಇರಬಾರ್ದು. ಸೆಡಿಮೆಂಟ್ ಫ್ರೀ ವಾಟರ್ ಅಂದ್ರೆ ಮಣ್ಣಲ್ಲಿ ನೀರಲ್ಲಿ ಮಣ್ಣು ಇರುತ್ತೆ ನೋಡಿದ್ರ, ಆ ತರದ್ರಲ್ಲಿ ಇರಲ್ಲ. ಮಡಿ ವಾಟರ್ ಅಲ್ಲಿ ಇರಲ್ಲ. ಸೊ ನೀರಿನಲ್ಲಿ ಯಾವುದೇ ರೀತಿಯಾದಂತ ಮಣ್ಣು ಇರಬಾರ್ದು. ಕ್ರಿಸ್ಟಲ್ ಕ್ಲಿಯರ್ ನೀರ್ ಇರ್ಬೇಕು. ಕ್ರಿಸ್ಟಲ್ ಕ್ಲಿಯರ್ ಸೆಡಿಮೆಂಟ್ ಫ್ರೀ ವಾಟರ್. ನೆಕ್ಸ್ಟ್ ಡೆಪ್ತ್. ಶಾಲೋ ವಾಟರ್ ಅಲ್ಲಿ ಮಾತ್ರ ಬದುಕ್ತವೆ ಇವು, ಅಪ್ ಟು 50 ಮೀಟರ್ಸ್. ಬಟ್ ಬೆಸ್ಟ್ ಶಾಲೋ ವಾಟರ್ಸ್ ಅಲ್ಲಿ ಮಾತ್ರ ಜೀವಿಸುವಂತ ಶಾಲೋ ವಾಟರ್ ಸ್ಪೀಶೀಸ್. ತುಂಬಾ ಆಳ ಆದಷ್ಟು ಸತ್ತಾಗ್ತಾವು. ಗೊತ್ತಲ್ಲ, ಕೋರಲ್ ಪಾಲಿಪ್ಗಳು ಜೀವಿಸುವಂತ ಒಂದು ಕೆಲವು ಕಂಡೀಷನ್ ಇದೆ. There are certain conditions in which the coral polyps thrive. ಈ ಕಂಡೀಷನ್ ಇಲ್ಲಾಂದ್ರೆ ಏನಾಗುತ್ತೆ? ಕೋರಲ್ ಬ್ಲೀಚಿಂಗ್ ಆಗೋಗುತ್ತೆ. ಈ ಕಂಡೀಷನ್ಸ್ ಗಳಲ್ಲಿ ಏನೇ ವ್ಯತ್ಯಾಸ ಬಂದ್ರೂ ಕೋರಲ್ ಬ್ಲೀಚಿಂಗ್ ಆಗತ್ತೆ. ಸೊ ಗೊತ್ತಾಯ್ತಲ್ಲ ಎಲ್ಲರಿಗೂ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ, ಕೋರಲ್ ಬ್ಲೀಚಿಂಗ್ ಯಾವಾಗ ಆಗುತ್ತೆ ಅಂತ. ಅವಳಗಳು ಅದರ ಬಣ್ಣ ಕಳ್ಕೊಂಡಾಗ ಬಿಳಿ ಬಣ್ಣ ಆಗೋದನ್ನ ಬ್ಲೀಚಿಂಗ್ ಅಂತ ಕರಿತೀವಿ. ಇವಾಗ ನಾವು ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಏನಾಗೋಗುತ್ತಲ್ಲಿ, ಅದರ ಒಂದು ವಸ್ತು ಮೇಲೆ ಅದರ ಬಣ್ಣ ಎಲ್ಲ ಹೋಗಿ ಬಿಳಿಗಾಗೋಗುತ್ತಲ್ಲ, ಆ ತರ. ಗೊತ್ತಾಯ್ತಾ ಎಲ್ಲರಿಗೂ? ಕೋರಲ್ ಪಾಲಿಪ್ಸ್. ಸೊ ಕೋರಲ್ ಪಾಲಿಪ್ಸ್ ನಲ್ಲಿ ವಾಸ ಮಾಡುವಂತ ಝೂಝ್ಯಾಂಥಿಲೆ. ಸೊ ನೀವು ಕೇಳ್ಬೋದು ನೆಕ್ಸ್ಟ್, ಕೋರಲ್ ಪಾಲಿಪ್ಸ್ ಏನ್ ತಿನ್ನುತ್ತೆ? ಈ ಕೋರಲ್ ಪಾಲಿಪ್ಸ್ ಗಳು ನೀರಿನಲ್ಲಿ ವಾಸ ಮಾಡುವಂತ ಝೂ ಪ್ಲಾಂಕ್ಟನ್ಸ್ ನ ತಿನ್ನುತ್ತೆ. ಈ ಝೂ ಪ್ಲಾಂಕ್ಟನ್ಸ್ ನೀರಲ್ಲೂ ವಾಸ ಮಾಡುವಂತ ಜೀವಿಗಳು, ಟೈನಿ ಮರೈನ್ ಆರ್ಗಾನಿಸಮ್ಸ್, ಝೂ ಪ್ಲಾಂಕ್ಟನ್ ಅಂತ. ಈ ನಿಮ್ಯಾಟೋಸಿಸ್ಟ್ ಹೋಗಿ ಅದನ್ನ ಹಿಡ್ಕೊಂಡು ಬರುತ್ತೆ, ಹಿಂಗೆ ಅದನ್ನ ಬಾಯಿಗೆ ಕೊಡುತ್ತೆ. ಸೊ ಆಸ್ ಅ ರಿಸಲ್ಟ್ ಝೂ ಪ್ಲಾಂಕ್ಟನ್ಸ್ ಆಹಾರ, ಫುಡ್ ಬ್ರಾಕೆಟ್ ಅಲ್ಲಿ ಬರ್ದಿರ್ತೀನಿ, ಫುಡ್. ಓಕೆ, ಸೊ ಝೂ ಪ್ಲಾಂಕ್ಟನ್ಸ್ಗೆ ಆಹಾರ ಇದು, ಕೋರಲ್ ಪಾಲಿಪ್ಗೆ ಆಹಾರ ಝೂ ಪ್ಲಾಂಕ್ಟನ್ಸ್. ಸೊ ಈಗ ಎಷ್ಟೊಂದು ಕಾನ್ಸೆಪ್ಟ್ ಗೊತ್ತಾಗಿದೆ ಎಲ್ಲರಿಗೂ. ಕೋರಲ್ ಪಾಲಿಪ್ಸ್ ಆಹಾರ ಎಂತಿರುತ್ತೆ, ಝೂ ಪ್ಲಾಂಕ್ಟನ್ ತಿನ್ನುತ್ತೆ. ಅದ್ರೊಳಗೆ ವಾಸ ಮಾಡ್ತಾರ ಅಲ್ಗೆ ಯಾರು? ಝೂಝ್ಯಾಂಥಿಲೆ. ಇದು ಬ್ಯೂಟಿಕಲ್. ಓಕೆ, ಇದಕ್ಕೆ ಎನರ್ಜಿ, ನ್ಯೂಟ್ರಿಯೆಂಟ್ಸ್, ಪೌಷ್ಟಿಕಾಂಶಗಳು, ಕಲರ್ ಎಲ್ಲ ಬರೋದು ಇದರಿಂದ. ಅದಕ್ಕೆ ಕೋರಲ್ ಪಾಲಿಪ್ಸ್ಗಳು ಬಣ್ಣ ಬಣ್ಣಗಳಾಗಿ ತುಂಬಾ ಸುಂದರವಾಗಿ ಕಾಣ್ತಾವೆ. ದೇ ಲುಕ್ ವೆರಿ ಕಲರ್ಫುಲ್. ಇಷ್ಟೇ ಸಿಂಪಲ್ ಆಗಿ ಹೇಳಿದೆ ನೋಡಿ. ಈ ಕೋರಲ್ ಪಾಲಿಪ್ಗಳು ಸುತ್ತ ನೋಡಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸೆಕ್ರೇಟ್ ಮಾಡಿರ್ತವೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಅದ್ರೊಳಗೆ ವಾಸ ಮಾಡ್ತಾ ಇರ್ತವೆ. ಅವುಗಳಿಗೆ ಏನೇ ತೊಂದರೆ ಅನ್ಸಿದ ತಕ್ಷಣ ಒಳಗೆ ಹೊರಟೋಗ್ತವೆ. ಆ ಕೋರಲ್ ಒಳಗೆ ಏನು ಇಲ್ಲ ಅಂದ್ರೆ ಹೊರಗಡೆ ಬರ್ತಾವೆ. ಗೊತ್ತಾಯ್ತಲ್ಲ? ಸೊ ಮೋಸ್ಟ್ ಆಫ್ ದಿಸ್ ಕೋರಲ್ ಪಾಲಿಪ್ಸ್, ಹಲವಾರು ತರ ಜೀವಿಗಳು ಕೋರಲ್ ಪಾಲಿಪ್ಸ್ ರಾತ್ರಿ ಹೊತ್ತು ಮಾತ್ರ ಆಕ್ಟಿವ್ ಆಗಿರ್ತವೆ. ದೇ ಆರ್ ನಾಕ್ಟರ್ನಲ್. ಎಲ್ಲ ಅಲ್ಲ, ಕೆಲವು ನಾಕ್ಟರ್ನಲ್ ಜೀವಿಗಳು. ವಾಟ್ ಇಸ್ ನಾಕ್ಟರ್ನಲ್? ಆಕ್ಟಿವ್ ಡ್ಯೂರಿಂಗ್ ದ ನೈಟ್. ದೇ ಆರ್ ಆಕ್ಟಿವ್ ಡ್ಯೂರಿಂಗ್ ದ ನೈಟ್. Active during the
ಆಯ್ತಾ, ಎಲ್ಲರಿಗೂ ಗೊತ್ತಾಯ್ತಾ? ನಾಕ್ಟರ್ನಲ್ ಜೀವಿಗಳು ರಾತ್ರಿ ಹೊತ್ತು ಮಾತ್ರ ಆಕ್ಟಿವ್ ಆಗಿರ್ತವೆ, ಅದು ಬೆಳಿಗ್ಗೆ ಹೊತ್ತು ಇನ್ಆಕ್ಟಿವ್ ಆಗಿರುತ್ತೆ. ಸೊ ಎಲ್ಲರಿಗೂ ಕೋರಲ್ ರೀಫ್ ಅಂದ್ರೆ ಗೊತ್ತಾಯ್ತು. ಒಂದು ಗುಂಪಲ್ಲಿ ಇರುವಂತ ಕೋರಲ್ ಪಾಲಿಪ್ಗಳನ್ನ ಕೋರಲ್ ರೀಫ್ ಅಂತ ಕರಿತೀವಿ. ನೋಡಿ ಎಷ್ಟು ಸುಂದರವಾಗಿರ್ತಾವೆ ಕೋರಲ್ ರೀಫ್ಸ್ಗಳು. ಬೇರೆ ಬೇರೆ ಬಣ್ಣದಲ್ಲಿ, ಬೇರೆ ಬೇರೆ ಆಕಾರಗಳಲ್ಲಿ, ಬೇರೆ ಬೇರೆ ಶೇಪ್ ಅಲ್ಲಿ ಸಿಗ್ತವೆ. ದೇ ಕಮ್ ಇನ್ ಡಿಫರೆಂಟ್ ಸೈಜ್, ಶೇಪ್, ಕಲರ್. ಕೋರಲ್ ರೀಫ್ come in different size, shape, color. ಸರಿನಾ? ನೋಡಿ ಹಲವಾರು ಜೀವಿಗಳು ವಾಸ ಮಾಡ್ತವೆ. ಸೊ ಕೋರಲ್ ರೀಫ್ ಹತ್ರ ಯಾಕೆ ಇಷ್ಟೊಂದು ಫಿಶ್ ಇರುತ್ತೆ ಹೇಳಿ ನೋಡೋಣ. ಕೋರಲ್ ರೀಫ್ ಹತ್ರ ಯಾಕೆ ಹಲವಾರು ತರ ಜೀವಿಗಳೆಲ್ಲ ಬರ್ತವೆ? ಫಿಶ್ ಇದೆ ನೋಡಿ, ಸ್ಟಿಂಗ್ರೇ ಕೂಡ ಬರ್ತಾ ಇದೆ ನೋಡಿ, ಇಲ್ಲೊಂದು ಸ್ಟಿಂಗ್ರೇ ಇದೆ ಇಲ್ಲಿ. ಓಕೆ, ಸ್ಟಿಂಗ್ರೇ ಕರೆಕ್ಟ್. ಮಾಂಟಾರೆ ಇಲ್ಲಿ ನೋಡ್ತಾ ಇರೋದು ಮಾಂಟಾರೆ. ಇನ್ನೊಂದಿದೆ ಸ್ಟಿಂಗ್ರೇ ಅಂತ, ಒಂದು ಮುಂದೆ ಸೂಜಿ ತರ ಇರುತ್ತೆ ಹಿಂಗೆ, ಅದು. ಇನ್ನೊಂದು ಎಲೆಕ್ಟ್ರಿಕ್ ರೇ ಅಂತ ಇದೆ, ಅದು ಬರುತ್ತೆ ಇಲ್ಲಿ. ಹಲವಾರು ತರ ಜೀವಿಗಳು ಇಲ್ಲಿ ಸಿಗ್ತವೆ. ಯಾಕೆಂದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ನೀರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಇರುತ್ತೆ, ಅದಕ್ಕೆ. ಯಾಕೆಂದ್ರೆ ಝೂಝಾಂಥಿಲೆ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಆಕ್ಸಿಜನ್ ರಿಲೀಸ್ ಮಾಡ್ತಾ ಇರುತ್ತೆ. ನಾಪ್ಕ ಇದೆಯಾ ಹೇಳಿದ್ನಲ್ಲ, ಝೂಝಾಂಥಿಲೆ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು, ಎಲ್ಲರಿಗೂ ಅರ್ಥ ಆಯ್ತಾ ಇದು? ಆಕ್ಸಿಜನ್ ನ ರಿಲೀಸ್ ಮಾಡೋದ್ರಿಂದ ಆಕ್ಸಿಜನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಡಿಸಾಲ್ವ್ಡ್ ಅಂದ್ರೆ? ಫಿಶ್ ಗಳಿಗೆಲ್ಲ ಯಾವ ತರ ಆಕ್ಸಿಜನ್ ಸಿಗುತ್ತೆ? ಡಿಸಾಲ್ವ್ಡ್ ಆಕ್ಸಿಜನ್. ಅದಕ್ಕೆ ಜಾಸ್ತಿ ಜೀವಿಗಳು ಕೋರಲ್ಸ್ ಹತ್ರ ಒಂದು. ಎರಡನೇದು, ಆಹಾರ ಸಿಗುತ್ತೆ ಫಿಶ್ ಗಳಿಗೆ, ಇಲ್ಲೆಲ್ಲ ಫುಡ್ ಸಿಗುತ್ತೆ. ಜೊತೆಗೆ ಬೇರೆ ಯಾವ್ದಾದ್ರು ಜೀವಿಗಳು ಇದನ್ನ ತಿನ್ನಕ್ ಬಂದಾಗ ಆ ಫಿಶ್ ಎಲ್ಲ ಇದ್ರೊಳಗೆ ಹೊಟ್ಟೋಗ್ಬೋದಲ್ಲ, ರೀಫ್ ಒಳಗೆ ಹೋಗ್ಬಿಡ್ಬೋದು. ಅದಕ್ಕೆ ನೋಡಿ, ನಮ್ಗೆ ಕೋರಲ್ ರೀಫ್ಸ್ ಹತ್ರ ನೋಡಿ ಎಷ್ಟೊಂದು ಫಿಶ್ ಗಳೆಲ್ಲ ವಾಸ ಮಾಡ್ತಿರ್ತವೆ. ಯಾವ್ದಾದ್ರು ಬೇರೆ ಜೀವಿ ಬಂದ್ರೆ ಅದನ್ನ ತಿನ್ನಕ್ಕೆ ಇದ್ರೊಳಗೆ ಹೊಟ್ಟೋಗ್ತವೆ, ರೀಫ್ ಒಳಗೆ ಹೊಟ್ಟೋಗ್ತವೆ. ಗೊತ್ತಲ್ಲ? ಸೊ ಫಿಶ್ ಗಳಿಗೆ ಆಕ್ಸಿಜನ್ ಸಿಗುತ್ತೆ, ಫುಡ್ ಸಿಗುತ್ತೆ, ಜೊತೆಗೆ ರಕ್ಷಣೆ ಸಿಗುತ್ತೆ. ಗೊತ್ತಾಯ್ತು ಎಲ್ಲರಿಗೂ ಯಾವ ರೀತಿ ಕೊರಲ್ ಪಾಲಿಪ್ಸ್ ಗಳು ಮಧ್ಯೆ ಎಷ್ಟೊಂದ್ ತರ ಫಿಶ್ ಇದೆ ನೋಡಿ, ಎಲ್ಲ ಕಲರ್ಸ್, ಬಣ್ಣ ಬಣ್ಣದ ಫಿಶ್ ಗಳೆಲ್ಲ ಇದೆ. ಹೌದಲ್ಲ? ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಕೋರಲ್ ರೀಫ್ ಗಳು 3 ರೀತಿ ಕಾಣ್ತವೆ ನಮ್ಗೆ ನಮ್ಮ ಜಗತ್ತಿನಾದ್ಯಂತ. ಮೊದಲು ದ್ವೀಪ ಫಾರ್ಮ್ ಆಗುತ್ತೆ, ಜ್ವಾಲಾಮುಖಿ ದ್ವೀಪ. ನೋಡಿ ಎಲ್ಲರೂ, ಒಂದು ಆಕ್ಟಿವ್ ಜ್ವಾಲಾಮುಖಿ ಇದ್ರೆ ಗೊತ್ತಾಗುತ್ತಲ್ಲ, ಜಾಗೃತ ಜ್ವಾಲಾಮುಖಿ ಇದ್ರೆ ಎಲ್ಲರಿಗೂ. ಆಕ್ಟಿವ್ ಅಂದ್ರೆ ಏನು? ಜಾಗೃತ, ಬೆಂಕಿ ಕಿಡಿ ಬರ್ತಾ ಇರೋಂಥದ್ದು, ಲಾವಾ ಬರ್ತಾ ಇರೋಂಥದ್ದು. ಇಲ್ಲಿ ನೋಡಿ, ಅವಾಗ ಯಾವುದೇ ರೀತಿಯಾದ ಕೋರಲ್ ಪಾಲಿಪ್ ಇರಲ್ಲ. ಫಸ್ಟ್ ವಾಲ್ಕಿನೋ ಫಾರ್ಮ್ ಬರುತ್ತೆ. ವಾಲ್ಕಿನೋ ಒಂದು ದ್ವೀಪ ಫಾರ್ಮ್ ಆಗುತ್ತೆ, ಕರೆಕ್ಟಾ? ಫಸ್ಟ್ ಇಸ್ ಐಲ್ಯಾಂಡ್ ಫಾರ್ಮೇಶನ್, ದ್ವೀಪದ ವಿಕಾಸ ಫಸ್ಟ್ ಹಂತದಲ್ಲಿ. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಏನಾಗುತ್ತೆ, ಆ ಜ್ವಾಲಾಮುಖಿ ನಿಂತೋಗುತ್ತೆ, ಎಕ್ಸ್ಟಿಂಕ್ಟ್ ಆಗುತ್ತೆ, ಲುಪ್ತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ ಆಗುತ್ತೆ. ಯಾವಾಗ ಅದು ಜ್ವಾಲಾಮುಖಿ ನಿಂತೋಗುತ್ತೆ ಏನಾಗುತ್ತೆ ನೋಡಿ, ಈ ತರ ಇರುತ್ತೆ. ಎಕ್ಸ್ಟಿಂಕ್ಟ್ ವಾಲ್ಕಿನೋ, ಯಾವುದೇ ರೀತಿಯಾದ ಲಾವಾ ಬರ್ತಾ ಇಲ್ಲ. ಈಗ ಏನ್ ಮಾಡ್ತಾರೆ, ಈ ಅವಳ ದಿಣ್ಣೆಗಳು ಬಂದು ಆ ದ್ವೀಪದ ಸುತ್ತ ಬೆಳೀತವೆ ನೋಡಿ, ಇಲ್ಲೆಲ್ಲ ಆ ದ್ವೀಪದ ಸುತ್ತ, ದ್ವೀಪ ನೋಡಿ, ಆ ದ್ವೀಪ ಇದೆ ಅಂದ್ರೆ ಅದು ಸುತ್ತ ಬೆಳೀತಾ ಇದೆ ನೋಡಿ. ಎಷ್ಟು ಜನ ಗೊತ್ತಾಗ್ತಾ ಇದೆ ನೋಡಿ, ಇಲ್ಲಿ ಸುತ್ತ ಬೆಳೀತಾ ಇದೆ ನೋಡಿ, ಇಲ್ಲಿ ದ್ವೀಪ ಸುತ್ತ ಅವಳಗಳೆಲ್ಲ ಬೆಳೀತಾ ಇಲ್ಲಿ ಆ ದ್ವೀಪ ಸುತ್ತ. ಮೇಲ್ನೋಟಕ್ಕೆ ಹಿಂಗ್ ಕಾಣುತ್ತೆ, ಸುತ್ತ ನೋಡಿ ಮೇಲ್ನೋಟಕ್ಕೆ, ಸೈಡ್ ಇಂದ ನೋಡೋದು ಹಿಂಗ್ ಕಾಣುತ್ತೆ. ಅದಕ್ಕೆ ಪರಿಮಿತಿ ಅವಳ ದಿಣ್ಣೆಗಳು, ಫ್ರಿಂಜಿಂಗ್ ರೀಫ್. ಫ್ರಿಂಜಿಂಗ್ ಅಂದ್ರೆ ಎಡ್ಜ್, ತುದಿನಲ್ಲಿ ಬೆಳೆದ್ರೆ ಫ್ರಿಂಜಿಂಗ್ ರೀಫ್, ಪರಿಮಿತಿ ಅವಳ ದಿಣ್ಣೆಗಳು ಅಂತ ಕರಿತೀವಿ. ಸೊ ಫಸ್ಟ್ ಇದು ಫಾರ್ಮ್ ಆಗುತ್ತೆ, ಇದು ಫಸ್ಟ್. ಹೋಗ್ತಾ ಹೋಗ್ತಾ ನೋಡಿ ಏನಾಗುತ್ತೆ, ದ್ವೀಪ ಮುಳುಗೋಗುತ್ತೆ. ಯಾಕೆ ಮುಳುಗೋಗುತ್ತೆ ನೋಡಿ, ಇಲ್ಲಿ ಹೈಟ್ ನೋಡಿ, ಇದ್ರ ಹೈಟ್ ನೋಡಿ, ದ್ವೀಪ ಮುಳುಗೋಗ್ತಾ ಇದೆ. ಯಾಕೆ? ವೆದರಿಂಗ್ ಎರೋಷನ್, ಶೀತಲೀಕರಣ ಮತ್ತು ಸವಕಳಿ. ವೆದರಿಂಗ್ ಮತ್ತು ಎರೋಷನ್ ಇಂದ ಸವೆತ ಕಾರ್ಯಕ್ಕೆ ಒಳಗಾಗಿ ಸವಕಳಿ ಅಂತ ಕರಿತೀವಿ. ಓಕೆ, ಸವಕಳಿ ಅಥವಾ ಸವೆತ ಕಾರ್ಯ ಅಂತ ಕರಿತೀವಿ. ಎಲ್ಲರಿಗೂ ಗೊತ್ತಾಗ್ತಾ ಇದೆಯಲ್ಲ?
ಸವಕಳಿ ಎರೋಷನ್, ಸವಕಳಿಯಿಂದ ಏನಾಗುತ್ತೆ ಎಲ್ಲ ಹೈಟ್ ಕಮ್ಮಿ ಆಗುತ್ತೆ. ಜೊತೆಗೆ ಸಾಗರ ಮಟ್ಟ ಹೆಚ್ಚಾಗ್ತಾ ಇರೋದು, ರೈಸ್ ಇನ್ ಸಿ ಲೆವೆಲ್ ಹೆಚ್ಚಾಗೋದ್ರಿಂದ. ಓಕೆ, ಸೊ ದ್ವೀಪ ಮುಳುಗೋಗುತ್ತೆ. ಅವಾಗ ಏನಾಗುತ್ತೆ ನೋಡಿ, ದ್ವೀಪ ಮುಳುಗೋದಾಗ ಅವಳ ದಿಣ್ಣೆಗಳಿಗೆ ಜಾಸ್ತಿ ಡೆಪ್ತ್ ಇಲ್ಲ, ಮೇಲ್ ಬೆಳಿಬೇಕು, ನೀರಲ್ಲಿ ಇರ್ಬೇಕು, ಶಾಲೋ ವಾಟರ್ ಅಲ್ಲಿ. ಅದಕ್ಕೋಸ್ಕರ ಮೇಲ್ ಬೆಳಿತಾವೆ ನೋಡಿ. ದ್ವೀಪ ಮುಳುಗೋದ ತಕ್ಷಣ ಅವುಗಳ ಮೇಲೆ ಒಂದ್ರ ಮೇಲೆ ಒಂದು ಬೆಳೀತಾ ಹೋಗುತ್ತೆ, ಈಗ ಮೇಲೆ ಒಂದ್ರ ಮೇಲೆ ಒಂದು ಬೆಳೀತಾ ಮೇಲೆ ಹೋಗುತ್ತೆ. ಅವಾಗ ನೋಡಿ ಈ ತರ ಫಾರ್ಮ್ ಆಗುತ್ತೆ ಬ್ಯಾರಿಯರ್ ರೀಫ್. ಇಲ್ಲಿ ನೋಡಿ ರೀಫ್ ಇಲ್ಲಿದೆ, ರೀಫ್ ದ್ವೀಪ ಮತ್ತೆ ನೀರಿದೆ ನೋಡಿ, ಇಲ್ಲಿ ನೀರು ಈ ತರ ರೀಫ್ ಇಲ್ಲಿ ಬಂದಿದೆ ನೋಡಿ, ರೀಫ್. ಈಗ ದ್ವೀಪ ಮುಳುಗೋಗಿದೆ, ಈಗ ದ್ವೀಪ ಮುಳುಗೋಗಿದೆ. ಮಧ್ಯದಲ್ಲಿ ಸ್ವಲ್ಪ ಚಿಕ್ಕದಾಗಿ ಲಗೂನ್ ಫಾರ್ಮ್ ಆಗಿದೆ. ಓಕೆ, ಅರೆ ಸುತ್ತುವರೆದಿರುವಂತ ಸರೋವರಕ್ಕೆ ಲಗೂನ್ ಅಂತ ಕರೀತೀವಿ. ಪಾರ್ಷಿಯಲಿ ಎನ್ಕ್ಲೋಸ್ ವಾಟರ್ ಬಾಡಿ ಇಸ್ ಕಾಲ್ಡ್ as ಲಗೂನ್. ಅರೆ ಅದೇನು ಸ್ವಲ್ಪ ಮುಚ್ಚಿರುತ್ತೆ, ಹಿಂಗೆ ಕ್ಲೋಸ್ ಆಗಿರುತ್ತೆ, ಸ್ವಲ್ಪ ಓಪನಿಂಗ್ ಇರುತ್ತೆ, ಅಂತದನ್ನ ನಾವು ಲಗೂನ್ ಅಂತ ಕರಿತೀವಿ ನೋಡಿ. ಈ ಇದನ್ನ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಬ್ಯಾರಿಯರ್ ರೀಫ್ ಅಂದ್ರೆ ತಡೆ ಅವಳೆ ದಿಣ್ಣೆಗಳು. ಯಾಕೆಂದ್ರೆ ಅದು ದ್ವೀಪಕ್ಕೆ ಬ್ಯಾರಿಯರ್ ಆಗಿ ಕಾಣ್ತಾ ಇದೆ, ಹೌದಲ್ಲ. ಗ್ರೇಟ್ ಬ್ಯಾರಿಯರ್ ರೀಫ್ ಕೇಳಿದ್ರೆ ಆಸ್ಟ್ರೇಲಿಯಾ, ಎಷ್ಟು ಜನ ಕೇಳಿದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ? ಅದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ, ಕರೆಕ್ಟ್, ಈಶಾನ್ಯ ನಾರ್ತ್ ಈಸ್ಟ್ ಭಾಗದಲ್ಲಿ ಆಸ್ಟ್ರೇಲಿಯಾ ಕರಾವಳಿ ತೀರಕ್ಕೆ ಬ್ಯಾರಿಯರ್ ಆಗಿ ಕಾಣುತ್ತೆ, ಅದಕ್ಕೆ ಬ್ಯಾರಿಯರ್ ರೀಫ್. ಕೊನೆಗೆ ಹೋಗ್ತಾ ನೋಡಿ ದ್ವೀಪ ಮುಳುಗೋಯ್ತು, ಸಬ್ಮರ್ಜ್ ದ್ವೀಪ ನೋಡಿ ಫುಲ್ ಮುಳುಗೋಗಿದೆ. ಈಗ ನಮ್ಮ ಐಲ್ಯಾಂಡ್ ಇಸ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್, ಐಲ್ಯಾಂಡ್ ಇಲ್ಲ ಈಗ. ಯಾಕೆ? ಎರೋಷನ್ಗೆ, ಸವಕಳಿಗೆ ಫುಲ್ ಮುಳುಗೋಗಿದೆ. ಅವಾಗ ಏನಾಗುತ್ತೆ ನೋಡಿ, ಬರೀ ರೀಫ್ ಮಾತ್ರ ಕಾಣ್ತಾ ನೋಡಿ, ಇಲ್ಲಿ ಎಲ್ಲ ನೋಡಿ ಬರೀ ರೀಫ್ ಮಾತ್ರ ಕಾಣುತ್ತೆ. ಇಲ್ಲಿ ನೋಡಿ ಈ ತರ ಕಾಣುತ್ತೆ ನೋಡಿ, ಐಲ್ಯಾಂಡ್ ಇಲ್ಲ ಈಗ, ಬರೀ ನೀರು, ಲಗೂನ್, ಸುತ್ತ ರೀಫ್. ಇದನ್ನ ನಾವು ಅಟೋಲ್ ಅಂತ ಕರೆಯೋದು, ಅಟೋಲ್ ಅಂದ್ರೆ ವೃತ್ತಾಕಾರದ ಅವಳ ದಿಣ್ಣೆಗಳು. ಅಟೋಲ್ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅಟೋಲ್ಸ್, ಬ್ಯಾರಿಯರ್ ರೀಫ್, ಬ್ಯೂಟಿಫುಲ್ ಟಾಪಿಕ್. ಎಕ್ಸಾಂಪಲ್ ಕೇಳ್ತಾರೆ, ಯಾವ ರೀತಿ ಅವಳ ದಿಣ್ಣೆಗಳು ವಿಕಾಸ ಆಗುತ್ತೆ? ಫ್ರಿಂಜಿಂಗ್ ರೀಫ್, ಬ್ಯಾರಿಯರ್ ರೀಫ್, ಅಟೋಲ್. ಪ್ಲೀಸ್ ನಿಮ್ಮ ಬುಕ್ಕಲ್ಲೂ ಚೆನ್ನಾಗಿರೋ ಡಯಾಗ್ರಾಮ್ ಬರಿಬೇಕು ಎಲ್ಲರೂ, ಬೇಕಾಬಿಟ್ಟು ಬರಿಬೇಡಿ. ಸೊ ನಾನು ಎಷ್ಟು ಸುಂದರವಾದಂತ ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಇದೊಂದ್ಸತಿ ನೋಡಿದ್ಮೇಲೆ ನೀವು ಮತ್ತೆ ಇನ್ನೊಂದ್ಸತಿ ಯಾವ ಬುಕ್ ಆಗ್ಲಿ ಏನೂ ಓದೋ ಅವಶ್ಯಕತೆ ಇಲ್ಲ, ಆಯ್ತಾ? ಅವಳ ದಿಣ್ಣೆಗಳ ವಿಕಾಸ ಅಂತ ಮೇನ್ಸ್ ಅಲ್ಲಿ ಕೇಳ್ತಾನೆ. ಎಷ್ಟು ಜನ ಗೊತ್ತಾಯ್ತು ಕ್ವಶನ್? ಅವಳ ದಿಣ್ಣೆಗಳು ಯಾವ ರೀತಿ ವಿಕಾಸ ಆಗುತ್ತೆ ಬರೀರಿ, ಅವಾಗ ನೀವು ಇದನ್ನ ಬರಿಬೇಕು. ಸೊ 2 ಸಿದ್ಧಾಂತಗಳಿದೆ. ಒಂದು, ಮೊದಲನೇ ಸಿದ್ಧಾಂತ ಡಾರ್ವಿನ್ ಅವರು ಕೊಟ್ಟಂತ, ಡಾರ್ವಿನ್ ಅವರು ಕೊಟ್ಟಂತ ಗ್ಲೇಷಿಯಲ್ ಕಂಟ್ರೋಲ್ ಥಿಯರಿ ಮತ್ತು ಸಬ್ಸಿಡೆನ್ಸ್ ಥಿಯರಿ ಬರೀರಿ. ಡಾರ್ವಿನ್ಸ್ ಸಬ್ಸಿಡೆನ್ಸ್ ಥಿಯರಿ, ಮುಳುಗಡೆ, ದ್ವೀಪಗಳು ಯಾವಾಗ ಮುಳುಗಡೆ ಆಗುತ್ತೆ ಅವಾಗ ಅವಳ ದಿಣ್ಣೆಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ ಡಾರ್ವಿನ್. ಇನ್ನೊಬ್ರು ಡ್ಯಾಲಿ ಎಂಬ ವಿಜ್ಞಾನಿ ಗ್ಲೇಷಿಯಲ್ ಕಂಟ್ರೋಲ್ ಥಿಯರಿ ಇವ್ರು ಕೊಟ್ಟಿದ್ದು. ಗ್ಲೇಷಿಯಲ್ ಕಂಟ್ರೋಲ್ ಥಿಯರಿ ಏನ್ ಹೇಳುತ್ತೆ? ಐಸ್ ಎಲ್ಲ ಕರಗೋದ್ರಿಂದ ಸಾಗರ ಮಟ್ಟ ಹೆಚ್ಚಾಗಿ ದ್ವೀಪಗಳು ಬೇಗ ಮುಳುಗೋಗ್ತವೆ. ಇವಾಗ 2 ಇದೆ. ಮತ್ತು ಇಲ್ಲಿ ನೋಡಿ ಅಟೋಲ್ಗಳು ಯಾವ ರೀತಿ ಕಾಣುತ್ತೆ ನೋಡಿ, ಯು ಆಕಾರದಲ್ಲಿದೆ, ಇಲ್ಲಾಂದ್ರೆ ವೃತ್ತಾಕಾರದಲ್ಲಿದೆ, ಕರೆಕ್ಟಾ? ಅಟೋಲ್ಗಳು ನೋಡಕ್ಕೆ ಯಾವ ರೀತಿ ಕಾಣುತ್ತೆ? ಸರ್ಕ್ಯುಲರ್ ಆಕಾರದಲ್ಲಿರುತ್ತೆ, ಇಲ್ಲಾಂದ್ರೆ ಹಿಂಗಿರುತ್ತೆ, ಈ ರೀತಿ ಇರುತ್ತೆ. ಕಾಣ್ತಾ ಇದೆ ಎಲ್ಲರಿಗೂ ಶೇಪ್? ಅದಕ್ಕೆ ಅದನ್ನ ಅಟೋಲ್ಗಳನ್ನ ಆರ್ಶೂ ಶೇಪ್, ಇಲ್ಲಾಂದ್ರೆ ಸರ್ಕ್ಯುಲರ್ ಅಥವಾ ರಿಂಗ್ ಆಕಾರದ ಅವಳ ದಿಣ್ಣೆಗಳು ಅಂತ ಕರೀತಾರೆ.
ಅದು ಸಂಪೂರ್ಣವಾಗಿ ವೃತ್ತ ಆಗಿರಲ್ಲ, ಈ ತರ ಇರುತ್ತೆ, ಓಪನಿಂಗ್ ಇರುತ್ತೆ ನೋಡಿ. ಹಡಗುಗಳು ಬರ್ಬೋದು ಇಲ್ಲಿಗೆ, ಹಿಂಗ್ ಹಡಗುಗಳು ಬಂದು ಇಲ್ಲಿ ಶಿಪ್ ನಿಂತ್ಬಿಡುತ್ತೆ ಒಂದ್ಸತಿ, ಚಿಕ್ಕ ಚಿಕ್ಕ ಶಿಪ್ಗಳು ಬಂದು ನಿಂತ್ಬಿಡ್ತವೆ ಹಿಂಗೆ, ಆಮೇಲೆ ಹೊರಗಡೆ ಹೋಗ್ತವೆ ಹಿಂಗೆ, ಲಗೂನ್ ಇರೋದ್ರಿಂದ. ಓಪ್ ಇಟ್ ಇಸ್ ಕ್ಲಿಯರ್ ಟು ಆಲ್. ಈ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಆಮೇಲೆ ಇಂಪಾರ್ಟೆಂಟ್ ಕೂಡ. ನಾನು ಮ್ಯಾಂಗ್ರೋವ್ಸ್ ಮತ್ತು ಕೋರಲ್ ರೀಫ್ಸ್ ಎರಡು ಒಟ್ಟಿಗೆ ಕವರ್ ಮಾಡ್ತಾ ಇದ್ದೀನಿ. Can I continue? ಈಗ ಭಾರತದಲ್ಲಿ ಎಲ್ಲೆಲ್ಲಿ ರೀಫ್ ಇದೆ ಬರೀರಿ ನೋಡೋಣ ಬೇಗ. ಭಾರತದಲ್ಲಿ ನಮ್ಗೆ ರೀಫ್ ಎಲ್ಲೆಲ್ಲಿದೆ? ಅಟೋಲ್ ಅಂದ್ರೆ ಇದೇನೆ, ವೃತ್ತಾಕಾರದ ಅವಳದಿಣ್ಣೆಗಳು. ಮೇಲ್ನೋಟಕ್ಕೆ ಏನ್ ಕಾಣುತ್ತೆ, ಎರಡು ತೋರಿಸಿದೆ ನೋಡಿ, ಸೈಡ್ ಇಂದನೇ ತೋರಿಸಿದೆ, ಮೇಲಿಂದನೇ ತೋರಿಸಿದೆ ನಾನು. ವೃತ್ತಾಕಾರದ ಅವಳದಿಣ್ಣೆಗಳನ್ನ ಅಟೋಲ್ ಅಂತ ಕರಿತೀವಿ. ಬೇರೆ ಇಮೇಜ್ ಇಲ್ಲ ಇದ್ರಲ್ಲೇ, ಅದು ದ್ವೀಪ ಮುಳುಗಿರೋದು ತೋರಿಸ್ಬೇಕಲ್ಲ ನೀವು. ನೋಡಿ ಇಲ್ಲಿ ದ್ವೀಪ ಇದೆ, ಇಲ್ಲಿ ಐಲ್ಯಾಂಡ್ ಇದೆ, ಇಲ್ಲಿ ಇಲ್ಲ, ಇಲ್ಲಿ ಚಿಕ್ಕ ಮುಳುಗೋಗಿದೆ, ಇಲ್ಲಿ ಫುಲ್ ಮುಳುಗೋಗಿದೆ, ಗೊತ್ತಲ್ಲ. ನೀವು ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಗೂಗಲ್ ಮಾಡಿ, ನಿಮ್ ಇಷ್ಟ ಅದು. ಎಲ್ಲರೂ ಫಸ್ಟ್ ಬೋರ್ಡ್ ನೋಡಿ, ಅರೇಬಿಯನ್ ಸಿ, ಇಂಡಿಯನ್ ಓಷನ್, ಬೇ ಆಫ್ ಬೆಂಗಾಲ್. So we have Andaman Nicobar here. ಆಯ್ತಾ? Andaman Sea here. Andaman Sea here. ಸೊ ನಮ್ಗೆ ಅವಳ ದಿನಗಳು ನೋಡಿ, ಇಲ್ಲಿ ಗುಜರಾತ್ ಇಂದ ಶುರು ಮಾಡಿ ಎಲ್ಲರೂ. ಇಲ್ಲಿ 1 ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕಚ್. ಇಲ್ಲ, ನಾನೇನ್ ಹೇಳಿದೆ ಅಂದ್ರೆ, ಈ ಅಟೋಲ್ಗಳನ್ನ ಈ ತರ ಹಡಗುಗಳು ನಿಲ್ಸಕ್ ಯೂಸ್ ಮಾಡ್ತಾರೆ ಎಷ್ಟೊಂದ್ ಕಡೆ. ಚಿಕ್ಕ ಚಿಕ್ಕ ಹಡಗುಗಳು, ದೊಡ್ಡ ಇದೆಲ್ಲ, ಚಿಕ್ಕ ಚಿಕ್ಕ ಹಡಗುಗಳೆಲ್ಲ ಬಂದ್ ನಿಂತಿರ್ತವೆ ಮಧ್ಯದಲ್ಲಿ, ಪ್ರವಾಸಿಗರನ್ನ ಕರ್ಕೊಂಡ್ ಬಂದು ಅವಳಗಳನ್ನ ತೋರ್ಸಕ್ಕೆ. ದೊಡ್ಡ ಹಡಗಲ್ಲ, ಓಕೆ. ನಾನು ಹೇಳಿದ್ದು ಚಿಕ್ಕ ಹಡಗುಗಳು. ಓಕೆ ನೋಡಿ, ಫಸ್ಟ್ ಗಲ್ಫ್ ಆಫ್ ಕಚ್. ನೆಕ್ಸ್ಟ್ ಬರೀರಿ, ಮಹಾರಾಷ್ಟ್ರದ ಮಾಲ್ವನ್ ಕರಾವಳಿ ತೀರದಲ್ಲಿ ಇವಾಗ ಕಳೆದ 3 ವರ್ಷಗಳಿಂದ ಬಂದಿದೆ ಮಾಲ್ವನ್ ರೀಫ್. ಮಾಲ್ವನ್ ರೀಫ್. ಕರ್ನಾಟಕದ ನೇತ್ರಾಣಿಯ ದ್ವೀಪ ಕೇಳಿದ್ರ? ಕರ್ನಾಟಕ ನೇತ್ರಾಣಿ. ಆಯ್ತಾ? 4ನೇದು ಲಕ್ಷದ್ವೀಪ್. ಲಕ್ಷದ್ವೀಪ್ ಐಲ್ಯಾಂಡ್ಸ್, ಇಲ್ಲಿ ಲಕ್ಷದ್ವೀಪ್ ದ್ವೀಪಗಳು, ಲಕ್ಷದ್ವೀಪ್. 5ನೇದು ಗಲ್ಫ್ ಆಫ್ ಮನ್ನಾರ್. ಗಲ್ಫ್ ಆಫ್ ಮನ್ನಾರ್ ಎಷ್ಟು ಜನ ಕೇಳಿದ್ರ? ಗಲ್ಫ್ ಆಫ್ ಮನ್ನಾರ್ ತಮಿಳುನಾಡು. 5ನೇದು ಗಲ್ಫ್ ಆಫ್ ಮನ್ನಾರ್. 6ನೇದು ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ ನೋಡಿ, ಲಕ್ಷದ್ವೀಪಲ್ಲಿ ಇರೋದೆಲ್ಲ ಅಟೋಲ್ಸ್. ಲಕ್ಷದ್ವೀಪಲ್ಲಿ ಬರೋದೆಲ್ಲ ಅಟೋಲ್ಸ್, ವೃತ್ತಾಕಾರದ ಅವಳದಿಣ್ಣೆಗಳು. ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್. ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಎಲ್ಲ ಅಟೋಲ್ಸ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಜ್ಞಾಪಕ ಎಲ್ಲರಿಗೂ? 8 ಚಾನಲ್. ಲಕ್ಷದ್ವೀಪ್ ಮತ್ತೆ ಮಾಲ್ಡೀವ್ಸ್ ಎಲ್ಲ ಅಟೋಲ್ಸ್.
ಬಾಕಿ ಐಲ್ಯಾಂಡ್ ಎಲ್ಲ ಫ್ರಿಂಜಿಂಗ್ ರೀಫ್, ಬಾಕಿದೆಲ್ಲ ನಮ್ಗಿರೋದೆಲ್ಲ ಎಕ್ಸಾಂಪಲ್ ಭಾರತದಲ್ಲಿರೋದೆಲ್ಲ ಫ್ರಿಂಜಿಂಗ್ ರೀಫ್. ಪರಿಮಿತಿ ಅವಳದಿಂಡಿಗಳೇ ಎಲ್ಲ ಕಡೆ. ನೀವೆಲ್ಲಕ್ಕೂ ರೀಫ್ ಅಂತ ಬರೀರಪ್ಪ, ಫ್ರಿಂಜಿಂಗ್ ರೀಫ್. ಅಂಡಮಾನ್ ನಿಕೋಬಾರ್ ಅಲ್ಲಿರೋದು ಫ್ರಿಂಜಿಂಗ್ ರೀಫ್. ಸೊ ಭಾರತದಲ್ಲಿ ಎಲ್ಲೆಲ್ಲಿದೆ ಅಂತ ತೋರಿಸಿದ್ದೀನಿ. ಸೊ ನಾವು ಆಲ್ರೆಡಿ ಹೇಳಿದೀವಿ, ಕೋರಲ್ ರೀಫ್ಸ್ ಗಳು ತುಂಬಾ ಸೆನ್ಸಿಟಿವ್ ಜೀವಿಗಳು. ಸ್ವಲ್ಪ ಏನಾದ್ರು ಪರಿಸರದಲ್ಲಿ ಅಡಚಣೆ ಉಂಟಾದ್ರೆ, ಅದು ವ್ಯತ್ಯಾಸ ಉಂಟಾದ್ರೆ ಸತ್ತೋಗ್ತವೆ. ಅದು ಸಾಗರ ಮಲಿನಗೊಳ್ಳೋದು, ಕರೆಕ್ಟ್, ಆಯಿಲ್ ಸ್ಪಿಲ್ ಆಗೋದು, ಹಡಗುಗಳಿಂದ ಆಯಿಲ್ ಲೀಕ್ ಆಗಂತದ್ದು, ವೇಸ್ಟ್ ಬರೋಂಥದ್ದು ನೀರಿಗೆ, ಕರೆಕ್ಟ್. ಅದರಿಂದೆಲ್ಲ ತುಂಬಾ ಪ್ರವಾಸೋದ್ಯಮ ಹೆಚ್ಚು ಮಾಡೋಂಥದ್ದು ನಾವು, ಅದರಿಂದೆಲ್ಲ ನಾಶ ಆಗುತ್ತೆ ಕೋರಲ್ ರೀಫ್ಸ್, ಗೊತ್ತಲ್ಲ. ಸೊ ಕೋರಲ್ ರೀಫ್ ತುಂಬಾ ತುಂಬಾ ಡೆಲಿಕೇಟ್ ಸೂಕ್ಷ್ಮ ಜೀವಿಗಳು. ಸ್ವಲ್ಪ ಪರಿಸರದಲ್ಲಿ ವ್ಯತ್ಯಾಸ ಆದ್ರೂ ಅವುಗಳು ಸತ್ತೋಗ್ತವೆ. ಸೊ ಇವಾಗ ಎಷ್ಟೊಂದ್ ಕಡೆ ಕೋರಲ್ ರೀಫ್ಸ್ ಎಲ್ಲ ಏನಾಗೋಗ್ತದೆ ನೋಡಿ, ಮಾನವ ಚಟುವಟಿಕೆಗಳಿಂದ ಏನಾಗೋಗ್ತದೆ, ಎಲ್ಲ ಕಮ್ಮಿ ಆಗೋಗ್ತದೆ ಅವಳ ದಿಂಡೆಗಳೆಲ್ಲ, ಗೊತ್ತಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ ಇವಾಗ, ಅವಳ ದಿಂಡೆಗಳನ್ನ ಸಂರಕ್ಷಣೆಗೋಸ್ಕರನೇ ಒಂದು ಟೆಕ್ನಾಲಜಿ ಬಳಸ್ತಾ ಇದೀವಿ, ಬಯೋರಾಕ್ ಟೆಕ್ನಾಲಜಿ ಅಂತ. ನೀವೆಲ್ಲರೂ ಕೇಳಿರ್ತೀರ ಬಯೋರಾಕ್ ಟೆಕ್ನಾಲಜಿ ಅಂತ, ಅಥವಾ ಕೇಳಿಲ್ಲ ಅಂದ್ರೆ ನೋಡಿ, ಬಯೋರಾಕ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಬಯೋರಾಕ್ ಟೆಕ್ನಾಲಜಿ ಎಲ್ಲಿ ಬಳಸ್ತೀವಿ? ಕೋರಲ್ ಅವಳ ದಿಂಡೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಅವ್ರನ್ನ ಮತ್ತೆ ಬೆಳೆಯನ್ ಮಾಡೋದಕ್ಕೆ, ಅವಳ ದಿಂಡೆಗಳನ್ನ ಬೆಳೆಯನ್ ಮಾಡಕ್ಕೆ ಬಯೋರಾಕ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಟು ರಿವೈವ್ ಕೋರಲ್ಸ್. ಈ ಬಯೋರಾಕ್ ಟೆಕ್ನಾಲಜಿನಲ್ಲಿ ಈ ತರ ಒಂದು ಮೆಟಲ್ ಗ್ರಿಲ್ ಮಾಡ್ಕೋತೀವಿ ಫಸ್ಟ್. ಕಬ್ಬಿಣದ ಗ್ರಿಲ್, ಕೇಜ್ ಗೊತ್ತಾಗುತ್ತೆ ಎಲ್ಲರಿಗೂ, ಈ ತರ ಕೇಜ್, ಮೆಟಲ್ ಕೇಜ್, ಕಬ್ಬಿಣದ್ದು. ಎಲ್ಲರಿಗೂ ಅರ್ಥ ಆಯ್ತಾ? ಕೇಜ್ ಅಂದ್ರೆ ಕಬ್ಬಿಣದ ಕೇಜ್. ಆ ಕಬ್ಬಿಣದ ಕೇಜ್ ಈ ತರ ಮಾಡ್ಕೊಂಡು ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತೀವಿ ನೋಡಿ. ಆ ಕಬ್ಬಿಣದ ಕೇಜ್ಗೆ ಈ ರೀತಿ ವೈರ್ ಕನೆಕ್ಷನ್ ಮುಖಾಂತರ ವೆರಿ ಲೋ ವೋಲ್ಟೇಜ್ ಕರೆಂಟ್ ಕೊಡ್ತೀವಿ. ಹಾ, ಸೊ ನಾವು ಏನ್ ಮಾಡ್ತೀವಿ, ಆ ಕೇಜ್ಗೆ ಆ ಕೇಜ್ಗೆ, ಮೆಟಲ್ ಕೇಜ್ ಇದು ಕಬ್ಬಿಣದ ಕೇಜ್, ಆ ಮೆಟಲ್ ಕೇಜ್ಗೆ ಲೋ ವೋಲ್ಟೇಜ್ ಕರೆಂಟ್ ಸಪ್ಲೈ ಮಾಡ್ತೀವಿ. ಲೋ ವೋಲ್ಟೇಜ್ ಗೊತ್ತಾಯ್ತಲ್ಲ, ಕಡಿಮೆ ವೋಲ್ಟೇಜ್ ಒಂದು ಪವರ್ ಕನೆಕ್ಷನ್ ಕೊಡ್ತೀವಿ. ಯಾವಾಗ ಲೋ ವೋಲ್ಟೇಜ್ ಕರೆಂಟ್ ಕೊಡ್ತೀವಲ್ಲ, ಅದ್ರ ಮೇಲೆ ಇಲ್ಲಿ ನೀರಲ್ಲಿ ಇರುತ್ತಲ್ಲ ಡಿಸಾಲ್ವ್ಡ್ ಮಿನರಲ್ಸ್, ನೀರಲ್ಲಿ ಇರುವಂತ ಡಿಸಾಲ್ವ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಿನರಲ್ಸ್ ಎಲ್ಲ ಹೋಗಿ ಅದ್ರ ಮೇಲೆ ಸಂಗ್ರಹ ಆಗುತ್ತೆ. ಇದ್ರ ಮೇಲೆ ಹೋಗಿ ಸಂಗ್ರಹ ಆಗುತ್ತೆ. ಇವಾಗ ನೀವು ಎಷ್ಟೋ ಸತಿ ಬೋರ್ವೆಲ್ ನೀರ್ನ ಬಿಸಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪಾತ್ರೆ ಸುತ್ತ ಕಟ್ಕೊಳ್ಳುತ್ತೆ, ನೋಡಿದ್ರೆ ವೈಟ್ ತರ ಕಟ್ಕೊಳ್ಳುತ್ತೆ. ಎಷ್ಟು ಜನ ನೋಡಿದ್ರೆ ಅದನ್ನ? ನಾವು ಬೋರ್ವೆಲ್ ನೀರ್ನ ಕುದಿಸಿದ್ರೆ ಪಾತ್ರೆಗೆ ಸ್ಕೇಲಿಂಗ್ ಆಗುತ್ತೆ. ಹಾರ್ಡ್ ವಾಟರ್ ಸ್ಕೇಲಿಂಗ್ ಆಗುತ್ತಲ್ಲ, ಆ ತರ ಕರೆಕ್ಟ್, ಹಾರ್ಡ್ ವಾಟರ್ ಸ್ಕೇಲಿಂಗ್ ತರನೇ ಇದೆಲ್ಲ ಡಿಸಾಲ್ವ್ ಮಿನರಲ್ಸ್ ಎಲ್ಲ ಹೋಗಿ ಈ ತರ ಆಗ್ತದೆ, ಅಟ್ಯಾಚ್ ಆಗ್ತದೆ ನೋಡಿ, ಸ್ಕೇಲಿಂಗ್ ಆಗಿದೆ ನೋಡಿ ಇದೆಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಕೂಬಾ ಡೈವರ್ಸ್ ಇದೆ ನೋಡಿ, ಇಲ್ಲಿ ಹೋಗಿದ್ದಾರೆ ನೋಡಿ ಒಬ್ರು, ಸ್ಕೂಬಾ ಡೈವರ್ಸ್ ಅಂತ ಕರಿತೀವಿ ನಾವು ಅವ್ರನ್ನ. ಇವರು ಸ್ಕೂಬಾ ಡೈವರ್ಗಳು ಹೋಗ್ತಾರೆ ಒಳಗೆ. ಸ್ಕೂಬಾ ಡೈವರ್ಸ್ ಒಳಗೆ ಹೋಗಿ ಏನ್ ಮಾಡ್ತೀವಿ, ಅದಕ್ಕೆ ಕೋರಲ್ಸ್ ನೆಲ್ಲ ಅಟ್ಯಾಚ್ ಮಾಡ್ತಾರೆ ವೆಲ್ಕ್ರೋ ಹಾಕಿ. ಈ ಸ್ಕೂಬಾ ಡೈವರ್ಗಳಿಗೆ ಏನ್ ಕೆಲಸ ಅಂದ್ರೆ, ನೀರೊಳಗೆ ಹೋಗಿ ಆ ಕೋರಲ್ಸ್ ನೆಲ್ಲ ಇದಕ್ಕೆ ಅಟ್ಯಾಚ್ ಮಾಡೋದು, ಗ್ರಿಲ್ಗೆ ಅಟ್ಯಾಚ್ ಮಾಡೋದು. ಹೀಟರ್ ಅಲ್ಲೂ ಆಗುತ್ತೆ, ಕರೆಕ್ಟ್. ನೀರು ಹೀಟರ್ ಅಲ್ಲಿ ಇರುತ್ತಲ್ಲ, ಬಿಸಿ ನೀರು ಕಾಯಿಸ್ತಿರಲ್ಲ ನೀವು, ಒಂದು ಹೀಟರ್ ಹಾಕಿ ನೋಡಿದಿರಾ ನೀರ್ ಕಾಯ್ಸಕ್ಕೆ, ಆತರ. ಅದೇ ತರ ಇದ್ ಮಾಡಿದಾಗ ಎಲ್ಲ ಅಲ್ಲಿ ಇದಾಗತ್ತೆ. ಈ ರೀತಿ ಕೋರಲ್ಸ್ ನಾವು ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಝೂಸ್ ಅಂತಲೇ ಬಂದು ವಾಸ ಮಾಡುತ್ತೆ, ಅದರಲ್ಲಿ ಹೊಸ ರೀಫ್ ನಿರ್ಮಾಣ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದು ಬಯೋರಾಕ್ ಟೆಕ್ನಾಲಜಿ ಸಿಂಪಲ್ ಆಗಿ ಹೇಳಿದೀನಿ. ಎಕ್ಸಾಂಪಲ್ ಕೇಳೋದಿಷ್ಟೇ,
ಬಯೋರಾಕ್ ಟೆಕ್ನಾಲಜಿ ಯಾವುದಕ್ಕೆ ಉಪಯೋಗಿಸ್ತಾರೆ? UPSC ಕ್ವಶನ್ ಅವಾಗ್ಲೂ ಹೇಳಿದ್ದೆ, ಇದನ್ನ ಅವಾಗ್ಲೂ ಬಂದಿತ್ತು ಕ್ಲಾಸ್ ಅಲ್ಲಿ, ಎಕ್ಸಾಮ್ ಅಲ್ಲಿ. ಓಕೆ, ನಾವು ಆಫ್ಲೈನ್ ಮಾಡಿದ್ದೆ ಅಷ್ಟೇ ಅವಾಗ, ಅದೇ ವ್ಯತ್ಯಾಸ. ಈಗೆಲ್ಲ ಆನ್ಲೈನ್ ಮಾಡ್ತಾ ಇರೋದ್ರಿಂದ ನಮ್ಗೊಂದು ಪ್ರೂಫ್ ಇದೆ, ಇದು ಬಂದಿದೆ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ. ಗೊತ್ತಾಯ್ತು ಎಲ್ಲರಿಗೂ ಬಯೋರಾಕ್ ಟೆಕ್ನಾಲಜಿ ಅಂದ್ರೆ ಏನು ಅಂತ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದನ್ನ ಎಲ್ಲಿ ಮಾಡ್ತಾ ಇದೀವಿ ನಾವು? ಗುಜರಾತ್ ನ ಗಲ್ಫ್ ಆಫ್ ಕಚ್ ಭಾಗದಲ್ಲಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೆನಪಿಟ್ಕೊಳ್ಳಿ ಎಲ್ಲರೂ. ಗುಜರಾತ್ ನ ಗಲ್ಫ್ ಆಫ್ ಕಚ್ ಭಾಗದಲ್ಲಿ ಇಲ್ಲಿ ಬಯೋರಾಕ್ ಟೆಕ್ನಾಲಜಿನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದು ಕರೆಂಟ್ ಅಫೇರ್ಸ್, ಇದನ್ನ ಕೇಳಿಲ್ಲ ಇಲ್ಲವೇ? ಬಯೋರಾಕ್ ಟೆಕ್ನಾಲಜಿ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಗುಜರಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಗುಜರಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗಲ್ಫ್ ಆಫ್ ಕಚ್ ಪ್ರದೇಶದಲ್ಲಿ ಬಯೋರಾಕ್ ಟೆಕ್ನಾಲಜಿ ಬಳಸಿ ಕೋರಲ್ಗಳನ್ನ ಪುನರ್ಜೀವಿಸುವಂತ ಒಂದು ಯೋಜನೆ ಮಾಡಿದ್ದಾರೆ. ಟು ರಿಜುವಿನೇಟ್ ಕೋರಲ್ಸ್. ಕ್ವಶನ್ ಬರ್ಬೋದಲ್ವಾ? ಅಪ್ಲಿಕೇಶನ್ ಎನಿ ಡೌಟ್? ನೋಡಿ, ನಾವು ಮ್ಯಾಂಗ್ರೋವ್ಸ್ ಮತ್ತು ಕೋರಲ್ ರೀಫ್ಸ್ ನ ಸ್ಟಡಿ ಮಾಡಿದೀವಿ. ಮ್ಯಾಂಗ್ರೋವ್ ಮತ್ತು ಕೋರಲ್ಸ್ ಜೊತೆಗೆ ನೀವೆಲ್ಲರೂ ಏನ್ ನೋಡ್ಬೇಕು ಅಂದ್ರೆ, ನಮ್ಮ ಕರಾವಳಿ ತೀರದಲ್ಲಿ ತುಂಬಾ ಸುಂದರವಾದಂತ ಸ್ವಚ್ಛವಾದಂತ ಬೀಚ್ಗಳನ್ನ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ ಅಂತ ಹೇಳಿ ಒಂದು ಬಿರುದು ಕೊಡ್ತಾರೆ. ಎಷ್ಟು ಜನ ಕೇಳಿದ್ರೆ ಇದನ್ನ? ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್. ನಾನೇ ನನ್ನ ಕ್ಲಾಸಲ್ಲಿ ಹೇಳಿದ್ದೀನಿ ತುಂಬಾ ಸತಿ, ನೀವು ನನ್ನ ಕ್ಲಾಸ್ ನೋಡಿರ್ತೀರ. ಭಾರತದಲ್ಲಿ ಇವಾಗ 12 ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇದೆ ಈಗ. ಸೊ ಡೆನ್ಮಾರ್ಕ್ ನ ಸಂಸ್ಥೆ FEE, ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್, ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತ NGO ಇದು. ಇಟ್ಸ್ ಅನ್ NGO ಬೇಸ್ಡ್ ಇನ್ ಡೆನ್ಮಾರ್ಕ್. ಆಯ್ತಾ? ಡೆನ್ಮಾರ್ಕ್ ಇವ್ರು ಏನ್ ಮಾಡ್ತಾರೆ, ಜಗತ್ತಿನಾದ್ಯಂತ ತುಂಬಾ ಸುಂದರವಾದಂತ ಸ್ವಚ್ಛವಾದಂತ ಬೀಚ್ ಗಳಿಗೆ ಬ್ಲೂ ಫ್ಲಾಗ್ ಅಂತ ಒಂದು ಬಿರುದು ಕೊಡ್ತಾರೆ. ನೀಲಿ ಪತ್ರ ಪ್ರಮಾಣೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ, ನೀಲಿ ಪತ್ರ ಪ್ರಮಾಣೀಕರಣ. ಈ ಬ್ಲೂ ಫ್ಲಾಗ್ ಬೀಚ್ ಅಂತ ಕ್ಯಾಟಗರಿಗೆ ಸೇರ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ತುಂಬಾ ಸ್ಟ್ರಿಂಜೆಂಟ್ ಕ್ರೈಟೀರಿಯಾಸ್ ಯೂಸ್ ಮಾಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇವಾಗ ಯಾವ್ದೊಂದು ಬೀಚ್ ಇದೆ, ನೀವು ಆ ಬೀಚ್ಗೆ ಹೆಂಗೆ ಆಕ್ಸೆಸಿಬಿಲಿಟಿ ಏನು, ರಸ್ತೆ ಇದೆಯಾ ಒಂದು, ಆ ಬೀಚ್ಗೆ ಹೋದ್ಮೇಲೆ ನೀರು ಯಾವ ರೀತಿ ಇದೆ, ಸ್ವಚ್ಛವಾಗಿದೆಯಾ ಒಂದು, ಜೊತೆಗೆ ಕರಾವಳಿ ತೀರದಲ್ಲಿ ಬೀಚ್ ಇರುತ್ತಲ್ಲ, ಆ ಬೀಚ್ ಅಲ್ಲಿ ಕಸ ಇದೆಯಾ, ಅದು 3. ಪ್ರವಾಸಿಗರಿಗೆ ಕೂತ್ಕೊಳ್ಳಕ್ ಜಾಗ ಇದೆಯಾ, ನೆಕ್ಸ್ಟ್ ಅಲ್ಲಿ ವಾಶ್ರೂಮ್ ಇದೆಯಾ, ಟಾಯ್ಲೆಟ್ ರೂಮ್ಸ್ ಬೋತ್ ಸಪರೇಟ್ ಮೆನ್ ವುಮೆನ್, ಚೇಂಜಿಂಗ್ ರೂಮ್ಸ್ ಇದೆಯಾ. ನೆಕ್ಸ್ಟ್ ನೋಡಿ, ಚೇಂಜಿಂಗ್ ರೂಮ್ಸ್ ಅಂದ್ರೆ ನೀವು ಬಟ್ಟೆ ಚೀಟಿ ಚೇಂಜ್ ಮಾಡೋದಕ್ಕೋಸ್ಕರ ಹೋಗ್ತಿರಲ್ಲ, ಅದು ಸಾಕಷ್ಟು ಚೇಂಜ್. ಡಸ್ಟ್ಬಿನ್ಸ್ ಗಳಿದೆಯಾ ಕಸ ಕಲೆಕ್ಟ್ ಮಾಡೋದಕ್ಕೆ. ಲೋಕಲ್ ಜನಗಳ ಆಟಿಟ್ಯೂಡ್ ಏನು, ಅಲ್ಲಿರೋಂತ ಲೋಕಲ್ಸ್ ಏನು ಪ್ರವಾಸಿಗರಿಗೆ ಪೂರಕವಾಗಿರ್ತಾರ, ಇಲ್ಲಾಂದ್ರೆ ಅವ್ರ ಕಂಡ್ರೆ ದ್ವೇಷ ಪಡುತ್ತಾರ, ಆ ತರ ಅದು ನೋಡ್ತಾರೆ. ಆಮೇಲೆ ಜನಗಳಿಗೆ ಅವೇರ್ನೆಸ್ ಏನಿದೆ, ಅಲ್ಲಿ ಕರಾವಳಿ ತೀರದಲ್ಲಿರೋ ಜನಗಳಿಗೆ ಆ ಬೀಚ್ ಬಗ್ಗೆ ಅವೇರ್ನೆಸ್ ಏನಿದೆ, ಅರಿವೇನಿದೆ. ನೋಡಿ, ಇಷ್ಟೊಂದೆಲ್ಲ ಗಮನದಲ್ಲಿ ಇಟ್ಕೊಂಡು ಇದನ್ನ ಕೊಡ್ತಾರೆ. ಗೊತ್ತಾಗ್ತಿದೆ ಎಲ್ಲರಿಗೂ ಏನ್ ಹೇಳ್ತಾ ಇದೀನಿ ಅಂತ? ಕೇಳಿಸ್ಕೊಂಡ್ರಲ್ವಾ? ಹಲವಾರು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರದವರು ಏನ್ ಮಾಡ್ತಾ ಇದಾರೆ, ಕ್ರಮಗಳು ಕೈಗೊಂಡಿದ್ದಾರೆ ಸುರಕ್ಷತೆಗೆ. ಅಂದ್ರೆ ಪ್ರವಾಸಿಗರು ಹೋಗಿ ನೀರಲ್ಲಿ ಇಳಿದಾಗ ಅವರ ಯೋಗಕ್ಷೇಮಕ್ಕೆ ಯಾರು ಇದಾರ, ಲೈಫ್ ಗಾರ್ಡ್ ಇದಾರ, ಅದು ಯಾರ ಜವಾಬ್ದಾರಿ? ಅದು ಲೋಕಲ್ ಗವರ್ಮೆಂಟ್ ಜವಾಬ್ದಾರಿ, ಸ್ಟೇಟ್ ಗವರ್ಮೆಂಟ್, ಡಿಸ್ಟ್ರಿಕ್ಟ್ ಗವರ್ಮೆಂಟ್, ಆ ತಾಲೂಕು ಮತ್ತು ಪಂಚಾಯತ್ ಅವ್ರ ಜವಾಬ್ದಾರಿ. ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ನಮ್ಮ ಕರಾವಳಿ ತೀರದಲ್ಲಿ ಸೊ ಈ ರೀತಿ ಈ ಎಲ್ಲ ಅಂಶಗಳನ್ನ ತಗೊಂಡು ಬ್ಲೂ ಫ್ಲಾಗ್ ಪ್ರಮಾಣೀಕರಣ, ನೀಲಿ ಪಟ್ಟಿ ಪ್ರಮಾಣೀಕರಣ ಅಂತ ಹೇಳಿ ಕೊಡ್ತಾರೆ. ಸೊ ನಮ್ಮ ಭಾರತದಲ್ಲಿ ಇವಾಗ ಎಷ್ಟಿದೆ ನೋಡಿ, ಅದನ್ನ ಗೋಲ್ಡನ್ ಬೀಚ್ ಫಸ್ಟ್ ಬಂದಿದ್ದಿದೆ, ಪುರಿ, ಜಗನ್ನಾಥ್ ಪುರಿ. ಸೆಕೆಂಡ್ ಋಷಿಕೊಂಡ,
ಆಂಧ್ರ ಪ್ರದೇಶ್, ಎಡನ್ ಬೀಚ್ ಪುದುಚೇರಿ, ರಾಧಾನಗರ್ ಬೀಚ್ ಅಂಡಮಾನ್ ನಿಕೋಬಾರ್, ದೆನ್ ಕೋವಲಂ ಬೀಚ್ ತಮಿಳುನಾಡು, ಮಿನಿಕಾಯ್ ಟುಂಡಿ ಬೀಚ್ ಲಕ್ಷದ್ವೀಪ್, ಕಡಮಟ್ ಬೀಚ್ ಲಕ್ಷದ್ವೀಪ್. ನೋಡಿ ಇವೆರಡನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕಡಮಟ್ ಬೀಚ್ ಹೋಗಿದ್ರು ನಮ್ಮ ಪ್ರೈಮ್ ಮಿನಿಸ್ಟರ್. ಯಾಕಂದ್ರೆ ಕೆಲವು ತಿಂಗಳ ಹಿಂದೆ ಮಾಲ್ಡೀವ್ಸ್ ಜೊತೆ ಒಂದು ಕಾಂಟ್ರವರ್ಸಿ ಶುರು ಆಯ್ತಲ್ಲ, ಅದಿಲ್ಲೇ ಕಡಮಟ್. ಕಪ್ಪಾದ್ ಬೀಚ್, ನಮ್ಮ ಪ್ರೈಮ್ ಮಿನಿಸ್ಟರ್ ಯಾವ ಬೀಚ್ ಹೋಗಿದ್ರು ಕೇಳ್ತಾರೆ. ಇದು ಅಥವಾ ಕಡಮಟ್ ಬೀಚ್ ಎಲ್ಲಿದೆ ಅಂತ ಕೇಳ್ತಾರೆ. ಕಪ್ಪಾದ್ ಬೀಚ್ ಎಷ್ಟು ಜನ ಕೇಳಿದ್ರೆ? ಕಪ್ಪಾದ್ ಕೇರಳ. How many of you heard of Kappad beach? ಲ್ಯಾಂಡ್ ಆಗಿದ್ದ ಜಾಗ ಇದು. ಕಪ್ಪಾಡ್ ಬೀಚ್ ಇಸ್ ದ ಪ್ಲೇಸ್ ವೇರ್ ವಾಸ್ಕೋ ಡ ಗಾಮಾ ಲ್ಯಾಂಡೆಡ್ ಇನ್ ಕ್ಯಾಲಿಕಟ್. ಕರೆಕ್ಟಾ? ಎಲ್ಲರೂ ಕ್ಯಾಲಿಕಟ್ ಗೊತ್ತಿದೆ. ವಾಸ್ಕೋ ಡ ಗಾಮಾ ಕ್ಯಾಲಿಕಟ್ ಅಲ್ಲಿ ಲ್ಯಾಂಡ್ ಆದ್ರು. ಅದು ಯಾವ ಬೀಚ್? ಕಪ್ಪಾಡ್ ಬೀಚ್. ಕರೆಕ್ಟ್. ವೆರಿ ಇಂಟ್ರೆಸ್ಟಿಂಗ್. ಕೇಳ್ಬೋದಲ್ವಾ ಎಕ್ಸಾಮ್ ಅಲ್ಲಿ? 4 ಬೀಚ್ ಕೊಟ್ಟು ವಾಸ್ಕೋ ಡ ಗಾಮಾ ಫಸ್ಟ್ ಲ್ಯಾಂಡ್ ಆಗಿದ್ದು 1498 ಅಲ್ಲಿ ಯಾವುದು ಅಂತ ಕೇಳ್ಬೋದು. ಕರ್ನಾಟಕದಲ್ಲಿ ನೋಡಿ ಕಾಸರ್ಕೋಡ್ ಅಂತ ಒಂದಿದೆ. ಕಾಸರ್ಕೋಡ್ ಅಂತ ಉತ್ತರ ಕನ್ನಡದಲ್ಲಿ. ಹಂಗೆ ಪಡುಬಿದ್ರಿ ಅಂತ ಇರುತ್ತೆ ಉಡುಪಿ ಹತ್ರ. ಇವೆರಡು ನಾವು ಕಟ್ಕೊಳ್ಬೇಕು. ಕಾಸರ್ಗೋಡ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕಾಸರ್ಕೋಡ್, ಇದು ಕಾಸರ್ಕೋಡ್ ಕೆ. ಪಡುಬಿದ್ರಿ ಮತ್ತು ಕಾಸರ್ಕೋಡ್ ಆಯ್ತಾ? ಇದು ನಮ್ಮ ಕರ್ನಾಟಕದಲ್ಲಿದೆ. ದೆನ್ ನೆಕ್ಸ್ಟ್ ನೋಡಿ ಗೋಗ್ಲಾ ಬೀಚ್ ಮತ್ತು ಶಿವರಾಜ್ಪುರ್ ಬೀಚ್ ಗುಜರಾತ್. ಆಯ್ತಾ ಎಲ್ಲರಿಗೂ? 12 ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ತೋರಿಸಿದ್ದೀನಿ ನಾನು ಭಾರತದಲ್ಲಿ. ಇದೊಂದು ಕ್ವಶನ್ ಬರುತ್ತೆ. ಸರಿನಾ ಸ್ನೇಹಿತರೆ? ಮುಂದುವರಿಬಹುದಾ? ಶಾಲೆ ಕಂಟಿನ್ಯೂ? ನೋಡಿ, ನಾವು ತುಂಬಾ ಸುಂದರವಾದಂತ ಟಾಪಿಕ್ ಕವರ್ ಮಾಡಿದೀವಿ ಇವತ್ತು. ಮ್ಯಾಂಗ್ರೋವ್ ಗಿಡಗಳು ಹೆಂಗಿರ್ತವೆ, ಕರೆಕ್ಟಾ? ಇದನ್ನೆಲ್ಲ ನಾನು ಗೋಪ್ರೋ ಅಂತ ಒಂದು ಕ್ಯಾಮೆರಾ ಬರುತ್ತೆ, ಗೋಪ್ರೋ, ಅದ್ರಲ್ಲಿ ತೆಗ್ದಿರೋದು ಇದು. ಇದೆಲ್ಲ ಗೋಪ್ರೋ ಮಾರ್ಕಿಂಗ್ಸ್ ಇವೆಲ್ಲ ನಮ್ದು. ಓಕೆ, ಸೊ ಆಫ್ಸೆಟ್ ಮಾರ್ಕಿಂಗ್ಸ್ ಅದೆಲ್ಲ ಹಂಗೆ ಉಳ್ಕೊಂಡಿದೆ, ನಾನು ಇನ್ನೂ ಎಡಿಟ್ ಮಾಡಿಲ್ಲ, ಗೊತ್ತಲ್ಲ? ಸೊ ಯಾವ ರೀತಿ ಗೋಪ್ರೋ ಕ್ಯಾಮ್ರಾಗಳದ್ದು ಫೋಟೋಸ್ ಎಲ್ಲ ತೋರಿಸಿದೀನಿ, ಮ್ಯಾಪ್ ತೋರಿಸಿದೀನಿ, ಪೈ ಚಾರ್ಟ್ ತೋರಿಸಿದೀನಿ. ಸೊ ದಟ್ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೊಂದು ಇಂಟ್ರೆಸ್ಟ್ ಬರುತ್ತೆ. ಓ, ಈ ತರ ಎಲ್ಲ ಸುಲಭವಾಗಿ ಕಲಿಬಹುದು ಸಬ್ಜೆಕ್ಟ್ ನ. ಕರೆಕ್ಟಾ? ಹೌ ಮೆನಿ ಆಫ್ ಯು ಅಗ್ರಿ? ಇಲ್ಲಾಂದ್ರೆ ಬರೀ ಥಿಯರಿ ಆದ್ರೆ ನಿಮ್ಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ಆಮೇಲೆ ಸಬ್ಜೆಕ್ಟ್ ಕಷ್ಟ ಆಗುತ್ತೆ. ಆಕ್ಚುಲಿ ಟಾಪಿಕ್ಸ್ ಸಖತ್ ಕಷ್ಟಗಳಿದೆ ಇವೆಲ್ಲ, ಗೊತ್ತಲ್ಲ? ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವು ಫೋಟೋಸ್ ನೋಡೋದ್ರಿಂದ, ಈ ತರ ಚಿತ್ರಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ಸಬ್ಜೆಕ್ಟ್ ತುಂಬಾ ಸುಲಭ ಅನ್ಸುತ್ತೆ ಅವಾಗ. ಆಮೇಲೆ ಒಂದ್ಸತಿ ನೀವು ಕಲ್ತ್ರೆ ನನ್ಗೇನು ಉದ್ದೇಶ ಅಂದ್ರೆ ನೀವು ಮತ್ತೆ ಮರೆಯಂಗಿಲ್ಲ, ಎಲ್ಲ ಎಕ್ಸಾಮ್ಸ್ ಗಳು ಕ್ಲಿಯರ್ ಆಗ್ಬೇಕು. ಸೊ ಆ ರೀತಿ ಇದ್ದಾಗ ನಮಗೂ ಸ್ವಲ್ಪ ಇದಾಗುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಪರೀಕ್ಷೆಗಳು ಬರೆದಾಗ, ನನ್ನ ಪ್ರಶ್ನೆಗಳು ಬಂದಾಗ ದಯವಿಟ್ಟು ಎಲ್ಲರಿಗೂ ಹೇಳಿ, ನೋಡಿ ಈ ತರ ಸರ್ ಒಬ್ರು ಮಾಡ್ತಾ ಇದ್ರು, ಅವರಿಂದ ನಮ್ಗೆ ಉಪಯೋಗ ಆಗಿದೆ, ಆಯ್ತಲ್ಲ? ಹಂಗೆ ನಮ್ಮ ಇವಾಗ ಕೋರ್ಸ್ ಬಗ್ಗೆನೂ ಬೇರೆಯವ್ರಿಗೆ ಹೇಳಿ, ಇವಾಗ್ಲೂ ಜಾಯ್ನ್ ಆಗ್ಲಿ ಎಲ್ಲರೂ. ನೆಕ್ಸ್ಟ್ ಬಯೋಡೈವರ್ಸಿಟಿ ಕನ್ಸರ್ವೇಶನ್, ಮುಂದಿನ ಟಾಪಿಕ್ ಬಯೋಡೈವರ್ಸಿಟಿ. ಬಯೋ ಅಂದ್ರೆ ಲೈಫ್, ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆ, ಜೀವ ವೈವಿಧ್ಯತೆ ಸಂರಕ್ಷಣೆ, ಕನ್ಸರ್ವೇಶನ್. ಇದು ನಮ್ಮ ಮೇನ್ ಸಿಲೆಬಸ್ ಅಲ್ಲಿ ಇದೆ, ಎನ್ವೈರನ್ಮೆಂಟ್ ಸಿಲೆಬಸ್ ಮೇನ್ಸ್. ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಅಂದ್ರೆ ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡಬೇಕು ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆ ಮಾಡಬೇಕು. ಜೀವ ಅಂದ್ರೆ ಲೈಫ್, ಬಯೋ, ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆ, ಸಂರಕ್ಷಣೆ. 2 ರೀತಿ ಸಂರಕ್ಷಣೆ ಮಾಡ್ತಾ ಇದೀವಿ ನಾವು. ಒಂದು ಇನ್ಸಿಟು ಅಂದ್ರೆ ಅದರದೇ ಜಾಗದಲ್ಲಿ, ಆ ಜೀವಿಗಳ ತಾಣದಲ್ಲೇ ಅವುಗಳ ಸಂರಕ್ಷಣೆ ಆದ್ರೆ ಇನ್ಸಿಟು ಕನ್ಸರ್ವೇಶನ್, ಅದರ ತಾಣದಲ್ಲೇ ಅಂತ ಇನ್ಸಿಟು ಅಂದ್ರೆ. ಎಕ್ಸಿಟು ಅಂದ್ರೆ ಅದರ ಜಾಗದಿಂದ ಅದನ್ನ ಹೊರತುಪಡಿಸಿ ಬೇರೆ ತಂದು ಬೇರೆ ಕಡೆ ಅದರ ಸಂರಕ್ಷಣೆ ಆದ್ರೆ ಎಕ್ಸಿಟು ಕನ್ಸರ್ವೇಶನ್. ನಾನೊಂದು ತುಂಬಾ ಸುಂದರವಾದಂತ ಚಿತ್ರ ಕೊಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ. ಸೊ ಇದ್ರಲ್ಲಿ ಎಲ್ಲ ಒಂದೇ ಕಡೆ ಬಂದ್ಬಿಡುತ್ತೆ ನೋಡಿ. ಇನ್ಸಿಟು ಕನ್ಸರ್ವೇಶನ್ ಅಲ್ಲಿ ನಾವು ಅದರದೇ ಜಾಗದಲ್ಲಿ ನಾವು ಆ ಜೀವಿಗಳನ್ನ ಸಂರಕ್ಷಣೆ ಮಾಡ್ತೀವಿ. ಅದನ್ನ ನಾವು ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್, ಪ್ಯಾನ್. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ. ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಏನೇನ್ ಬರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ,
ಟೈಗರ್ ರಿಸರ್ವ್ ಕೇಳಿದ್ರಲ್ಲ ಎಲ್ಲರೂ, ಎಲಿಫೆಂಟ್ ರಿಸರ್ವ್, ಬರ್ಡ್ ಸ್ಯಾಂಚುರಿ, ಪಕ್ಷಿಧಾಮಗಳು, ರಾಮ್ಸರ್ ಸೈಟ್ಸ್, ಕನ್ಸರ್ವೇಷನ್ ರಿಸರ್ವ್, ಕಮ್ಯುನಿಟಿ ರಿಸರ್ವ್. ಕೇಳಿದ್ರೆಲ್ಲರೂ ಇದನ್ನ, ಈ ಪದಗಳೆಲ್ಲ ಹೇಳ್ಕೊಡ್ತಾ ಬಂದಿದೆ ಒಂದೊಂದಾಗಿ. ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ, ಟೈಗರ್ ರಿಸರ್ವ್, ಎಲಿಫೆಂಟ್ ರಿಸರ್ವ್, ಬಯೋಸ್ಫಿಯರ್ ರಿಸರ್ವ್, ರಾಮ್ಸರ್ ಜೋಗು ಪ್ರದೇಶಗಳು, ಕನ್ಸರ್ವೇಷನ್ ರಿಸರ್ವ್, ಕಮ್ಯುನಿಟಿ ರಿಸರ್ವ್. ಎಷ್ಟು ಜನಕ್ಕೆ ನಪ್ಪ ಇದೆ? ನಾನು ಕಳೆದ ತರಗತಿಯಲ್ಲಿ ತಾನೇ ಹೇಳ್ತಾ ಇದ್ದೆ ಇವುಗಳ ಬಗ್ಗೆ. ಕರೆಕ್ಟ್? ಯಾರ್ಯಾರು ಇವತ್ತು ಫಸ್ಟ್ ಕೇಳ್ತಾ ಇದ್ರಪ್ಪ, ಹಳೆ ಕ್ಲಾಸಸ್ ನೆಲ್ಲ ಕೇಳಿ ಬೇಗ ಬೇಗ. ಯಾಕೆಂದ್ರೆ ನ್ಯಾಷನಲ್ ಪಾರ್ಕ್ ಅಂದ್ರೇನು, ವೈಲ್ಡ್ ಲೈಫ್ ಸೆಂಚುರಿ ಅಂದ್ರೇನು, ಟೈಗರ್ ರಿಸರ್ವ್ ಅಂದ್ರೇನೆಲ್ಲ ಮುಗಿಸ್ಕೊ ಬಂದಿದ್ದೀನಿ ನಾನು. ಹೌದಲ್ಲ? ಕಮ್ಯುನಿಟಿ ರಿಸರ್ವ್ ಅಂದ್ರೇನು? ಓಕೆ. ಸಮುದಾಯ ಮೀಸಲು ಪ್ರದೇಶ, ಸಂರಕ್ಷಣಾ ಮೀಸಲು ಪ್ರದೇಶ ಎರಡು ಹೇಳಿದ್ದೀನಿ. ಇವೆಲ್ಲ ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್. ಹಂಗೆ ಇದರಲ್ಲಿ ನಾವು ಇಂಡಸ್ಟ್ರಿಯಲ್, ಭೂಮಿಗೆ ಸಂಬಂಧಪಟ್ಟ ನೀರಿನ, ನಮ್ಮ ಭಾರತದ ಅಲ್ಲಿ ಎಷ್ಟು ಮರೈನ್ ನ್ಯಾಷನಲ್ ಪಾರ್ಕ್ ಇದೆ? 6 ಮರೈನ್ ನ್ಯಾಷನಲ್ ಪಾರ್ಕ್. ಬರೀರಿ ಎಲ್ಲರೂ, 6 ಮರೈನ್ ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ. ಎಕ್ಸಾಂಪಲ್ ಕೇಳ್ತಾರೆ, ಮರೈನ್ ನ್ಯಾಷನಲ್ ಪಾರ್ಕ್ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುವಂತ ಪಾರ್ಕ್ ಎಷ್ಟು? ನಾನು ಅದ್ರ ಪಟ್ಟಿಗೆ ಇಲ್ಲೇ ಕೊಟ್ಬಿಡ್ತೀನಿ, ಯಾಕಂದ್ರೆ ನಾನು ಮುಂದಿನ ತರಗತಿಯಲ್ಲಿ ಬೇರೆ ಟಾಪಿಕ್ ಮಾಡಬಹುದು. ಸೊ ಸ್ವಲ್ಪ ಅಲ್ಲಿ ನ್ಯಾಷನಲ್ ಪಾರ್ಕ್ ಎಲ್ಲರಿಗೂ ಕರೆಕ್ಟ್ ಆಗಿದೆಯಾ? ಕ್ಲಾರಿಟಿ? ಎನಿ ಆಡಿಯೋ ವಿಡಿಯೋ ಪ್ರಾಬ್ಲಮ್? ಪ್ಲೀಸ್ ಚೆಕ್. ಓಹೋ, ಕೆಲವ್ರಿಗೆ ಏನಾದ್ರು ಸಮಸ್ಯೆ ಇದೆ ಪ್ಲೀಸ್ ರಿಫ್ರೆಶ್ ಮಾಡ್ರಪ್ಪ. ಕೆಲವ್ರಿಗೆ ಏನಾದ್ರು ಸಮಸ್ಯೆ ಇದೆ ಪ್ಲೀಸ್ ರಿಫ್ರೆಶ್. ಮೊದಲನೇ ಮರೈನ್ ನ್ಯಾಷನಲ್ ಪಾರ್ಕ್, ಮೊದಲನೇ ಮರೈನ್ ನ್ಯಾಷನಲ್ ಪಾರ್ಕ್ ಬರೀರಿ ಎಲ್ಲರೂ. ಗಲ್ಫ್ ಆಫ್ ಕಚ್ ಮರೈನ್ ನ್ಯಾಷನಲ್ ಪಾರ್ಕ್. ಗಲ್ಫ್ ಆಫ್ ಕಚ್ ಮರೈನ್ ನ್ಯಾಷನಲ್ ಪಾರ್ಕ್. ಎರಡನೇದು ಮಾಲ್ವನ್ ಮರೈನ್ ಸೆಂಚುರಿ ಅಂತ ಮಾಡಿದ್ದಾರೆ ಈಗ. ಮಾಲ್ವನ್ ಮರೈನ್ ಸೆಂಚುರಿ. ಓಕೆ, ಇದು ನಮ್ಮ ಸಿಂಧುದುರ್ಗ್ ಡಿಸ್ಟ್ರಿಕ್ಟ್ ಅಂತ ಇದೆ ಮಹಾರಾಷ್ಟ್ರದಲ್ಲಿ. ಸಿಂಧುದುರ್ಗ್ ಫೋರ್ಟ್ ಅಂತ ಕೇಳಿದ್ರೆ ಶಿವಾಜಿ ಅವ್ರದ್ದು, ಮಹಾರಾಷ್ಟ್ರ. ಸಿಂಧುದುರ್ಗ್ ಫೋರ್ಟ್ ಕೋಟೆ ಬರುತ್ತೆ, ಸಿಂಧುದುರ್ಗ್ ಜಿಲ್ಲೆ, ಮಹಾರಾಷ್ಟ್ರ. ನೆಕ್ಸ್ಟ್ ಗಲ್ಫ್ ಆಫ್ ಮನ್ನಾರ್, ಇದು ತಮಿಳುನಾಡು. ಮರೈನ್ ನ್ಯಾಷನಲ್ ಪಾರ್ಕ್, ತಮಿಳುನಾಡು. ಗಾಹಿರ್ ಮಾತಾ ಮರೈನ್ ಸೆಂಚುರಿ, ಇದು ಒಡಿಸ್ಸಾ. ಗಾಹಿರ್ ಮಾತಾ, ಈ ಗಾಹಿರ್ ಮಾತಾ ಬೀಚ್ ಅಲ್ಲೇ ನಮಗೆ ಆಲಿವ್ ರೆಡ್ಲಿ ಟರ್ಟಲ್ಸ್ ಗಳು ಸಿಗೋದು. ಅವುಗಳು ಆಸ್ಟ್ರೇಲಿಯಾದಿಂದ ಬಂದು ಇಲ್ಲಿ ನಮ್ಮ ಬೀಚ್ ಅಲ್ಲಿ ಮೊಟ್ಟೆ ಇಡ್ತವೆ. ಆಲಿವ್ ರೆಡ್ಲಿ ಟರ್ಟಲ್ ಕರೆಕ್ಟ್. ಆಸ್ಟ್ರೇಲಿಯಾ ಕರಾವಳಿ ತೀರದಿಂದ ಬಂದು ಇಂಡಿಯನ್ ಓಷನ್ ನ ದಾಟಿ ಬಂದು ಒಡಿಸ್ಸಾದಲ್ಲಿ ಗಾಹಿರ್ ಮಾತಾ ಬೀಚ್ ಅಲ್ಲಿ ಮೊಟ್ಟೆ ಇಡ್ತವೆ. 5ನೇದು ಮಹಾತ್ಮ ಗಾಂಧಿ, ಬರೀರಿ ಎಲ್ಲರೂ. ಎಲ್ಲಿದೆ ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್? ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್ ಯಾರು ಹೇಳ್ತೀರಾ? ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್. ಇಲ್ಲ, ಪೋರ್ಟ್ ಬ್ಲೇರ್, ಅಂಡಮಾನ್ ನಿಕೋಬಾರ್. ಗ್ಯಾರಂಟಿ ಕ್ವಶನ್ ಇದು. ಇದು ಒಂದೇ ನ್ಯಾಷನಲ್ ಪಾರ್ಕ್ ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿರೋದು.
ಆಯ್ತು. ನೆಕ್ಸ್ಟ್ ಒನ್, ಆರನೇದು ರಾಣಿ ಝಾನ್ಸಿ. ಇದು ಹೇಳ್ತೀರಾ ಎಲ್ಲಿದೆ? ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್. ಎಸ್, ಇದು ಕೂಡ ಅಂಡಮಾನ್ ನಿಕೋಬಾರ್ ಅಲ್ಲಿದೆ. ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್, ಅಂಡಮಾನ್ ನಿಕೋಬಾರ್. ನೋಡಿ, 6 ಮರೈನ್ ನ್ಯಾಷನಲ್ ಪಾರ್ಕ್ ಗಳು ಲಿಸ್ಟ್ ಕೊಟ್ಟಿದ್ದೀನಿ ನಾನು. ನೆನಪು ಕೇಳ್ಕೊತೀರಾ ಎಲ್ಲರೂ? ಆಕ್ಚುಲಿ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಹೌದಲ್ವಾ? ಈ 6 ಮರೈನ್ ನ್ಯಾಷನಲ್ ಪಾರ್ಕ್ ಗಳ ಬಗ್ಗೆ ಬುಕ್ಕಲ್ಲಿ ಇಲ್ಲ. ನೀವು ಎಲ್ಲೋ ಅಪರೂಪ ಕೇಳಿರ್ಬೋದಷ್ಟೇ. ಇಲ್ಲ ನಾನೇ ಒಂದ್ಸತಿ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಅದರ್ವೈಸ್ ಇವಾಗ ನಾನು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದೀನಿ, ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಈ ರೀತಿ ನಾವು ಹಲವಾರು ಜೀವಿಗಳನ್ನ ಅದರದೇ ತಾಣದಲ್ಲಿ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನಾನು ಕಳೆದ ತರಗತಿಯಲ್ಲಿ ಇವೆಲ್ಲ ಏನೇನು ಅಂತ ಹೇಳಿದ್ದೀನಿ. ನಾನು ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿಗೆ ಏನ್ ವ್ಯತ್ಯಾಸ, ಟೈಗರ್ ರಿಸರ್ವ್ ಏನಕ್ಕೆ ಬಂತು, ಕರೆಕ್ಟಾ? ಹಂಗೆ ಆನೆಗಳ ಸಂರಕ್ಷಣಾ ಪ್ರದೇಶಗಳನ್ನ ಎಲಿಫೆಂಟ್ ರಿಸರ್ವ್, ಪಕ್ಷಿ ಧಾಮಗಳನ್ನ ಬರ್ಡ್ ಸೆಂಚುರಿ ಅಥವಾ ಬರ್ಡ್ ರಿಸರ್ವ್, ಬರ್ಡ್ ಸೆಂಚುರಿ, ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ಸ್, ಇವೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ಕಳೆದ ತರಗತಿಯಲ್ಲಿ. 85 ರಾಮ್ಸರ್ ಹೆಚ್ಚಾಗುತ್ತೆ, ಅದು ಗೊತ್ತಲ್ಲ. ಜೀವಿಗಳನ್ನ ಅದನ್ನ ಸಂರಕ್ಷಣೆ ಮಾಡ್ತೀವಲ್ಲ, ಅದು ಎಕ್ಸಿಟಿವ್ ಕನ್ಸರ್ವೇಷನ್. ಎಕ್ಸಿಟಿವ್ ಬೇರೆ ಯಾವ ರೀತಿ? ನಾವು ಬೊಟಾನಿಕ್ ಗಾರ್ಡನ್ಗಳಲ್ಲಿ, ಬೊಟಲ್ ಗಾರ್ಡನ್ ಗೊತ್ತಾಗತ್ತಾ? ಆ ತರದ್ದು ಬೊಟಾನಿಕಲ್ ಗಾರ್ಡನ್. ಝೂ, ಮೈಸೂರು ಝೂ ನೋಡಿರ್ತಾರೆ ಎಲ್ಲರೂ, ಕರೆಕ್ಟಾ? ಹಂಗೆ ಬನ್ನರ್ಘಟ್ಟನೂ ಒಂದು ರೀತಿ ಎನ್ಕ್ಲೋಸ್ಡ್ ಏರಿಯಾ. ಆ ಜಾಗದಲ್ಲೇ ಪ್ರಾಣಿಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇರುವಂತದ್ದು. ಎಷ್ಟು ಜನಕ್ಕೆ ಗೊತ್ತಿದೆ ಈ ತರ ಝೂ ನಲ್ಲಿ, ಅಥವಾ ಇವಾಗ ಇದನ್ನ ತಗೊಳ್ಳಿ, ಸರ್ಕಸ್ ಇತ್ತು ಮೊದಲು. ಸರ್ಕಸ್ ನಲ್ಲಿ ಎಷ್ಟೋ ಜೀವಿಗಳನ್ನ ನಾವು ನೋಡಿದ್ವಿ, ಕರೆಕ್ಟ್ ಅಲ್ವಾ? ಅಲ್ಲೆಲ್ಲ ಇದ್ದಂತ ಸರ್ಕಸ್ ನಲ್ಲಿ ಇದ್ದಂತ ಜೀವಿಗಳನ್ನ ನಾವು ಪ್ರಾಣಿಗಳನ್ನ ನೀವು ಸರ್ಕಸ್ ಅಲ್ಲಿ ಬಳಸೋಗಿಲ್ಲ ಅಂತ ಹೇಳಿ ಅದರಿಂದ ಬೇರ್ಪಡಿಸಿದ್ವಿ. ಅವ್ರನ್ನ ನಿರ್ಬಂಧ ಹಾಕಿ ಅಲ್ಲಿದ್ದಂತ ಸಿಂಹಗಳು, ಆನೆಗಳನ್ನ ಬೇರೆ ಬೇರೆ ಜಾಗದಲ್ಲಿ ಇರಿಸಿದೀವಿ. ಕೆಲವುದನ್ನ ತಗೊಬಂದು ಬನ್ನರ್ಘಟ್ಟ, ಇನ್ನೊಂದು ಕೆಲವು ಶಿವಮೊಗ್ಗ ಝೂ ನೋಡಿದ್ರಲ್ವಾ? ಎಷ್ಟು ಜನ ಶಿವಮೊಗ್ಗದಲ್ಲಿ ಲಯನ್ ಸಫಾರಿ ಪಾರ್ಕ್ ನೋಡಿದಿರಾ? ಶಿವಮೊಗ್ಗ ಅಂತ ಜಾಗದಲ್ಲಿ ಸಂರಕ್ಷಣೆಗೆ ನಾವು ಅಲ್ಲಿ ಕೂರಿಸಿದ್ವಿ. ಅದೆಲ್ಲ ಏನು? ಎಕ್ಸಿಟಿವ್ ಕನ್ಸರ್ವೇಷನ್. ಓಕೆ, ತಾವರೆಕೊಪ್ಪ ಕೇಳಿರ್ತಾರೆ ಎಲ್ಲರೂ. ಸೊ ಶಿವಮೊಗ್ಗದ ಹತ್ರ ಬರುತ್ತದು. ಸೊ ಇಲ್ಲಿ ನಾವು ಏನಾಗುತ್ತೆ, ಎಷ್ಟೋ ತರ ಜೀವಿಗಳೆಲ್ಲ ಬಂದು ಇಲ್ಲಿ ನೆಲೆಸಿದೆ. ಅದ್ ಬಿಟ್ರೆ ಬನ್ನರ್ಘಟ್ಟದಲ್ಲಿ. ಹಂಗೆ ಅಕ್ವೇರಿಯಂಗಳು, ಬೆಂಗಳೂರಲ್ಲಿ ನೋಡಿರ್ಬೋದು, ಅಕ್ವೇರಿಯಂ ಇದೆ ಒಂದು ದೊಡ್ಡದು. ಓಕೆ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ, ಅಲ್ಲಿ. ಆರ್ಬೋರೆಟ, ಮರಗಳು ಇರುವಂತದ್ದು, ಕಬ್ಬನ್ ಪಾರ್ಕ್, ಅವೆಲ್ಲ ಏನು? ಆರ್ಬೋರೆಟ. ಹಂಗೆ ಮನೆ ಕೈತೋಟ, ಮನೆ ಹಿಂದೆ ಇರುತ್ತಲ್ಲ ಕೈತೋಟ, ಅದು. ಹಂಗೆ ಸೀಕ್ರೆಟ್ ಪ್ಲಾಂಟ್, ಆಯುರ್ವೇದಿಕ್ ಗಿಡಗಳನ್ನೆಲ್ಲ ನಾವು ಬೆಳೆಸ್ತಾ ಇರೋಂಥದ್ದು. ಸೀಡ್ ಬ್ಯಾಂಕ್ ಕೇಳಿದ್ರೆ ಎಲ್ಲರೂ, ಸೀಡ್ ಬ್ಯಾಂಕ್ ಅಂತ ಕರಿತೀವಿ. ಕ್ರಯೋ ಪ್ರಿಸರ್ವೇಷನ್, ಜೀನ್ ಬ್ಯಾಂಕ್ ಅಂತೆಲ್ಲ ಕರಿತೀವಿ. ಭಾರತದಲ್ಲಿ ನಾವು ಲಡಾಖ್ ಕೇಳಿದ್ರೆ ಎಲ್ಲರೂ, ಲಡಾಖ್ ನಲ್ಲಿ ನಮ್ಮ ಸೀಡ್ ವಾಲ್ಟ್ ಇದೆ. ಎಲ್ಲ ಧಾನ್ಯಗಳನ್ನ ಸಂರಕ್ಷಣೆ ಮಾಡುವಂತ ಪ್ರದೇಶ, ಸೀಡ್ ವಾಲ್ಟ್. ಓಕೆ, ಹಂಗೆ ಎಲ್ಲರೂ ಇದ್ರ ಬಗ್ಗೆ ಕೇಳಿರ್ತೀರಾ, ಇಂಟರ್ನ್ಯಾಷನಲ್ ಸೀಡ್ ವಾಲ್ಟ್. ಎಲ್ಲಿದೆ? ನಾರ್ವೆ ದೇಶದವ್ರ ಹತ್ರ ಒಂದು ದ್ವೀಪ, ಸ್ಪಿಟ್ ಬರ್ಜನ್ ದ್ವೀಪ ಅಂತೇಳಿ ಆರ್ಟಿಕ್ ಸಮುದ್ರದಲ್ಲಿ ಬರುತ್ತಿದೆ. ಆರ್ಟಿಕ್ ಸಾಗರದಲ್ಲಿ ಸ್ಪಿಟ್ ಬರ್ಜನ್ ಐಲ್ಯಾಂಡ್, ಅಲ್ಲಿ ಎಲ್ಲಾ ತರ ಧಾನ್ಯಗಳನ್ನ ಸಂಗ್ರಹ ಮಾಡಿದೀವಿ ನಾವು. ಬೀಜಗಳು ಅಥವಾ ಧಾನ್ಯಗಳನ್ನ ಸಂಗ್ರಹ ಮಾಡಿ ಸ್ಟೋರ್ ಮಾಡಿದೀವಿ. ಯಾಕೆಂದ್ರೆ ಅಲ್ಲಿ ಯಾವಾಗ್ಲೂ ಕೋಲ್ಡ್ ಇರುತ್ತೆ. ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಕ್ರಯೋ ಪ್ರಿಸರ್ವೇಷನ್ ಅಂದ್ರೆ ವೆರಿ ಲೋ ಟೆಂಪರೇಚರ್. ಕ್ರಯೋ ಪ್ರಿಸರ್ವೇಷನ್ ತುಂಬಾ ಕಡಿಮೆ ಉಷ್ಣಾಂಶದಲ್ಲಿ ನಾವು ಆಲ್ಮೋಸ್ಟ್ -96°C, ಕರೆಕ್ಟಾ? -196°C ನಲ್ಲಿ ನಾವು ಸ್ಪರ್ಮ್ಗಳನ್ನ ಅಥವಾ ಸೀಡ್ ನ ಸ್ಟೋರ್ ಮಾಡ್ತೀವಿ. ಅದಟ್ಟು ಲಿಕ್ವಿಡ್ ನೈಟ್ರೋಜನ್. ಲಿಕ್ವಿಡ್ ನೈಟ್ರೋಜನ್ ನ ಬಳಸಿ ಕ್ರಯೋಜೆನಿಕ್ ಟೆಂಪರೇಚರ್ಸ್ ಅಂತ ಕರಿತೀವಿ. ಕ್ರಯೋ
ಇದನ್ನ ನಾವು ಎಕ್ಸಿಟಿವ್ ಕನ್ಸರ್ವೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಫ್ರೆಂಡ್ಸ್ ಎಲ್ಲರಿಗೂ? ಸೊ ಅಷ್ಟು ಲೋ ಟೆಂಪರೇಚರ್ ನಲ್ಲಿ ನಾವು ಸ್ಟೋರ್ ಮಾಡೋದ್ರಿಂದ ಎಲ್ಲ ತರ ಕೆಮಿಕಲ್ ರಿಯಾಕ್ಷನ್ಸ್ ಗಳಾಗಿರ್ಬೋದು, ಬಯಾಲಜಿಕಲ್ ಪ್ರೊಸೆಸ್ ಎಲ್ಲ ನಿಂತೋಗ್ತವೆ. ಸೊ ಆಸ್ ರಿಸಲ್ಟ್ ಸಂರಕ್ಷಣೆ ಆಗುತ್ತೆ. ಇದನ್ನ ನಾವು ಎಕ್ಸಿಟಿವ್ ಕನ್ಸರ್ವೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನ್ ಹೇಳ್ಬೇಕು ನೀವು ಅಂದ್ರೆ, ನಾಳೆ ಕ್ಲಾಸಿಗೆ ನೀವು ಬರ್ಬೇಕಾದ್ರೆ ಇದನ್ನ ಬರ್ಕೊಂಡ್ ಬರ್ಬೇಕು. ನಮ್ಮ ಜೀವಿಗಳ ಸಂರಕ್ಷಣೆಗೆ ಯಾವ ಯಾವ ಕಾರಣಗಳಲ್ಲಿ ಧಕ್ಕೆ ಉಂಟಾಗ್ತಾ ಇದೆ, ಥ್ರೆಟ್. ಫಾರ್ ಎಕ್ಸಾಂಪಲ್, ನಮ್ಮ ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಯಾವ ಕಾರಣಗಳಿಂದ ತೊಂದರೆ ಉಂಟಾಗ್ತಾ ಇದೆ. ಮೊದಲನೇದು ಕಾರಣ ನೋಡೋಣ. ಏನು? ಥ್ರೆಟ್. ಯಾಕೆ ಯಾರು ಬರಿತಾ ಇಲ್ಲಲ್ಲ? ಕೇಳಿಸ್ತಾ ಇಲ್ಲ? ಪ್ಲೀಸ್ ರಿಪ್ಲೈ. ನಾವು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ಕ್ವಶನ್? ಮಾನವ ಜನಸಂಖ್ಯೆ ಜನ ಕರ್ತಾ ಇತ್ತು. ಹ್ಯೂಮನ್ ಪಾಪ್ಯುಲೇಷನ್, ಮಾನವ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದೇ ಎಲ್ಲದಕ್ಕೂ ಕಾರಣ, ಸಮಸ್ಯೆಗಳಿಗೆ ಕಾರಣ. ನೀವು ಕೆಲವರು ನಾನು ಹೇಳೋದನ್ನ ಬೈಬೋದು, ಏನ್ ಸರಿ ನೀವು ಮನುಷ್ಯರಾಗಿ ಇಟ್ಕೊಂಡು ಈ ತರ ಹೇಳ್ತಾ ಇದ್ದೀರಾ ಅಂತ. ಕರೆಕ್ಟ್, ಬಟ್ ಆದ್ರೆ ಮುಖ್ಯ ಕಾರಣ ಇದೆ. ಎಲ್ಲದಕ್ಕೂ ಸಮಸ್ಯೆ ಆಗಿರೋದೇ ನಾವು, ಗೊತ್ತಲ್ಲ. ಸೊ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಬಾಕಿ ಎಲ್ಲ ಜೀವಿಗಳಿರೋದೇ ನಮಗೋಸ್ಕರ ಅಂತ ಎಂಬ ಒಂದು ಭಾವನೆ ಇದೆ ನೋಡಿ, ಅದು ತಪ್ಪು. ಎಷ್ಟು ಜನ ಕರ್ತಾ ಇರ್ತಾರೆ ಹೇಳ್ತಾ ಇರೋದು ತುಂಬಾ ಸೂಕ್ಷ್ಮವಾದಂತ ವಿಷಯ ಹೇಳ್ತಾ ಇದ್ದೀನಿ ನಾನೀಗ. ಸುತ್ತಮುತ್ತ ಇರೋದೆಲ್ಲ ನಮಗೋಸ್ಕರ ಅಂತ ಅನ್ಕೊಂಡಿದೀವಿ ನೋಡಿ ನಾವು. ನಮ್ಮ ಆಟಿಟ್ಯೂಡ್ ಅದು ನಮ್ಮ ದೊಡ್ಡ ಸಮಸ್ಯೆ. ಬೇರೆಯವರೆಲ್ಲ ಇರೋದೇ ನಮಗೋಸ್ಕರ ಅಥವಾ ಇದೆಲ್ಲ ಇರೋದೇ ನಮ್ಮ ಅನುಭವಕ್ಕೋಸ್ಕರ ಅಂತ ಒಂದು ಭಾವನೆ ಇದೆ ನೋಡಿ, ಅದರಿಂದನೇ ಎಲ್ಲಾ ಸಮಸ್ಯೆಗಳಾಗ್ತಾ ಇರೋದು. ಕರೆಕ್ಟಾ? ಹ್ಯೂಮನ್ ಪಾಪ್ಯುಲೇಷನ್ ಇಸ್ ದ ಮೇನ್ ರೀಸನ್. ಇದಾದ್ಮೇಲೆ ಬಾಕಿದೆಲ್ಲ ನೋಡಿ ಬರಿಬೋದು, ನೀವೇ ಸುಲಭವಾಗಿ ಬರಿಬೋದು. ಇದೊಂದು ಅರ್ಥ ಆಗೋದ್ರೆ ಎಲ್ಲ ಅರ್ಥ ಆಗುತ್ತೆ. ಡಿಫಾರೆಸ್ಟೇಷನ್, ಅರಣ್ಯ ನಾಶ ಆಗ್ತಾ ಇರೋದು. ಎಸ್, ಬರೀರಿ. ನಾವೇ ಎಲ್ಲದಕ್ಕೂ ಕಾರಣ ಇದೆ. ಕರೆಕ್ಟಾ? ಹಂಟಿಂಗ್, ಪೋಚಿಂಗ್, ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇರೋದು ಆಹಾರಕ್ಕೋಸ್ಕರ ಅನ್ಬೋದು ನೀವು. ಕರೆಕ್ಟಾ? ಆಹಾರಕ್ಕೆ ನಮ್ಗೆ ಬೇರೆ ಮಾರ್ಗಗಳು ಇದೆ, ಗೊತ್ತಾಯ್ತಲ್ಲ. ಹಂಟಿಂಗ್, ಪೋಚಿಂಗ್, ಮತ್ತೆ ಗಣಿಗಾರಿಕೆ ಮಾಡ್ತಾ ಇರೋದು, ಕ್ವಾರಿಗಳು ಮಾಡ್ತಾ ಇರೋದು. ಬರೀತೀರ ಎಲ್ಲರೂ, ದೊಡ್ಡ ಪಟ್ಟಿ ಬರಿಬಹುದು ನೀವು ಹಿಂಗ್ ನೋಡ್ತಾ ಹೋದ್ರೆ. ಓವರ್ ಗ್ರೇಜಿಂಗ್, ಕರೆಕ್ಟಾ? ಅತಿಯಾದಂತ ಮೇವುಗಾರಿಕೆ, ಕರೆಕ್ಟಾ? ಆಯಿಲ್ ಸ್ಪಿಲ್, ವೇಸ್ಟ್, ತ್ಯಾಜ್ಯ ವಸ್ತುಗಳನ್ನ ಪರಿಸರಕ್ಕೆ ಸೇರಿಸುವಂತದ್ದು, ಪೊಲ್ಯೂಷನ್, ಎಲ್ಲಾ ತರ ಪೊಲ್ಯೂಷನ್ ಮಾಡಿದೀವಿ ನಾವು. ರೇಡಿಯೇಷನ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ಕರೆಕ್ಟಾ? ಇವಾಗ ಎಷ್ಟೋ ಜೊತೆ ಕೇಳಿರ್ತೀರ 5G ಬಳಕೆಯಿಂದ ಎಷ್ಟೊಂದು ಪಕ್ಷಿಗಳು ಸತ್ತೋಗ್ತಾ ಇದಾವೆ, ಸತ್ತೋಗ್ತಾ ಇದೆ, ದುಂಬಿಗಳು ಸತ್ತೋಗ್ತಾ ಇದಾವೆ, ಏನಂತಾರೆ ಅದನ್ನ, ಹನಿ ಬೀಸ್, ಜೇನುಳ ಸತ್ತೋಗ್ತಾ ಇದೆ. ಕೇಳಿದ್ರ ಅದನ್ನ? ನೀವು ಎಷ್ಟೊಂದ್ ಕಡೆ 5G ನೆಟ್ವರ್ಕ್ ಇರೋ ಕಡೆ ಎಲ್ಲ ದುಂಬಿಗಳು ಮತ್ತು ಜೇನುಳ ಬಿದ್ದೋಗ್ತಾ ಇದಾವೆ, ಸತ್ತೋಗ್ತಾ ಇದಾವೆ. ಯಾರು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ರೇಡಿಯೇಷನ್ ಪೊಲ್ಯೂಷನ್ ಇಂದ. ಸೊ ಈ ರೀತಿ ನಮ್ಮ ಚಟುವಟಿಕೆಗಳಿಂದ ಭಾರಿ ಸಮಸ್ಯೆಗಳಾಗ್ತಾ ಇದಾವೆ ಎಲ್ಲ ಕಡೆ. ಪ್ರವಾಸೋದ್ಯಮ, ಕರೆಕ್ಟ್? ಅತಿಯಾದಂತ ಪ್ರವಾಸೋದ್ಯಮ. ಪ್ಲೀಸ್ ಬರೀರಿ ಎಲ್ಲರೂ. ಕೈಗಾರಿಕೆಗಳು, ಅರ್ಬನೈಸೇಷನ್, ನಗರೀಕರಣ. ನೋಡಿ, ಇದೇ ಎಕ್ಸಾಂಪಲ್ ಕೇಳ್ತಾ ಇರೋದವರು. ನಮ್ಮ ಜೀವ ವೈವಿಧ್ಯತೆಗೆ ಧಕ್ಕೆ ಉಂಟು ಮಾಡುವಂತ ಕಾರಣಗಳು ಯಾವ್ಯಾವು ಅಂತ ಕೇಳ್ತಾರೆ. ನೀವು ಅದನ್ನೇ ದೊಡ್ಡ ಕ್ವಶನ್ ಅಂತ ಅನ್ಕೋಬಾರ್ದು. ಈ ತರ ಬರಿತಾ ಹೋಗ್ಬೇಕು, ನ್ಯಾಚುರಲ್ ಆಗಿ ಬರಿಬೇಕು. ನಗರೀಕರಣ, ಕೈಗಾರಿಕೆಗಳು, ಕರೆಕ್ಟಾ? ಇವಾಗ ವೇಸ್ಟ್ ಅಂದ್ರೆ ಬಯಾಲಜಿಕಲ್ ವೇಸ್ಟ್ ಆಗಿರ್ಬೋದು, ಇ ವೇಸ್ಟ್, ಎಲೆಕ್ಟ್ರಾನಿಕ್ ವೇಸ್ಟ್, ಅದೆಲ್ಲ ವಿವರಿಸ್ಬೇಕು ನೀವು ಇಲ್ಲಿ. ಇ ವೇಸ್ಟ್,
ಬಯೋಮೆಡಿಕಲ್ ವೇಸ್ಟ್. ಪೊಲ್ಯೂಷನ್ ಅಂದಾಗ ಬರಿಬೇಕು ಏರ್, ವಾಟರ್, ನಾಯ್ಸ್, ಲೈಟ್ ಪೊಲ್ಯೂಷನ್, ರೇಡಿಯೇಷನ್ ಪೊಲ್ಯೂಷನ್. ಓಪ್ ಎಲ್ಲರೂ ಬರಿತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ವಾರ್ ಕರೆಕ್ಟಾ? ಪೋರ್ಟ್ ಕನ್ಸ್ಟ್ರಕ್ಷನ್, ಬಂದರುಗಳ ನಿರ್ಮಾಣ. ಕರೆಕ್ಟಾ? ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ, ರಸ್ತೆ ಮಾಡುವಂಥದ್ದು, ರೈಲ್ವೆ ಟ್ರ್ಯಾಕ್ ಮಾಡುವಂಥದ್ದು. ಇನ್ನೇನ್ ಬರೀಬಹುದು ನೋಡಿ. ಡ್ಯಾಮ್ಸ್, ರಿಸರ್ವಾಯರ್ಸ್. ವೆರಿ ಗುಡ್. ರಿಸರ್ವಾಯರ್ಸ್ ಬರೀರಿ. ಡ್ಯಾಮ್, ರಿಸರ್ವಾಯರ್ಗಳು. ಅದೇ ಹ್ಯಾಬಿಟಾಟ್ ಲಾಸ್ ಎಲ್ಲ ಇದರಿಂದನೇ ತಾನೇ ಆಗಿವೆ. ಇದರಿಂದೆಲ್ಲ ಆಗದೆ ಅದು ಹ್ಯಾಬಿಟಾಟ್ ಲಾಸ್ ಅಥವಾ ಹ್ಯಾಬಿಟಾಟ್ ಫ್ರಾಗ್ಮೆಂಟೇಶನ್. ಕೆನಾಲ್ ಕಟ್ಟೋದು ಕರೆಕ್ಟಾ? ಇಂಟರ್ಲಿಂಕಿಂಗ್ ಆರ್ ರಿವರ್ಸ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಇಂಟರ್ಲಿಂಕಿಂಗ್ ಅಂದ ತಕ್ಷಣ? ನದಿ ಕಾಡ್ಗಿಚ್ಚು, ಫಿಶಿಸ್, ಬೇರೆ ಜೀವಿಗಳು ಬಂದು ಈ ಜಾಗದಲ್ಲಿ ಬೆಳೆಯೋದ್ರಿಂದ ಇಲ್ಲಿರಂತ ಜೀವಿಗಳ ನೆಲೆ ನಾಶ ಆಗುತ್ತೆ. ಹಂಗೆ ಬರೀರಿ. ಅಸುಸ್ಥಿರ ಕೃಷಿ ಪದ್ಧತಿಗಳು, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಬರುತ್ತದಲ್ಲ. ಅನ್ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಅಸುಸ್ಥಿರ ಕೃಷಿ ಪದ್ಧತಿಗಳು, ಸುಸ್ಥಿರ ಪದಗಳು. ಝೂಮಿಂಗ್ ಅಂತ ಅದ ಪಕ್ಕ ಹೋಗೋದು. ಸ್ಲಾಶ್ ಅಂಡ್ ಬರ್ನ್ ಅಂತ ಕರೀತಾರೆ. ಮತ್ತೆ 3 ವರ್ಷ ನೆಕ್ಸ್ಟ್ ದಿನ ಅದೇ ಪ್ಯಾಚ್. ಈ ತರ ಶಿಫ್ಟಿಂಗ್ ಕಲ್ಟಿವೇಷನ್. ಗೊಬ್ಬರ ಬಳಕೆ, ರಾಸಾಯನಿಕ ಗೊಬ್ಬರ, ಫರ್ಟಿಲೈಸರ್ಸ್. ರಿಫ್ರೆಶ್ ಮಾಡಿ ಸ್ಕ್ರೀನ್. ಯಾರ್ಯಾರಿಗೆ ಸ್ಟಕ್ ಆಗ್ತಾ ಇದೆ ರಿಫ್ರೆಶ್ ಮಾಡಿ. ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್. ನೀರು ಬಳಕೆಯಾಗಿ ನೀರಿನ ಬಳಕೆ, ಓವರ್ ಯೂಸ್ ಆಫ್ ವಾಟರ್. ಓವರ್ ಯೂಸ್ ಆಫ್ ವಾಟರ್, ಓವರ್ ಯೂಸ್ ಆಫ್ ವಾಟರ್. ನೆಕ್ಸ್ಟ್ ನೋಡಿ. ಇದನ್ನ ಬರೀಬಹುದಾ? ರಾಸಾಯನಿಕ ಗೊಬ್ಬರಗಳು ಬಳಕೆ ಆಗಿರುತ್ತೆ, ನೀರ್ ಬಳಕೆ ಆಗಿದೆ. ಸೊ ಮೋನೋಕ್ರಾಪಿಂಗ್ ಬರೀರಿ. ಮೋನೋಕ್ರಾಪಿಂಗ್ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಮೋನೋಕ್ರಾಪಿಂಗ್, ಪ್ಲಾಂಟೇಶನ್ ಅಗ್ರಿಕಲ್ಚರ್. ಮೋನೋಕ್ರಾಪಿಂಗ್ is a type of plantation agriculture. ಒಂದೇ ಕ್ರಾಪ್ ನ ಬೆಳೆಯುವಂಥದ್ದು ಯಾವಾಗ್ಲೂ ಒಂದೇ ಕಡೆ. ಇವಾಗ ಟೀ, ಪಾಮ್ ಆಯಿಲ್, ಸ್ಪೈಸಸ್, ಟೊಬ್ಯಾಕೋ, ಈ ತರ ಎಲ್ಲ ಒಂದೇ ಕಡೆ ಒಂದೇ ಜಾಗದಲ್ಲಿ ಒಂದೇ ಬೆಳೆ ಆಗ್ತಾ ಇದ್ರೆ ನಾವೇನಾಗುತ್ತೆ? ಫುಲ್ ಸಾಯಿಲ್ ಹೋಗುತ್ತೆ, ಅಲ್ಲಿರೋ ಜೀವಿ.
ಮೊದಲು ಬ್ರಿಟಿಷರ್ಸ್ ಏನ್ ಮಾಡಿದ್ರು, ಅವ್ರ ಎಕ್ಸ್ಪೋರ್ಟ್ಗೋಸ್ಕರ ಮೊನೋಕ್ರಾಪಿಂಗ್ ಶುರು ಮಾಡಿದ್ರು, ಟೀ ಕಾಫಿ ಎಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು, ಜೊತೆಗೆ ಇಷ್ಟೊಂದು ಕಾಶ ಮಾಡಿದ್ರು, ನಾಶ ಆಯ್ತು. ಅದಕ್ಕೆ ಈಗ ವೆಸ್ಟರ್ನ್ ಘಾಟ್ಸ್ ನೋಡಿ ಬರೀ ಪ್ಲಾಂಟೇಶನ್ ಗಳಿದೆ ಈಗ. ಅವ್ರು ಹೋದ್ಮೇಲೆ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದೀವಲ್ಲ, ಹೊಸ ಕಾಡನ್ನ ಕಡೆಕ್ ಹೋಗ್ಬಾರ್ದು ನಾವು. ಇವಾಗ ಹೊಸ ಜಾಗದಲ್ಲಿ ಕಾಡ್ ಕಡ್ದು ನಾವು ಮೊನೋಕ್ರಾಪಿಂಗ್ ಶುರು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಬ್ರಿಟಿಷರ್ಸ್ ಮಾಡಿದ್ರು ಆಗೋಯ್ತದು. ನಾವು ಇವಾಗ ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಇರೋ ಕಾಡ್ನ ಉಳಿಸ್ಕೊಂಡು ಹೋಗ್ಬೇಕು. ನಾವೇನಾದ್ರು ಮೊನೋಕ್ರಾಪಿಂಗ್ ಇವಾಗ ಶುರು ಮಾಡಿದ್ವಿ ಅನ್ಕೊಳ್ಳಿ, ಪಾಮ್ ಆಯಿಲ್, ಗವರ್ಮೆಂಟ್ ಆಫ್ ಇಂಡಿಯಾದವರು ಪಾಮ್ ಆಯಿಲ್ ನ ನಾರ್ತ್ ಈಸ್ಟ್ ಅಲ್ಲಿ ಮತ್ತು ಅಂಡಮಾನ್ ಶುರು ಮಾಡ್ಬೇಕು ಅಂತ ಇದ್ದಾರೆ. ಅವಾಗ ಎಲ್ಲ ವೈಲ್ಡ್ ಲೈಫ್ ಹೋಗುತ್ತೆ. ಈಗ ಮಲೇಷಿಯಾಸ್ ಮತ್ತು ಇಂಡೋನೇಷ್ಯಾದಲ್ಲೆಲ್ಲ ಮೊನೋಕ್ರಾಪಿಂಗ್ ಪಾಮ್ ಆಯಿಲ್ ಬಂದಿದೆ, ತುಂಬಾ ನಾಶ ಆಗಿದೆ ವೈಲ್ಡ್ ಲೈಫ್. ಗೊತ್ತಾಯ್ತಾ ಸ್ನೇಹಿತರೆ? ಈ ರೀತಿ ಅಪ್ರೋಚ್ ಮಾಡ್ಬೇಕು ಈ ಟಾಪಿಕ್ ನ. ನಾನೇನು ನಿಮ್ಮ ಎದುರುಗಡೆನೆ ಬರಿತಾ ಇದ್ದೀನಿ, ನಾನೇನೋ ಒಂದು ಟೈಪ್ ಮಾಡ್ಕೊಂಡು ಬಂದು. ನೀವೇನಾದ್ರು ಗಮನಿಸಿದ್ರೆ ನನ್ನ ಎಲ್ಲಾ ಸ್ಲೈಡ್ಸ್ ಅಲ್ಲಿ ಬರೀ ಫೋಟೋ ಇರುತ್ತೆ ಖಾಲಿ. ಸೊ ನಾನೇ ಇಲ್ಲಿ ನಿಮ್ಮ ಎದುರುಗಡೆ ಬರಿತಾ ಇರ್ತೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ಬರೆಯೋ ರೀತಿ ಯಾವ ರೀತಿ. ಇವಾಗ ಕನ್ನಡದವರೆಗೂ ಒಂದ್ ಸ್ವಲ್ಪ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ವರ್ಡ್ಸ್ ಗಳು ಕನ್ನಡ ಇಂಗ್ಲಿಷ್ ಎರಡು ಬರೋದ್ರಿಂದ ದೇ ವಿಲ್ ಇಂಪ್ರೂವ್ ಫಾಸ್ಟ್. ಸೊ ನಮ್ಮ ಟ್ರಾನ್ಸ್ಲೇಟ್ ಮಾಡೋದೇನು ದೊಡ್ಡ ವಿಷಯ ಇಲ್ಲ, ಇಷ್ಟನ್ನು ಒಂದೇ ಕಡೆ ನಾನು ಗೂಗಲ್ ಟ್ರಾನ್ಸ್ಲೇಷನ್ ಕೊಡ್ಬೋದು ಬೇಕಾರೆ. ಆದ್ರೆ ನಾನು ಇಲ್ಲಿ ನಿಮ್ಮ ಎದುರುಗಡೆ ಬರಿತಾ ಇರೋದ್ರಿಂದ ನಿಮ್ಗೆ ಬರುತ್ತೆ ಹೆಂಗ್ ಯೋಚನೆ ಮಾಡೋದು. ಎನಿ ಡೌಟ್ ಇದೆಯಾ ಈಗ ನೋಡಿ? ಥ್ರೆಟ್ಸ್ ಟು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಒಂದು 15 ನಿಮಿಷ ಎಕ್ಸ್ಟೆಂಡ್ ಮಾಡಿದೆ, ಯಾಕಂದ್ರೆ 15 ನಿಮಿಷ ಅವಾಗ ಲಾಸ್ ಆಗಿತ್ತು. ಸೊ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೂಗೋಳಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರ ಮುಂದುವರಿಸಲಿದ್ದೇವೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ನನ್ನ ಕ್ಲಾಸ್ಗಳಿಗೆ ನೋಂದಾಯಿಸಲು ಹೇಳಿ. ಸೊ ಇದು ಕೋರ್ಸ್ ಫೀ ಮತ್ತು ಫೋನ್ ಪೇ ನಂಬರ್. ಸೊ ವಿತ್ ನೋಟ್ಸ್ ಇರೋದ್ರಿಂದ ಆಪ್ ಫೀಸ್ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸರ್ವರ್ ಮೇಂಟೆನೆನ್ಸ್ ಅಂತ ಕರೀತೀವಿ, ಆಪ್ ಮೇಂಟೆನೆನ್ಸ್, ರೈಡಿಂಗ್ಸ್, ಇದಕ್ಕೆಲ್ಲ ನಾನು ಪೇ ಮಾಡಿದ್ದೀನಿ. ಸೊ ಹೆಚ್ಚಿನ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹೆಸರಿಗೆ ನನ್ನ ಆಪ್ ನ ನೋಂದಾಯಿಸಲು ಹೇಳಿ. ಸೊ ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯ ಆಗುತ್ತೆ. ಮತ್ತೆ ನಾಳೆ 2 ಗಂಟೆ ಜಿಯೋಗ್ರಫಿ ಕಂಟಿನ್ಯೂ. ಈಗ ಓಂಕಾರ್, ನಾನೇನೋ ಪ್ರಿಂಟ್ ನೋಟ್ಸ್ ಕೊಡ್ಬೇಕು ಅಂದ್ರೆ ನೀವು ಇನ್ನೂ ಜಾಸ್ತಿ ಫೀಸ್ ಕೊಡ್ಬೇಕಾಗುತ್ತೆ, ಪ್ರಿಂಟಿಂಗ್ ಕಾಸ್ಟ್. ಯಾಕೆಂದ್ರೆ ಇವೆಲ್ಲ ಕಲರ್ ಫೋಟೋಸ್, ಇದನ್ನ ನಾನು ಮಾಡಿಸ್ತಾ ನಿಂತ್ಕೊಂಡ್ರೆ ನನ್ ಕತೆ ಮುಗೀತು. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ ಎಲ್ಲರೂ. ನೀವು ಯಾವ್ದೇ ಕಾರಣಕ್ಕೂ ಇದನ್ನ ಪ್ರಿಂಟ್ ತೆಗ್ಸೋಗಿಲ್ಲ. ಪ್ರಿಂಟ್ ತೆಗ್ಸಿದ್ರೆ ಏನಾಗುತ್ತೆ ಹೇಳಿ? ನಿಮಗೂ ಖರ್ಚು ಜಾಸ್ತಿ. ನಾನ್ ಪ್ರಿಂಟ್ ತೆಗ್ಸ್ಕೊಡಕ್ ಹೋದ್ರೆ ನನ್ಗೂ ಖರ್ಚು ಜಾಸ್ತಿ. ಸೊ ಅವಾಗ್ಲೂ ನೀವು ನೋಟ್ ಮಾಡೋದ್ರಲ್ಲಿ ಗಮನ ಕೊಡಿ. ಗಮನಿಸ್ತೀನಲ್ಲ, ನಿಮ್ಗೆ ಮೇನ್ಸ್ಗೂ ಹೆಲ್ಪ್ ಆಗುತ್ತೆ, ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಸದ್ಯಕ್ಕೆ ಕರೆಕ್ಟ್ ಆಗಿ ನನ್ನ ಕ್ಲಾಸ್ ನೋಟ್ಸ್ ಫಾಲೋ ಮಾಡಿ ಅಷ್ಟೇ. ಮತ್ತು ನಿಮ್ಮ ಸ್ಟೇಟ್ ಸಿಲೆಬಸ್ DSCRT ಸ್ಕೂಲ್ ಬುಕ್ಸ್ 11th 12th ಪುಸ್ತಕ ಓದಿ ಸಾಕು. 11th 12th ಸಿಲೆಬಸ್ ಬುಕ್ ಪ್ಲಸ್ ನನ್ನ ಕ್ಲಾಸ್ ನೋಟ್ಸ್. ಅದಕ್ಕೆ ಓಂಕಾರ್ ಅವರೇ ನಾನು ಹೇಳ್ತಾ ಇರೋದು, ನಿಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ ನೀವು ಓದ್ತಾ ಹೋಗಿ, ನನ್ ಕ್ಲಾಸ್ ಅಟೆಂಡ್ ಮಾಡಿ ಸಾಕು, ನಿಮ್ಗೆಲ್ಲ ಅಲ್ಲಿ ಜ್ಞಾಪಕ ಇರುತ್ತೆ. ನೀವು ಅದನ್ನೇ ಬರಿಬಹುದು ಎಕ್ಸಾಮ್ ಅಲ್ಲಿ ಹೋಗಿ, ಗೊತ್ತಲ್ವಾ? ಸೊ ನಾನು ಜಾಗ್ರಫಿ ಕ್ವಶನ್ಸ್, ಎನ್ವೈರನ್ಮೆಂಟ್ ಕ್ವಶನ್ಸ್ ಎಲ್ಲ ನಾನು ಕವರ್ ಮಾಡ್ತಾ ಇದ್ದೀನಿ ಎಲ್ಲಾ ತರ ಆಂಗಲ್ ಅಲ್ಲೂ. ನೀವು ಸ್ವಲ್ಪ ಗಮನ ಕೊಡಿ. ಸೊ ನಾನೇನ್ ಮಾಡ್ತೀನಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಜಾಸ್ತಿ ಕರೆಂಟ್ ಅಫೇರ್ಸ್ ಆಡ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಜಾಗ್ರಫಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ಕೂಡ ಆಗುತ್ತೆ. ಎಷ್ಟು ಜನಕ್ಕೆ ಓಕೆ ಕರೆಂಟ್ ಅಫೇರ್ಸ್ ಆಡ್ ಮಾಡೋದು? ಹಾ. ಸೊ ಯಾಕಂದ್ರೆ ನಾನು ಅದಕ್ಕೆ ಸಪರೇಟ್ ಕ್ಲಾಸ್ ಮಾಡಕ್ ಹೋದ್ರೆ ಸಾಕ ಟೈಮ್ ತಗೊಳುತ್ತೆ. ಅದ್ರ ಇಲ್ಲೇ ಸೇರಿಸ್ತೀನಿ ಮಧ್ಯದಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೆ ಹೇಳಿ ಇದ್ರ ಬಗ್ಗೆ, ವಿತ್ ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಟಾಪಿಕ್ಸ್ ಅಂತ. ಸೊ ಅವ್ರಿಗೂ ಹೆಲ್ಪ್ ಆಗ್ಲಿ. ಓಕೆ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಯಾವತ್ತು ನೋಂದಾಯಿಸ್ತಾ ಇದ್ದೀರಾ, ಪ್ಲೀಸ್ ವಾಟ್ಸ್ಆಪ್ ಮಾಡಿ, ಸೆಂಡ್ ಯುವರ್ ಫೋನ್ ಪೇ ನಂಬರ್, ಮತ್ತೆ ಇದನ್ನೆಲ್ಲ ಸ್ಕ್ರೀನ್ ಶಾಟ್ ಕಳಿಸ್ಕೊಡಿ ನನಗೆ.
ನಾ ಆಡ್ ಮಾಡ್ತೀನಿ ಗ್ರೂಪ್. ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರೂ ಆದಷ್ಟು ಮತ್ತೆ ನೋಡಿ ಆಮೇಲೆ ಬರ್ಕೊಳ್ಳಿ ನೋಟ್ಸ್. ಓಕೆ.